ಎಲ್ಲರಿಗೂ ನಮಸ್ತೆ, ನಾನು ಸಂಧ್ಯಾ ಗೌಡ. Now you know me, ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಜಡ್ಜಸ್ಗೆ ಟಾಂಟ್ ಕೊಟ್ಟಿದ್ದೀನಿ ಅನ್ನೋ ಒಂದು ಟೈಟಲ್ ಇಂದಾನೆ ನಾನು ಪರಿಚಯ ಆಗಿದ್ದೀನಿ. ನಾನು ಇಷ್ಟು ವರ್ಸಟೈಲ್ ಆಗಿದ್ದೀನಿ. ನೀವು ನಾಸಾ ಹೋಗಿ ಸ್ಯಾಟಲೈಟ್ ಲಾಂಚ್ ಮಾಡಿ ಮಿಸ್ ಇಂಡಿಯಾ ಆಗಿ ನ್ಯಾಷನಲ್ ಕಪ್ ಇಷ್ಟು ಫೀಲ್ಡ್ ಅಲ್ಲಿ ಅಚೀವ್ ಮಾಡಿರುವಂತ ಪರ್ಸನ್ ಯಾರಾದ್ರೂ ಬಿಗ್ ಬಾಸ್ ಇದುವರೆಗೂ ಬಂದಿದ್ದಾರೆ? ಅರೆ ಹೀಗಿದಾರಲ್ಲ ಕಂಟೆಸ್ಟೆಂಟ್, ಎಲ್ಲ ಒಂಥರ ಕಾಂಟ್ರವರ್ಷಿಯಲ್ ಜನ ಇದಾರಲ್ಲ. ಅಮ್ಮುಕು ಡುಮ್ಮುಕು ಅವ್ರದ್ದು ಹೇಳಿದ್ರು ಅಲ್ವಾ, ನಾನು ಅವ್ರನ್ನ ನೋಡಿ ಅಯ್ಯೋ ಇವ್ರನ್ನ ಕರೆದಿದಾರಲ್ಲ, ಅವ್ರ ಜೊತೆ ನಾನು ಐಡೆಂಟಿಫೈ ಮಾಡ್ಕೊಂಡ್ರೆ ನನಗೂ ಹೇಟ್ ಸಿಗುತ್ತೆ. ಆಸ್ ಅ ಜಡ್ಜ್, ಆಸ್ ಅ ಹ್ಯೂಮನ್, ನೀವು ಮನುಷ್ಯರಾಗಿ ಬೇರೆನೆ ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು. ಎವ್ರಿ ಬಿಗ್ ಬಾಸ್ ಸೆಕೆಂಡ್ ಸಂಗೀತ, ಥರ್ಡ್ ಸಂಗೀತ, ಸೆಕೆಂಡ್ ವಿನಯ್, ಥರ್ಡ್ ವಿನಯ್ ಹಂಗೆ ಕನ್ಸಕ್ ಆಗಲ್ಲ. ಹೋಗ್ತಾ ಇರು. ನೋ, ದಿಸ್ ಇಸ್ ನಾಟ್ ಯುವರ್ ಶೋ ಸರ್. ಆಸ್ ಅ ಜಡ್ಜ್ ನಿಮ್ಗೆ ರೆಸ್ಪೆಕ್ಟ್ ಕೊಡಬೇಕು ಅಂದ್ರೆ there is a saying, give respect and take respect ಅಂತ. ಅವ್ರು ಏನ್ ನಿಮಗೆ ಡಿಸರ್ವಿಂಗ್ ಇಲ್ಲ, ನೀವು ಫೈರ್ ಇಲ್ಲ ಅಂತ ಏನ್ ಕಳಿಸ್ತಿದ್ದಾರೆ, ಇಟ್ಸ್ ಅ ರಾಂಗ್ ಜಡ್ಜ್ಮೆಂಟ್. ಆ ಜಡ್ಜ್ಮೆಂಟ್ ಏನ್ ಪಾಸ್ ಮಾಡ್ತಿದ್ದಾರೆ, ಇಟ್ ಇಸ್ ನಾಟ್ ರೈಟ್. ಅಲ್ಲಿ ಬಂದಿದ್ದಂತ ಪ್ರತಿಯೊಬ್ಬರಿಗೂ ಒಂದು ಕ್ಯಾರೆಕ್ಟರ್ ಇತ್ತು, ಟ್ಯಾಲೆಂಟ್ ಇತ್ತು, ಬ್ಯಾಕ್ ಗ್ರೌಂಡ್ ಇತ್ತು, ಸ್ಟೋರಿ ಇತ್ತು. ಬಟ್ ಅದರಲ್ಲಿ ನೀವು ಏನ್ ಟಾಪ್ 20 ಪಿಕ್ ಮಾಡಕ್ಕೆ ಜಸ್ಟಿಫಿಕೇಶನ್ ಕೊಟ್ರಿ, ಏನ್ ರಿಜೆಕ್ಟ್ ಮಾಡಕ್ಕೆ ರೀಸನ್ಸ್ ಕೊಟ್ರಿ, ಅದು ವ್ಯಾಲಿಡ್ ಆಗಿರ್ಲಿಲ್ಲ. ಪ್ಲಾಂಕ್ ಮಾಡಿ ಹೇಳ್ತಾರೆ ಶಿ ಇಸ್ ಸ್ಟ್ರಾಂಗ್, ಅಮೇಝಿಂಗ್, ಕುಡೋಸ್ ಟು ಯು. ಆ ತರ ಪ್ಲಾಂಕ್ ಮಾಡಕ್ಕೆ 30 ಸೆಕೆಂಡ್ಸ್ ನಮ್ಗೆ ಪ್ಲಾಂಕ್ ಮಾಡಕ್ಕಾಗಲ್ಲ. ನೀವು ಮಾಡ್ತಾ ಇದ್ದೀರಾ, ಗ್ರೇಟ್. ಬಟ್ ಎಲ್ಲರಿಗೂ ಪ್ಲಾಂಕ್ ಮಾಡೋದೇ ಟ್ಯಾಲೆಂಟ್ ಅಲ್ಲ. ಬೈ ನವೆಂಬರ್ ನೀವು ನನ್ನ ಬಿಗ್ ಬಾಸ್ ಸೆಲೆಕ್ಟ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಸರ್. ನವೆಂಬರ್ ಅಷ್ಟೇ ನಾನು ಫೇಮಸ್ ಆಗ್ತಾ ಇದ್ದೀನಿ. ಅಗ್ನಿ ಪರೀಕ್ಷೆ ಇಸ್ ಗುಡ್, ದಿ ಟಾಸ್ಕ್ ವರ್ ಗುಡ್, ದಿ ಜಡ್ಜ್ಮೆಂಟ್ ಅವ್ರು ಏನ್ ಕೊಟ್ರು that is not good. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ. ಪ್ರತಿ ಸೀಸನ್ ಬಿಗ್ ಬಾಸ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಅದ್ರ ಮೇಲೆ ಯಾವ ರೇಂಜಿನ ಎಕ್ಸ್ಪೆಕ್ಟೇಷನ್ ಆಡಿಯನ್ಸ್ಗೆ ಇರುತ್ತೆ ಅಂತ ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರ. ಆದರೆ ಈ ಸೀಸನ್ನಲ್ಲಿ ಬಿಗ್ ಬಾಸ್ಗಿಂತ ಜಾಸ್ತಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಮಾತಾಡ್ತಾ ಇದೆ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಬಂದಂತಹ ಕಾಮನ್ ಮ್ಯಾನ್ ಕೆಟಗರಿಯಲ್ಲಿ ಬಂದಂತಹ ಒಂದಷ್ಟು ಕಂಟೆಸ್ಟೆಂಟ್ಗಳೇನಿದ್ರು ಅವರು ನಡ್ಕೊಂಡಂತಹ ರೀತಿ, ಅವ್ರ ಜೊತೆಗೆ ಜಡ್ಜ್ಗಳು ನಡ್ಕೊಂಡಂತಹ ರೀತಿ ಎಲ್ಲವೂ ನೀವು ನೋಡಿರ್ತೀರ. ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಸಾಕಷ್ಟು ಜನರಿಗೆ ಈ ಸೆಲೆಕ್ಷನ್, ಅಗ್ನಿ ಪರೀಕ್ಷೆಲಾದಂತಹ ಸೆಲೆಕ್ಷನ್ ಮೇಲೇನೆ ಒಂದಷ್ಟು ಡೌಟ್ಗಳಿದೆ. ಮೋಸ್ಟ್ಲಿ ಈ ಇಂಟರ್ವ್ಯೂನಲ್ಲಿ ನಾನು ನಿಮಗೆ ಆ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ ಅಂತ ನಾನು ಅನ್ಕೋತೀನಿ. ಇವತ್ತು ನನ್ನ ಜೊತೆಗೆ ಬಿಗ್ ಬಾಸ್ನಲ್ಲಿ ಆಡಿಷನ್ ಅಲ್ಲ, ಅಗ್ನಿ ಪರೀಕ್ಷೆಯಲ್ಲಿ ಅಲ್ಲಿ ಕೂತಿರುವಂತಹ ಜಡ್ಜಸ್ಗೇನೆ ಟಾಂಟ್ ಕೊಟ್ಟು ನೇರವಾಗಿ ಅವ್ರ ಫೋಟೋಗೆ ಬೆಂಕಿ ಇಟ್ಟು ಬಂದಂತಹ ಒಬ್ಬ ಕಂಟೆಸ್ಟೆಂಟ್ ಅಂತಲೇ ನಾನು ಹೇಳ್ತೀನಿ. ಅವರು ನನ್ನ ಜೊತೆಗಿದ್ದಾರೆ. ಅವ್ರ ಪರಿಚಯನ ಅವರೇ ಮಾಡ್ಕೋತಾರೆ. ಬಿಕಾಸ್ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಿಂದ ಅವರು ನಿಮಗೆ ಅಂದರೆ ಸೊಸೈಟಿಗೆ ಗೊತ್ತಾಗಿದ್ದಾರೆ. ಬಟ್ ಆದರೆ ಅದಕ್ಕಿಂತ ಮುಂಚೆ ಅವರು ಯಾರು, ಅವ್ರು ಏನು ಅನ್ನೋ ಪರಿಚಯನ ನಾನು ಮಾಡಿದ್ರೆ ಚೆನ್ನಾಗಿರಲ್ಲ, ಅವರೇ ಮಾಡ್ಕೋತಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ವೀಕ್ಷಕರಿಗೆ, ಕರ್ನಾಟಕ ಜನತೆಗೆ ನಿಮ್ಮ ಪರಿಚಯ ಮಾಡ್ಕೊ. ಎಲ್ಲರಿಗೂ ನಮಸ್ತೆ, ನಾನು ಸಂಧ್ಯಾ ಗೌಡ. ನಾನು ಮಿಸ್ ಇಂಡಿಯಾ ಫೈನಲಿಸ್ಟ್. ಸೊ ನೀವು ಆಲ್ರೆಡಿ ನನ್ನ ಪ್ರೋಮೋ ಕ್ಲಿಪ್ ನೋಡಿದ್ದೀರಾ. ಸೊ ಅದು ಬಿಟ್ಟು ನನ್ನ ಪರಿಚಯ ಏನು ಅಂದರೆ, ನಾನು ಒಂದು ಕ್ಯಾನ್ ಸ್ಯಾಟಲೈಟ್ ನಾಸಾ ಜೊತೆ ಲಾಂಚ್ ಮಾಡಿದ್ದೀನಿ. ಐ ಆಮ್ ಅ ನ್ಯಾಷನಲ್ ಲೆವೆಲ್ ಕಬಡ್ಡಿ ಪ್ಲೇಯರ್ ಆಲ್ಸೋ. ಸೊ ನನ್ನ ಲೈಫಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್, ಸಕ್ಸಸ್, ಫೇಲ್ಯೂರ್ ಎಲ್ಲ ನೋಡಿ ಫೈನಲಿ ಬಿಗ್ ಬಾಸ್ ಸ್ಟೇಜ್ ಮೇಲೆ ನನಗೆ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಆ್ಯಂಡ್ ನವ್ ಯು ನೋ ಮೀ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಜಡ್ಜಸ್ಗೆ ಟಾಂಟ್ ಕೊಟ್ಟಿದ್ದೀನಿ ಅನ್ನೋ ಒಂದು ಟೈಟಲಿಂದಾನೇ ನಾನು ಪರಿಚಯ ಆಗಿದ್ದೀನಿ. ಸೊ ಈ ಇಂಟರ್ವ್ಯೂಯಲ್ಲಿ ಅದು ಬಿಟ್ಟು ನನ್ನ ಬಗ್ಗೆ, ನನ್ನ ಪರ್ಸ್ನಾಲಿಟಿ, ನನ್ನ ಲೈಫ್, ನನ್ನ ಒಪಿನಿಯನ್ ಎಲ್ಲಾನು ತಿಳ್ಕೊತೀರಾ. ಎಸ್, ಫಸ್ಟ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ದೆನ್, ಹೆಂಗಿತ್ತು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ? ಒನ್ ವರ್ಡ್, ಒಳ್ಳೆ ಎಕ್ಸ್ಪೀರಿಯನ್ಸ್. ಲೈಫಲ್ಲಿ ಆ ಥರ ಎಕ್ಸ್ಪೀರಿಯನ್ಸ್ ಯಾರಿಗೂ ಸಿಗಲ್ಲ ಅನ್ಸುತ್ತೆ. ಸೊ ಐ ಆಲ್ವೇಸ್ ರಿಮೆಂಬರ್ ಆಡಿಷನ್ ಪ್ರಾಸೆಸ್ ಹೇಗಾಯ್ತು ಎಲ್ಲ. ಸೊ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಓಕೆ, ಯಾಕೆ ಬಿಗ್ ಬಾಸ್ಗೆ ಹೋಗಬೇಕು ಅಂತ ಯಾಕೆ ಅನ್ನಿಸ್ತು? ಸೊ ನನ್ನ ಲೈಫಲ್ಲಿ ನನಗೆ ತುಂಬ ಆಪರ್ಚುನಿಟಿಯಲ್ಲಿ ತುಂಬ ಅಚೀವ್ ಮಾಡುವಂಥ ಆಪರ್ಚುನಿಟಿ ಸಿಕ್ಕಿದೆ ನನಗೆ. ಸೊ ಮೇಡ್ ಬಿ ಒಂದು ಸ್ಟಡಿ ಫೀಲ್ಡ್ ಅಲ್ಲಿ ಇರ್ಬೋದು. ಫಾರ್ ಎಕ್ಸಾಂಪಲ್ ಇಸ್ರೋ ಜೊತೆ ಕೆಲಸ ಮಾಡಿರೋದು, ನಾಸಾ ಜೊತೆ ಕೆಲಸ ಮಾಡಿರೋದು, ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಕಬಡ್ಡಿ ನ್ಯಾಷನಲ್ ಪ್ಲೇಯರ್ ಆಗಿರೋದು, ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಮಿಸ್ ಇಂಡಿಯಾ ಆಗಿರೋದು. ಮತ್ತೆ ನಾವು ಇಂಡಿಯಾಗೆ ಏನ್ ಸರ್ವಿಸ್ ಮಾಡಿದೀರಾ ಅಂದ್ರೆ, ನನಗೆ ರಾಷ್ಟ್ರಪತಿ ಪುರಸ್ಕಾರ ಆಗಿದೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ. ಸೊ ಎಲ್ಲಾ ಫೀಲ್ಡ್ ಅಲ್ಲೂ ನನಗೆ ಆಪರ್ಚುನಿಟಿ ಸಿಕ್ಕಿದೆ. ನನ್ಗೆ ಏನೋ ಒಂದು ಸಾಧನೆ ಮಾಡುವಂತ ನನಗೆ ಆಪರ್ಚುನಿಟಿ ಸಿಕ್ಕಿದೆ. ಬಟ್ ನನ್ ಕರ್ನಾಟಕ ಜನತೆಗೆ ನನ್ ಯಾರು ಅನ್ನೋ ಪರಿಚಯನೇ ಇರ್ಲಿಲ್ಲ ಪ್ರೋಮೋ ರಿಲೀಸ್ ಆಗೋವರೆಗೂ. ಸೊ ನನಗೆ ನನ್ನ ಜನ ಏನಿದ್ದಾರೆ, ನನ್ನ ಕರ್ನಾಟಕ ಜನತೆ ಏನಿದೆ, ಅವರಿಗೆ ನಾನ್ ಪರಿಚಯ ಆಗ್ಬೇಕು ಅನ್ನೋ ಒಂದು ಹೋಪ್ ಅಲ್ಲಿ ನಾನು ಬಿಗ್ ಬಾಸ್ ಹೋಗಿದ್ದು. ಓಕೆ, ಅಂದ್ರೆ ನ್ಯಾಷನಲ್ ಲೆವೆಲ್ ಕಬಡ್ಡಿ ಪ್ಲೇಯರ್ ಅಂತ ಹೇಳಿದ್ರಿ. ಹೌದು. ಯಾವ ಸ್ಟೇಜ್ ವರೆಗೂ ಹೋಗಿದ್ದೀರಾ? ಅಲ್ಲಿ ನಿಮ್ಮ ಅಚೀವ್ಮೆಂಟ್ ಏನು? ಸೊ ನ್ಯಾಷನಲ್ ಲೆವೆಲ್ ಕಬಡ್ಡಿ ಪ್ಲೇಯರ್ ಅಂದ್ರೆ ನಮ್ದು ನ್ಯಾಷನಲ್ ಲೆವೆಲ್ ಸೀತಾಪುರ್ ಉತ್ತರ ಪ್ರದೇಶಲ್ಲಿ ನಮ್ದು ಫೈನಲ್ ನ್ಯಾಷನಲ್ಸ್ ಆಗಿದ್ದು.
ಸೊ ನಮ್ಗೆ ಸ್ಟೇಟ್ ಲೆವೆಲ್ ಏನ್ ರೀಜನಲ್ ಸೆಲೆಕ್ಷನ್ ಇರುತ್ತೆ ಅದು ಹೈದರಾಬಾದ್ ಅಲ್ಲಿ ಆಗಿದ್ದು. ಆ ಒಂದು ಸೀನ್ ನಾನು ಬಿಗ್ ಬಾಸ್ ಟೀಮ್ ಹತ್ರನೂ ಶೇರ್ ಮಾಡ್ಕೊಂಡಿದ್ದೆ. ಸೆಲೆಕ್ಷನ್ ನಡಿಬೇಕಿದ್ರೆ ಸೊ ನಮ್ದು ಏನು ಟೀಮ್ ಇತ್ತು, ಇಟ್ ವಾಸ್ ಅ ವೆರಿ ಸ್ಟ್ರಾಂಗ್ ಟೀಮ್. ಸೊ ನಾನು ರೈಟ್ ಕಾರ್ನರ್ ನನ್ನ ಪೊಸಿಷನ್ ಕ್ಯಾಚರ್. ಸೊ ಎವ್ರಿ ಮ್ಯಾಚ್ ವಿನ್ 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 ವಿನ್. ಸೊ ನಮಗೆ ಕಾನ್ಫಿಡೆನ್ಸ್ ಫುಲ್ ಹೈ ಆಗಿ ಹೋಗ್ಬಿಟ್ಟಿದೆ. ಓವರ್ ಕಾನ್ಫಿಡೆನ್ಸ್ ನಾವ್ ವಿನ್ ಆಗೇ ಆಗ್ತೀವಿ ನಮ್ ಟೀಮ್ ಅಂತ. ಫೈನಲ್ ಟೀಮ್ ಏನ್ ಬಂತು ಅಪೋನೆಂಟ್, ದೇರ್ ವಾಸ್ ಒನ್ ಗರ್ಲ್. ಅವ್ರು ನೋಡಕ್ಕೆ ಶಿ ವಾಸ್ ಸ್ಟ್ರಾಂಗ್ ಎನಫ್ ಅನ್ಸ್ತಾ ಇರ್ಲಿಲ್ಲ. ಅವ್ರು ಬಂದ್ರು ಪಾಯಿಂಟ್ ಮೇಲ್ ಪಾಯಿಂಟ್. ನಮಗೆ ಲೈಕ್ ಏನ್ ಆಗ್ತಿದೆ ಅಂತಾನೆ ಗೊತ್ತಿಲ್ಲ. ಬಿದ್ದು ಎದ್ದು ಕೈ ಕಾಲ್ ಮುಖ ಎಲ್ಲ ಗಾಯ ಆಗಿದೆ, ರಕ್ತ ಹರಿತಾ ಇದೆ. ವಿ ಆರ್ ಜಸ್ಟ್ ಲೈಕ್ ಎಂಡ್ ಮೊಮೆಂಟ್ ಅಲ್ಲಿ ಸೋಲ್ತಾ ಇದೀವಲ್ಲ ಅಂತ. ಸೊ ಐ ಆಮ್ ಸ್ಟ್ಯಾಂಡಿಂಗ್. ಆಗ ರೆಫ್ರಿ ಬಂದ್ ಹೇಳ್ತಾರೆ ನಮಗೆ ಆಲ್ರೆಡಿ ಪಾಯಿಂಟ್ಸ್ ಹೋಗ್ತಾ ಇದೆ ಅನ್ನೋ ಭಯ, ಸೋಲ್ತಾ ಇದೀವಿ ಅನ್ನೋ ಇದು. ರೆಫ್ರಿ ಬಂದ್ಬಿಟ್ಟು ನೀವ್ ಔಟ್ ಅಂತ. ಲೈಕ್ ನಾನ್ ಎಲ್ಲಾದ್ರೂ ಲಾಬಿ ಟಚ್ ಮಾಡ್ಬಿಟ್ನಾ ಅಂತ ನೋಡ್ತಾ ಇದೀನಿ. ಬಟ್ ದೇವರ್ ಲೈಕ್ ಇಷ್ಟು ರಕ್ತ ಹರಿತಾ ಇದೆ ನಿಮ್ಗೆ, ಯು ಕ್ಯಾನ್ ನಾಟ್ ಪ್ಲೇ, ನೀವು ಹೊರಗೆ ಹೋಗ್ಬೇಕು ಅಂತ. ಲೈಕ್ ಇಲ್ಲಿವರೆಗೂ ಬಂದಿದೀವಿ, ರಕ್ತ ಹರಿತಿದೆ ಅಂತೆಲ್ಲ ಹಿಂದೆ ಹೋಗೋರೆ ಎಲ್ಲ. ನಾನ್ ಆಡ್ಲೇಬೇಕು ಅಂತ ಆಡಿ ನಾವ್ ವಿನ್ ಆಗಿ ನಾವ್ ನ್ಯಾಷನಲ್ ಸೆಲೆಕ್ಷನ್ ಆಗಿ ಹೋಗಿದ್ದು. ಅಲ್ಲಿ ನ್ಯಾಷನಲ್ ಸೆಲೆಕ್ಷನ್ ಆಗಿ ಸೀತಾಪುರ್ ಉತ್ತರ ಪ್ರದೇಶಲ್ಲಿ ಏನ್ ನಡೆದಿತ್ತು, ಅಲ್ಲಿ ನಮ್ಗೆ ಬ್ರಾನ್ಸ್ ಮೆಡಲ್ ಸಿಕ್ಕಿದೆ, ನಮ್ಗೆ ಗೋಲ್ಡ್ ಅಲ್ಲಿ ಸಿಕ್ಕಿಲ್ಲ. ಅಲ್ಲಿ ಪಿಕ್ ಏನ್ ಪೀಪಲ್ ಇರ್ತಾರೆ ಅವರು SGFI ಅಂತ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಲೆವೆಲ್ ಇರುತ್ತೆ, ಅಲ್ಲಿಗೆ ಹೋಗ್ತಾರೆ. ಬಟ್ ವಿ ವರ್ ಓನ್ಲಿ ಏಬಲ್ ಟು ಡೂ ನ್ಯಾಷನಲ್ಸ್. ಇದು ಕಬಡ್ಡಿ ಸ್ಟೋರಿ ಆಯ್ತು. ಕಬಡ್ಡಿಲಿ ಇಲ್ಲಿವರೆಗೂ ಬ್ರೌನ್ಸ್ ಮೆಡಲ್ ಗೆದ್ದಿದ್ದೀರಾ, ಆಕ್ಚುಲಿ ಕಂಗ್ರಾಚುಲೇಷನ್ಸ್. ಅಂಡ್ ದೆನ್ ಅದಾದ್ಮೇಲೆ ನಾಸಾದಲ್ಲಿ ವರ್ಕ್ ಮಾಡಿದ್ರೆ ಅಂತ. ಎಲ್ಲಿ ಕಬಡ್ಡಿ ಅಂಡ್ ದೆನ್ ಎಲ್ಲಿ ನಾಸಾ, ಹೆಂಗೆ ಅದು? ನನ್ ಲೈಫ್ ಅಲ್ಲಿ ನನ್ನ ಐಡೆಂಟಿಟಿನ ಒಂದಕ್ಕೆ ಸೀಮಿತ ಆಗಿಡಕ್ ನಂಗೆ ಇಷ್ಟ ಇಲ್ಲ. ನನ್ ಲೈಫ್ ಗೋಲ್ ಏನು ಅಂದ್ರೆ ಎಲ್ಲಾನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ. ಟ್ರಾವೆಲ್ ಮಾಡ್ಬೇಕು, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಲಿ ಇರ್ಬೇಕು. ನನ್ಗೆ ಭಗವಂತ ಇಷ್ಟೊಂದು ಟ್ಯಾಲೆಂಟ್ ಕೊಟ್ಟಿದ್ದಾನೆ ಅಂದ್ಮೇಲೆ ನನಗೆ ಉಪಯೋಗಿಸ್ಕೋಬೇಕು ಅಲ್ವಾ. ಸುಮ್ನೆ ಓಕೆ ಒಂದ್ ನ್ಯಾಷನಲ್ ಲೆವೆಲ್ ಕಬಡ್ಡಿ ಪ್ಲೇಯರ್ ಆದ್ರೆ ಅಂತ ಅದು ಒಂದೇ ಟೈಟಲ್ ಇಟ್ಕೊಂಡು ಜೀವನ ಪೂರ್ತಿ ಐ ಡೋಂಟ್ ವಾಂಟ್ ಟು ಬಿ ದಟ್. ಸೊ ನನ್ ಲೈಫ್ ಅಲ್ಲಿ ಏನು ಆಪರ್ಚುನಿಟಿ ಬಂದ್ರು ಐ ಗ್ರಾಬ್ ಇಟ್. ಇದ್ರಲ್ಲಿ ನನ್ಗೆ ಎಷ್ಟು ಮಾಡಕ್ಕಾಗುತ್ತೆ ಅಷ್ಟು ಮಾಡ್ತೀನಿ. ಅಂಡ್ ದೆನ್ ಐ ಮೂವ್ ಆನ್ ಟು ನೆಕ್ಸ್ಟ್ ಬಿಗ್ ಥಿಂಗ್. ಸೊ ನನ್ ಲೈಫ್ ಪ್ಯಾಟ್ರನ್ ಅದಿರೋದು. ಸೊ ನ್ಯಾಷನಲ್ ಲೆವೆಲ್ ಕಬಡ್ಡಿ ಪ್ಲೇಯರ್ ನಾನು ಅಂಡರ್ 17 ಟೀಮ್ ಮಾಡಿದ್ದು. ಅದಾದ್ಮೇಲೆ PU ಬೋರ್ಡ್ ಅಲ್ಲೂ ಐ ಹ್ಯಾವ್ ಸ್ಕೋರ್ಡ್ 100 ಇನ್ ಮ್ಯಾಥ್ಸ್. ಸೊ ಅದಾದ್ಮೇಲೆ ಐ ಕೇಮ್ ಟು ಇಂಜಿನಿಯರಿಂಗ್. ಫಸ್ಟ್ ಇಯರ್ ಅಲ್ಲಿ ನಾನು ಮಿಸ್ ಮೈಸೂರ್ ವಿನ್ ಆದೆ. ಆಮೇಲೆ ಐ ರಿಯಲೈಸ್ ಓಕೆ ನನ್ನಲ್ಲಿ ಒಂದು ಪೊಟೆನ್ಶಿಯಲ್ ಇದೆ ಅಂತ. ಅಂಡ್ ದೆನ್ ಐ ಸ್ಟಾರ್ಟೆಡ್ ಟ್ರೈನಿಂಗ್. ಆಮೇಲೆ ಮಿಸ್ ಕರ್ನಾಟಕ ವಿನ್ ಆದೆ. ಅಂಡ್ ಈ ಟೈಮ್ ಅಲ್ಲೇನೆ ಐ ಡಿಡ್ ಇಂಟರ್ನ್ಶಿಪ್ ಇನ್ ಇಸ್ರೋ. ಸೊ ಇಂಜಿನಿಯರಿಂಗ್ ಅಲ್ಲಿ ಥರ್ಡ್ ಇಯರ್ ಆದ್ಮೇಲೆ ಯು ಗೋ ಫಾರ್ ಇಂಟರ್ನ್ಶಿಪ್. ಸೊ ಎಲ್ಲ ಇಂಜಿನಿಯರ್ಸ್ ಗೊತ್ತಿರುತ್ತೆ. ಸೊ ಆಗ ನಾನು ಇಸ್ರೋ ಅಲ್ಲಿ ಇಂಟರ್ನ್ಶಿಪ್ ಮಾಡಿದ್ದು. ಸೊ ಅಲ್ಲಿ ಇರುವಂತ ಸೈಂಟಿಸ್ಟ್, ಅಲ್ಲಿ ಇರುವಂತ ಪ್ಯಾನೆಲ್ ನ ಮೀಟ್ ಮಾಡಿದಾಗ ಲೈಕ್ ಏನಾದ್ರೂ ಮಾಡ್ಬೇಕು ನಾನು. ಲೈಕ್ ಅವರು ಮಾತಾಡೋದು ಎಷ್ಟು ಇನ್ಸ್ಪೈರಿಂಗ್ ಆಗಿರುತ್ತೆ ಅಂದ್ರೆ ನಾವು ಏನಾದ್ರು ಇದ್ರಲ್ಲಿ ಅಚೀವ್ ಮಾಡ್ಬೇಕು ಅಂತ ನಂಗೆ ತಲೆಯಲ್ಲಿ ಬಂದಿತ್ತು. ಇಂಟರ್ನ್ಶಿಪ್ ಮುಗಿಸಿ ಕಾಲೇಜ್ ಹೋದಾಗ ಐ ಸಿ ಒನ್ ಬೋರ್ಡ್, ಇದು ನಮ್ ನೋಟಿಸ್ ಬೋರ್ಡ್ ಅಲ್ಲಿ ನಾಸಾ ಇಂದ ಇನ್ನೊಂದು ಕಾಂಪಿಟೇಷನ್ ಇದೆ, ಅದಕ್ಕೆ ನೀವು ಎಕ್ಸಾಮ್ ಬರೀಬೇಕು. ಎಕ್ಸಾಮ್ ಅಲ್ಲಿ ಬರ್ದು ಇಫ್ ಯು ಕ್ಲಿಯರ್ ನೀವು ಆ ಟೀಮ್ ಗೆ ಸೆಲೆಕ್ಟ್ ಆಗ್ತೀರಾ ಅಂತ. ನಾನು ದೇವರ್ 2 ಟೀಮ್ಸ್, ಎಲೆಕ್ಟ್ರಾನಿಕ್ಸ್ ಟೀಮ್, ಮೆಕ್ಯಾನಿಕಲ್ ಟೀಮ್. ನನ್ಗೆ ಎಲೆಕ್ಟ್ರಾನಿಕ್ಸ್ ಅಷ್ಟ ಆಗಲ್ಲ, ದೋ ನಾನು ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ಲೇ ಓದಿರೋದು. ಬಟ್ ಐ ವಾಸ್ ಮೋರ್ ಇನ್ ಟು ಮೆಕ್ಯಾನಿಕಲ್ ಡಿಸೈನಿಂಗ್. ಸೊ ನಾನು ಇಸ್ರೋಲಿ ಇಂಟರ್ನ್ಶಿಪ್ ಮಾಡಿದಾಗ್ಲೂ ನನ್ಗೆ ಅದ್ರಲ್ಲೇ ಜಾಸ್ತಿ ಇಂಟ್ರೆಸ್ಟ್ ಇದ್ದಿದ್ದು, ಅರ್ಥ ಮಾಡ್ಕೊಳಕ್ಕೆ, ತಿಳ್ಕೊಳಕ್ಕೆ ಎಲ್ಲ. ಸೊ ಒಂದ್ ದೊಡ್ಡ ಆಡಿಟೋರಿಯಂ ಅಲ್ಲಿ ಮೆಕ್ಯಾನಿಕಲ್ದು ಟೆಸ್ಟ್ ನಡೀತಾ ಇತ್ತು. ಸೊ ಅದ್ರಲ್ಲಿ ಯಾರು ವಿನ್ ಆಗ್ತಾರೆ, ಬೇಸಿಕಲಿ ಯಾರು ಪಾಸ್ ಆಗ್ತಾರೆ, ಯು ಜಾಯಿನ್ ದಿ ಟೀಮ್ ಅನ್ನೋ. ಸೊ ನಾನು ಅಲ್ಲಿ ರೆಡಿ ಆಗಿ ಹೋದೆ. ಐ ವಾಸ್ ಲೈಕ್ ನೋಡೋಣ, ಟೆಸ್ಟ್ ಕೊಡೋಣ ಏನಾಗುತ್ತೆ. ಐ ಹ್ಯಾಡ್ ನೋ ಎಕ್ಸ್ಪೆಕ್ಟೇಷನ್, ಕ್ಲಿಯರ್ ಆಗ್ತೀನಿ, ಟ್ರೈ ಮಾಡೋಣ ಅಂತ. ನಾನು ಅಲ್ಲಿ ಹೋದಾಗ ಅಲ್ಲಿ ಇನ್ವಿಜಿಲೇಟರ್ ಹೇಳ್ತಾರೆ ನೀವು ಎಲೆಕ್ಟ್ರಾನಿಕ್ಸ್ ಟೀಮ್ ಪಕ್ಕದ ರೂಮ್ ಅಲ್ಲಿ ಇದೆ ಅಂತ. ನೋ ನಾನು ಮೆಕ್ಯಾನಿಕಲ್ ಗೆ ಬಂದಿರೋದು ಅಂತ. ಅಲ್ಲಿ ಎಂಟ್ರ್ ನನಗೆ ಅಂದ ತಕ್ಷಣ ಇಡೀ ಆಡಿಟೋರಿಯಂ ಎಲ್ಲ ಅಷ್ಟು ಹುಡುಗರು ಎದ್ ನೋಡಿದ್ರು, ಯಾರಿದು ಹುಡುಗಿ ಮೆಕ್ಯಾನಿಕಲ್ ಗೆ ಬಂದಿದೆಯಲ್ಲ ಅಂತ. ಇಡೀ ಆಡಿಟೋರಿಯಂ ಹುಡುಗರು, ನಾನು ಒಬ್ಳು ಹುಡುಗಿ ಅಲ್ಲಿ ಕುತ್ಕೊಂಡು ಎಕ್ಸಾಮ್ ಬರೆಯಕ್ಕೆ ದೇ ಗೇವ್ ಮಿ ಅ ಪೇಪರ್. ವಿ ವರ್ ಜಸ್ಟ್ ಗೋಯಿಂಗ್ ಥ್ರೂ ದಿ ಕ್ವೆಶ್ಚನ್ಸ್. ಒಂದು 5-6 ಸೆಟ್ ಕ್ವೆಶ್ಚನ್ಸ್ ಇತ್ತು. ಇಟ್ ವಾಸ್ ವೆರಿ ಕಾಂಪ್ಲೆಕ್ಸ್ ಕ್ವೆಶ್ಚನ್ಸ್. And I was just thinking, ಇದೇನಿದಿಷ್ಟು ಕಾಂಪ್ಲೆಕ್ಸ್ ಇದೆಯಲ್ಲ ಕ್ವೆಶನ್ಸ್, ಲೈಕ್ half an hour 40 minutes ಅಲ್ಲಿ ಹೇಗೆ ಸಾಲ್ವ್ ಮಾಡೋದು ಅನ್ನೋ ತರ. ಅಂಡ್ ದೆನ್ ಒನ್ ಲೆಕ್ಚರ್ ಕೇಮ್ ಇನ್, ಅಂದ್ರೆ ಹೇಗಿದೆ ಕ್ವೆಶನ್ಸ್ ಅಂತ. ಕಷ್ಟ ಇದೆ ಅಂತ. ಅಂಡ್ ಲೆಕ್ಚರ್ ಸೈಡ್, ಇದನ್ನ ನಿಮ್ ಕೈಲಿ ಸಾಲ್ವ್ ಮಾಡಕ್ ಆಗಲ್ಲ ಅರ್ಧ ಗಂಟೆಲಿ, ಯು ಟೇಕ್ ಇಟ್ ಹೋಮ್. ನೀವ್ ಏನಾದ್ರೂ ರಿಸರ್ಚ್ ಮಾಡಿ, ಗೂಗಲ್ ಮಾಡಿ, ಏನಾದ್ರೂ ಮಾಡಿ, ನೀವ್ ಆನ್ಸರ್ ಮಾಡ್ಬಿಟ್ಟು ನನ್ಗೆ ಕಳಿಸ್ಕೊಡಿ. ಸೊ ಇಫ್ ವಿ ಲೈಕ್ ಯುವರ್ ಆನ್ಸರ್, ನಾವು ನಿಮ್ನ ಇದ್ ಮಾಡ್ತೀವಿ ಅಂತ. ಸೊ ಅಲ್ಲಿ ಏನ್ 5-6 ಕ್ವೆಶನ್ಸ್ ಇತ್ತು. ಇಟ್ ವಾಸ್ ಬೇಸಿಕಲಿ ದುಡ್ಡು ಕಾಸ್ಟ್ ನ ಹೇಗೆ ಕಟ್ ಮಾಡ್ಬೋದು, ಹೇಗೆ ವಿತೌಟ್ ಪವರ್ ಹೇಗೆ ಆಟೋಮೇಟ್ ಮಾಡ್ಬೋದು. ಸೊ ಲೈಕ್ ಆಲ್ ಆಫ್ ದೋಸ್ ಕ್ವೆಶನ್ಸ್ ಐ ಆಮ್ ಟ್ರೈಂಗ್ ಟು ಓವರ್ ಸಿಂಪ್ಲಿಫೈ ಇಟ್ ಸೊ ದಟ್ ಜನಕ್ಕೆ ಎಲ್ಲರಿಗೂ ಅರ್ಥ ಆಗ್ಬೇಕು.
ಸೊ ಅದಾದ್ಮೇಲೆ ಅಷ್ಟು ಏನ್ ಕ್ವೆಶನ್ಸ್ ಇತ್ತು, ಅದಕ್ಕೆ ಐ ಕೇಮ್ ಅಪ್ ವಿತ್ ಒನ್ ಸಿಂಗಲ್ ಸೊಲ್ಯೂಷನ್. ಸೊ ಹೇಗೆ ಕೀ ಬಂಚ್ ಆಪರೇಟ್ ಹೇಗಾಗುತ್ತೆ, ನಾವು ಆ ತರ ಆಪರೇಟ್ ಮಾಡಿ ಓಪನ್ ಮಾಡಿದ್ರೆ ದೇರ್ ಇಸ್ ನೋ ನೀಡ್ ಆಫ್ ಪವರ್, ಕಾಸ್ಟ್ ಕಟಿಂಗ್ ಆಗುತ್ತೆ. ಸೊ ಐ ಜಸ್ಟ್ ಕೇಮ್ ವಿತ್ ಒನ್ ಸಿಂಪಲ್ ಸೊಲ್ಯೂಷನ್. ಆದ್ರೆ ಇಷ್ಟು ಸಿಂಪಲ್ ಸೊಲ್ಯೂಷನ್ ಕೊಟ್ಟಿದ್ದೀನಿ, ಅದಿಷ್ಟು ಕ್ವೆಶನ್ಸ್ಗೆ ಏನ್ ಸೆಲೆಕ್ಟ್ ಮಾಡ್ತಾರೆ ಅನ್ನೋ ತರ. ಬಟ್ ದೇ ಲೈಕ್ ಮೈ ಸೊಲ್ಯೂಷನ್. They got me into the team. So ಅದಾದ್ಮೇಲೆ ಟೀಮ್ ಐಡಿಯಾ ಬಿಲ್ಡ್ ಅಪ್ ಮಾಡಿ ವಿ ಪ್ರೆಸೆಂಟ್ ಇಟ್ ಟು ದಿ ಜೂರಿ. ತುಂಬಾ ಲೆವೆಲ್ಸ್ ಇರುತ್ತೆ, ಸೇಮ್ ಬಿಗ್ ಬಾಸ್ ಗೆ ಹೇಗೆ ಲೆವೆಲ್ಸ್ ಇರುತ್ತೆ ಹಂಗೆ ನಾಸಲ್ಲೂ ಲೆವೆಲ್ಸ್ ಇರುತ್ತೆ. ಸೊ ಅಲ್ಲಿ ದೇರ್ ವಿಲ್ ಬಿ ಅದರ್ ಸ್ಪಾನ್ಸರ್ಸ್ ಆಲ್ಸೋ, ಅದರ್ ಟೀಮ್ಸ್ ಅಲಾಂಗ್ ವಿತ್ ನಾಸಾ. ಸೊ ಅವ್ರಿಗೆಲ್ಲ ಕೂತು ನಮ್ದು ಐಡಿಯಾನ ನೋಡ್ತಾರೆ, ಆಲ್ ಓವರ್ ವರ್ಲ್ಡ್ ಅಪ್ಲೈ ಮಾಡೋದು. ಸೊ ಅದ್ರಲ್ಲಿ ಅವ್ರಿಗೆ ಐಡಿಯಾ ಇಷ್ಟ ಆದ್ರೆ, ಇಫ್ ದೇ ಥಿಂಕ್ ದೇರ್ ಇಸ್ ಸಮ್ ಗುಡ್ ಪೊಟೆನ್ಶಿಯಲ್, ಆಗ ಅವ್ರನ್ನ ನಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಅವ್ರು ನಮ್ಮನ್ನ ಸೆಲೆಕ್ಟ್ ಮಾಡಿ ನಮಗೆ ಅಲ್ಲಿಂದ ಇನ್ವೈಟ್ ಬಂದಿತ್ತು. ಸೊ ಆ ಇನ್ವೈಟ್ ಇಂದ ನಮ್ಗೆ ಅರ್ಜೆಂಟ್ ಆಗಿ ವೀಸಾ ಸಿಕ್ಕಿ ನಾವ್ ಅಲ್ಲಿ ಹೋಗಿ, ಅಲ್ಲಿ ನಾವು ಏನ್ ಸ್ಯಾಟಲೈಟ್ ಬಿಲ್ಡ್ ಮಾಡಿರ್ತೀವಿ ಅದ್ರಲ್ಲಿ ತುಂಬಾ ಟೆಸ್ಟ್ ಗಳಿರುತ್ತೆ, ಅದನ್ನೆಲ್ಲ ಪಾಸ್ ಮಾಡಿ, ಅಂಡ್ ಪಾಸ್ ಎಲ್ಲ ಆದಾಗ ನಾಸಾ ವಿಲ್ ಗಿವ್ ಅಸ್ ರಾಕೆಟ್ಸ್. ಆ ರಾಕೆಟ್ಸ್ ಅಲ್ಲಿ ಲಾಂಚ್ ಮಾಡಿ. ಅಂಡ್ ಇದೊಂದು ದೊಡ್ಡ ಕ್ವೆಶನ್, ನಿಮ್ದು ಸ್ಯಾಟಲೈಟ್ ಇನ್ನು ಆರ್ಬಿಟಲ್ ಇದೆಯಾ ಅಂತ. ಆರ್ಬಿಟಲ್ ಇಲ್ಲ, ಆರ್ಬಿಟಲ್ ಕಳ್ಸಕ್ಕೆ ತುಂಬಾ ಪರ್ಮಿಷನ್ ಬೇಕು. ಸೊ ನಾನು ಓಕೆ ಐ ಆಮ್ ಸ್ಮಾರ್ಟ್, ನಾನು ಸ್ಯಾಟಲೈಟ್ ಮಾಡಿದೀನಿ ಅಂದ ತಕ್ಷಣ ಯು ಕ್ಯಾನ್ ನಾಟ್ ಪುಟ್ ಇಟ್ ಇನ್ ಆರ್ಬಿಟ್. ಅದು ಪಾಲಿಟಿಕ್ಸ್, ಜಿಯೋ ಪಾಲಿಟಿಕ್ಸ್, ದ ಲಾಟ್ ಆಫ್ ಥಿಂಗ್ಸ್ ದಟ್ ಕಮ್ಸ್ ಇನ್ ಟು ದ ಪಿಕ್ಚರ್ ಆರ್ಬಿಟ್ ಕಳಿಸ್ಬೇಕು ಅಂದ್ರೆ. ನಾಸಾದವರು ಅಂಟಿಲ್ ಟು ಸರ್ಟನ್ ಎಕ್ಸ್ಟೆಂಟ್ ಆಲ್ಟಿಟ್ಯೂಡ್ ವರೆಗೂ ಲಾಂಚ್ ಮಾಡಕ್ಕೆ ಪರ್ಮಿಷನ್ ತಗೊಂಡಿರ್ತಾರೆ. ಸೊ ಆ ಪರ್ಮಿಷನ್ ಪ್ರಕಾರನೇ ಆ ರಾಕೆಟ್ ಸೈಜ್ ಇದು ಎಲ್ಲ ಡಿಸೈನ್ ಆಗಿರುತ್ತೆ. ಆ ರಾಕೆಟ್ ಅಲ್ಲಿ ನಾವು ಸ್ಯಾಟಲೈಟ್ ನ ಪ್ಲೇಸ್ ಮಾಡಿ ವಿ ಲಾಂಚ್ ಇಟ್. ಅದು ಮತ್ತೆ ಲಾಂಚ್ ಮಾಡಿದಾಗ ಸ್ಯಾಟಲೈಟ್ ಹೊರಗೆ ಬಂದು ಅದು ಏನ್ ರೆಗ್ಯುಲರ್ ಸ್ಯಾಟಲೈಟ್ ಡೇಟಾ ಕಲೆಕ್ಟ್ ಮಾಡುತ್ತೆ, ವೆದರ್, ಆಲ್ಟಿಟ್ಯೂಡ್, ಟೆಂಪರೇಚರ್, ಅದನ್ನೆಲ್ಲ ಪ್ರತಿಯೊಂದು ಆಲ್ಟಿಟ್ಯೂಡ್ ಡೌನ್ ಬಂದಾಗ ಇಟ್ ಹ್ಯಾಸ್ ಟು ಕಲೆಕ್ಟ್ ದಿ ಡೇಟಾ ಅಂಡ್ ಕಮ್ ಬ್ಯಾಕ್. ಸೊ ಯಾರ ಸ್ಯಾಟಲೈಟ್ ತುಂಬಾ ಅಕ್ಯುರೇಟ್ ಆಗಿ ಮಾಡುತ್ತೆ, ಸೊ ದೇ ವಿಲ್ ಗೋ ಅಪ್ ಇನ್ ದಿ ಕಾಂಪಿಟೇಷನ್. ಆತರ. ಸೊ ಆಲ್ ಓವರ್ ವರ್ಲ್ಡ್ ಏನ್ ಬಂದಿತ್ತು ಅದರಲ್ಲಿ ನಮ್ ಇಂಡಿಯಾ 25th ಪೊಸಿಷನ್ ಅಲ್ಲಿ ಪ್ಲೇಸ್ಡ್. ಆ ಟೀಮ್ ಅಲ್ಲಿ ನೀವು ಇದ್ರಿ? ಎಸ್, ಆ ಟೀಮ್ ಅಲ್ಲಿ ನಾವಿದ್ದು. ಅಂಡ್ ದೆನ್ ಮಾಡೆಲ್ ಕೂಡ, ಮಾಡ್ಲಿಂಗ್ ಕೂಡ, ಅಂದ್ರೆ ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ. ಎಸ್, ನನ್ಗೆ ಆಕ್ಚುಲಿ ಕ್ವೆಶನ್ ಕೇಳಿದ್ರು ಬಿಗ್ ಬಾಸ್ ಅಲ್ಲಿ, ಲೈಕ್ ವೈ ಬಿಗ್ ಬಾಸ್ ಶುಡ್ ಪಿಕ್ ಯು ಅನ್ನೋ ತರ. ಫಸ್ಟ್ ನಿಮಗೆ ಏನಕ್ಕೆ ಬಿಗ್ ಬಾಸ್ ಬೇಕು, ಅಂಡ್ ದೆನ್ ಬಿಗ್ ಬಾಸ್ ನೀವೇನಕ್ ಬೇಕು. ಸೊ ಬಿಗ್ ಬಾಸ್ ನಾನೇನಕ್ ಬೇಕು ಅಂತ ಸೇಮ್ ಕ್ವೆಶನ್ ನೀವೇ ಹೇಳಿದ್ರಿ, ಇಷ್ಟು ವರ್ಸಟೈಲ್ ಆಗಿದ್ದೀರಾ. ನನ್ ಪಾಯಿಂಟ್ ಅದೇ, ನಾನು ಇಷ್ಟು ವರ್ಸಟೈಲ್ ಆಗಿದ್ದೀನಿ. ನೀವು ನಾಸಾ ಹೋಗಿ ಸ್ಯಾಟಲೈಟ್ ಲಾಂಚ್ ಮಾಡಿ, ಮಿಸ್ ಇಂಡಿಯಾ ಆಗಿ, ನ್ಯಾಷನಲ್ ಕವರ್, ಇಷ್ಟು ಫೀಲ್ಡ್ ಅಲ್ಲಿ ಅಚೀವ್ ಮಾಡಿರುವಂತ ಪರ್ಸನ್ ಯಾರಾದ್ರೂ ಬಿಗ್ ಬಾಸ್ ಇದುವರೆಗೂ ಬಂದಿದಾರ ಅಥವಾ ಆಡಿಷನ್ ಕೊಟ್ಟಿದಾರ? ಸೊ ಅದು ನನ್ನ ವರ್ಸಟಾಲಿಟಿ. ಅದಕ್ಕೆ ಬಿಗ್ ಬಾಸ್ಗೆ ನಾನ್ ಬೇಕು, ಬಿಕಾಸ್ ನನ್ನಂತ ಪರ್ಸನಾಲಿಟಿ ಇನ್ನ ಬಂದಿಲ್ಲ. ಸೊ ಫಾರ್ ದಟ್ ದೇ ಸೆಡ್ ಐ ಡೋಂಟ್ ಹ್ಯಾವ್ ಕ್ಲಾರಿಟಿ. ನನಗೆ ಬಿಗ್ ಬಾಸ್ ಏನಕ್ ಬೇಕು ಅಂತ ನಾನು ಜಸ್ಟಿಫಿಕೇಶನ್ ಏನ್ ಕೊಟ್ಟೆ, ಅದಕ್ಕೆ ಕ್ಲಾರಿಟಿ ಇಲ್ಲ ಅಂತ ಸಂಗೀತ ಮ್ಯಾಮ್ ಹೇಳಿದ್ದು. ದಟ್ ಇಸ್ ಐ ಡೋಂಟ್ ಅಗ್ರಿ. ಈ ಮಾಡೆಲ್ ಫೀಲ್ಡಿಂಗ್ ಮಾಡೆಲ್ ಫೀಲ್ಡ್ ಇದು ವಿ.ಕೆ. ನವತಾರೆ ಅಂತ ಟೈಮ್ಸ್ ಆಫ್ ಇಂಡಿಯಾದೇನು ಇದಿದೆ, ಕನ್ನಡ ಬ್ರಾಂಚ್ ಇದೆ. ಸೊ ಅದರಿಂದ ಕಾಂಪಿಟೇಷನ್ ಅರೇಂಜ್ ಮಾಡಿದ್ದು. ಮಿಸ್ ಮೈಸೂರ್ ಆಡಿಷನ್ ಕರೆದಿದ್ರು. ಐ ವಾಸ್ ಲೈಕ್ ಅಯ್ಯೋ ನಾನು ಎಲ್ಲಿ ವಿನ್ ಆಗ್ತೀನಿ ಅನ್ನೋ ತರ. ಯಾಕೆ ಮಾಡ್ಲಿಂಗ್ ಯಾಕೆ ಹೋಗ್ಬೇಕು ಅನ್ನಿಸ್ತು? ಫಸ್ಟ್ ಆಫ್ ಆಲ್ ನನಗೆ ಚಿಕ್ಕದ್ರಿಂದಾನು ಇಷ್ಟ ಇದೆ, ನನಗೆ ಸ್ಟೇಜ್ ಮೇಲೆ ಹೋಗೋದು ಅಂದ್ರೇನೆ ಖುಷಿ. ಸೊ ಈಗ ಎಲ್ಲಾರ್ಗು ಸ್ಟೇಜ್ ಮೇಲೆ ಹೋದ್ರೆ ಹೇಗ್ ಫೀಲ್ ಆಗುತ್ತೆ? ಸ್ವಲ್ಪ 100-200 ಜನ ಇದ್ರೆ ಸ್ವಲ್ಪ ಭಯ ಆಗುತ್ತೆ, 500 ಜನ ಇದ್ರೆ ಇನ್ನ ಭಯ ಆಗುತ್ತೆ. ನನ್ ಬ್ರೈನ್ ಉಲ್ಟಾ ವರ್ಕ್ ಆಗುತ್ತೆ. ನಾನು ಈಗ ಸ್ಟೇಜ್ ಮೇಲೆ ಇಲ್ಲ, ನನ್ ಜೊತೆ ನೀವ್ ಹಿಂಗೆ ಮಾತಾಡ್ತಿದ್ದೀರಾ ಅಂದ್ರೆ ನನ್ನ ಎನರ್ಜಿ ಸ್ವಲ್ಪ ಹೀಗಿರುತ್ತೆ. ಸ್ಟೇಜ್ ಮೇಲೆ 100 ಮೆಂಬರ್ಸ್ ಇದ್ರೆ ಈ ಲೆವೆಲ್ 500 ಇನ್ನ ಜಾಸ್ತಿ ಆಗುತ್ತೆ. ಸ್ಟೇಜ್ ಫಿಯರ್ ಅಂದ್ರೆ ಏನು ಅಂತಾನೆ ನನಗೆ ಗೊತ್ತಿಲ್ಲ. ಐ ಲವ್ ಬೀಯಿಂಗ್ ಆನ್ ಸ್ಟೇಜ್. ಅದಕ್ಕೊಂದು ಸ್ಟೋರಿ ಹೇಳ್ಬೇಕಾ? ಐ ಥಿಂಕ್ ನಾನು ಇನ್ನ ಸ್ಕೂಲ್ ಜಾಯಿನ್ ಆಗಿಲ್ಲ, ನಮ್ಮ ಅಕ್ಕ ಏನಿದ್ದಾರೆ ಅವ್ರದ್ದು ಭಗವದ್ಗೀತೆ ಕಾಂಪಿಟೇಷನ್ ಇತ್ತು. ಸೊ ಶಿ ವಾಸ್ ಡೂಯಿಂಗ್ ಸ್ಟೇಟ್ ಲೆವೆಲ್, ಹಿಂಗೆ ಅವ್ರ ಮೇಲೆ ಹೋಗ್ತಾ ಇದ್ರು, ನ್ಯೂಸ್ ಪೇಪರ್ ಎಲ್ಲ ಅವ್ರ ಫೋಟೋಸ್ ಬರ್ತಾ ಇತ್ತು. ಅವ್ರಿಗೆ ಒಂದು ಕಾಂಪಿಟೇಷನ್ ನಡೀತಾ ಇತ್ತು. ಆಗ ಅಪ್ಪ ಅಮ್ಮ ಅವ್ರು ಕರ್ಕೊಂಡು ಹೋಗ್ತಿದ್ರು. ಕಟ್ಟಂಗಿ ಜಗಳ ಆಡೋದು ಗೊತ್ತಲ್ಲ ಚಿಕ್ಕ ಮಕ್ಳಿದ್ದಾಗ. ಸೊ ನಾನು ಲೈಕ್ ಎಲ್ಲಾರು ಅವಳನ್ನೇ ಇದ್ ಮಾಡ್ತಿದ್ದಾರೆ, ನನ್ಗೇನು ಇದಾಗ್ತಿಲ್ಲ. ನಮ್ಮಮ್ಮ ಹೇಳಿದ್ರು, ನೀನ್ ಏನಾದ್ರು ನಾವ್ ಹೇಳಿದ್ ಮಾತ್ ಕೇಳಿದ್ರೆ ನಿನಗೆ ಸೀರೆ ಹಾಕ್ಸಿ ಸ್ಟೇಜ್ ಪರ್ಫಾರ್ಮೆನ್ಸ್ ಡ್ಯಾನ್ಸ್ ಮಾಡಿಸ್ತೀವಿ ಅಂತ. ಸೊ ನಾನು ಅವತ್ತೆಲ್ಲ ಅಕ್ಕನ ಜೊತೆ ಜಗಳ ಆಡಿಲ್ಲ, ಫುಲ್ ಒಳ್ಳೆ ಹುಡುಗಿಯಾಗಿ ಒಳ್ಳೆ ಮಗಳಾಗಿ ನಾನು ಸ್ಟೇಜ್ ಅಲ್ಲಿ ಡ್ಯಾನ್ಸ್ ಮಾಡಿಸ್ತಾರೆ, ಸ್ಟೇಜ್ ಅಲ್ಲಿ ಡ್ಯಾನ್ಸ್ ಮಾಡಿಸ್ತಾರೆ ಅನ್ನೋ ಖುಷಿಯಲ್ಲಿ ಹೋದೆ. ಅವ್ರ ಕಾಂಪಿಟೇಷನ್ ಒಂದು ಕ್ಲಾಸ್ ರೂಮ್ ಅಲ್ಲಿ ನಡೀತಾ ಇದೆ, ಎಲ್ಲ ಭಗವದ್ಗೀತೆ ಹೇಳ್ತಾ ಇದಾರೆ, ಯಾರು ನನ್ ಡ್ಯಾನ್ಸ್ ಬಗ್ಗೆ ಕೇಳೋರಿಲ್ಲ. ನಾನು ಇವ್ರನ್ನೆಲ್ಲ ನಂಬ್ಕೊಂಡ್ ಕೂತ್ಕೊಂಡ್ರೆ ಆಗಲ್ಲ ಅಂತ ಆಡಿಟೋರಿಯಂ ಅಲ್ಲಿ ಏನ್ ಪ್ರೋಗ್ರಾಮ್ ನಡೀತಿತ್ತು, ಐ ಡೋಂಟ್ ನೋ, ನಾನ್ 4 ವರ್ಷ ಇರ್ಬೋದು 5 ವರ್ಷ ಇರ್ಬೋದು, ನನ್ಗೆ ನೆನ್ಪಿಲ್ಲ. ಬಟ್ ಸ್ಕೂಲ್ಗೆ ಜಾಯಿನ್ ಆಗಿಲ್ಲ ಇನ್ನ. ಆಗ ನಾನೇ ಹೋಗಿ ಜಡ್ಜಸ್ಗೆ ನಾನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ಲಾ ಅಂತ ಹೇಳಿ ಹೋಗಿ ನಾನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಿದ್ದೆ. ಆಗ ಚಿಕ್ಕ ಮಗು ಬಂದು ಡ್ಯಾನ್ಸ್ ಮಾಡ್ತಿದ್ದಾರೆ, ಅಫ್ಕೋರ್ಸ್ ಎವ್ರಿ ಒನ್ ವಿಲ್ ಚಿಯರ್ ಫಾರ್ ಮಿ. ಅಷ್ಟು ಕಿರ್ಚಾಡ್ತಿದ್ದೆ ನೋಡಿ, ನಮ್ಮ ಅಪ್ಪ ಅಮ್ಮ ಯಾರು ಪರ್ಫಾರ್ಮ್ ಮಾಡ್ತಿದ್ದಾರೆ, ಇಷ್ಟೊಂದು ನಾಯ್ಸ್ ಬರ್ತಿದ್ಯಲ್ಲ ಅಂತ ಬಂದ್ ನೋಡಿದ್ರೆ ನಾನಲ್ಲಿ ಇದು ಯಾವ್ದು ಸಾಂಗ್ ಇದೆ, ಇದು
ಕುಂಬಾರ ಮಾಡಿದ ಕೊಡ ನಾವು ಚಂದಕ್ಕೆ ತಂದೇನ ಅಂತ ಆ ಸಾಂಗಿಗೆ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಪೇರೆಂಟ್ಸ್ ಈಗ್ಲೂ ಹೇಳ್ತಾರೆ ಆ ಮೊಮೆಂಟ್ ಅಲ್ಲಿ ನಮಗೆ ಗೊತ್ತಾಯ್ತು ಯು ಆರ್ ಮೇಡ್ ಟು ಬಿ ಆನ್ ಸ್ಟೇಜ್, ನೀನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಹೋಗೇ ಹೋಗ್ತೀಯಾ ಅಂತ. ಸೊ ನನ್ಗೆ ಸ್ಟೇಜ್ ಮೇಲೆ ಇರೋದೇ ನನಗೆ ಖುಷಿ. ಸೊ ಮಾಡ್ಲಿಂಗ್, ಮಿಸ್ ಇಂಡಿಯಾ ಇದೆಲ್ಲ ನನ್ಗೆ ಅದು I felt like that is where I belong. Okay. So that's why Miss India. Miss India competition ಗೆ ಎಂಟರ್ ಆಗಿ ವಿನ್ ಆಗಿ. ಸೊ ಮಿಸ್ ಇಂಡಿಯಾ ಹೇಗಾಯ್ತು ಅಂದ್ರೆ ಫಸ್ಟ್ ಮಿಸ್ ಮೈಸೂರ್ ಆಯ್ತು. ನಾನ್ ಮಿಸ್ ಮೈಸೂರಿಗೆ ಅಪ್ಲೈ ಮಾಡಿರ್ಲಿಲ್ಲ. ನಮ್ಮ ಅಮ್ಮ ಅಪ್ಲೈ ಮಾಡಿ ನೀನ್ ಹೋಗ್ಲೇಬೇಕು ಅಂತ. ನಾನು ಇಲ್ಲ ಹೋಗಲ್ಲ ಅಂತ ವಾಪಸ್ ನಾನು ಮೈಸೂರಲ್ಲಿ JC ಕಾಲೇಜಲ್ಲಿ ಹೋಗ್ತಾ ಇದ್ದು. ನಮ್ಮ ಮನೆ ಇರೋದು ಹಾಸನಲ್ಲಿ. ನಾನ್ ಬರಲ್ಲ ಅಂತ ಅಯ್ಯೋ ಲೈಕ್ ನನ್ಗೇನು ಇನ್ನ ಅಬಿಲಿಟಿ ಇಲ್ಲ, ನನ್ ಟ್ರೈನಿಂಗ್ ಆಗಿಲ್ಲ, ಐ ಆಮ್ ನಾಟ್ ಅ ಫುಲ್ಲಿ ಎಸ್ಟಾಬ್ಲಿಷ್ಡ್ ಮಾಡೆಲ್, ನನ್ನ ಯಾಕೆ ತಗೋತಾರೆ ಅನ್ನೋ ಒಂದ್ ಇದ್ರಲ್ಲಿ ಸುಮ್ನೆ ಹಾಸನ್ಗೆ ಹೋಗಿದ್ದೆ. ನಮ್ಮಮ್ಮ ನೋ, ನಾನ್ ಮನೆಯೊಳಗ್ ಸೇರ್ಸಲ್ಲ, ನೀನ್ ವಾಪಸ್ ಹೋಗಿ ಕಾಂಪಿಟೇಷನ್ ಅಟೆಂಡ್ ಮಾಡ್ಲೇಬೇಕು ಅಂತ. ಸೊ ಐ ವೆಂಟ್ ಬ್ಯಾಕ್ ಟು ಮೈಸೂರ್. ಸೊ ಅಲ್ಲಿ ಕಾಂಪಿಟೇಷನ್ ಅಲ್ಲಿ ಅಟೆಂಡ್ ಮಾಡಿದಾಗ ಐ ವನ್. ಆಗ ಇಸ್ ಲೈಕ್ ಅರೆ ಅದ್ರಲ್ಲಿ ಇಷ್ಟೊಂದು ಪೊಟೆನ್ಶಿಯಲ್ ಇದೆಯಲ್ಲ ಅಂತ. ಅಂಡ್ ದೆನ್ ಮಿಸ್ ಕರ್ನಾಟಕ ಏನ್ ಆಡಿಷನ್ ಇತ್ತು ಅದಿಲ್ಲ ಬ್ಯಾಂಗ್ಳೂರಲ್ಲಿ ನಡೆದಿತ್ತು. ಅಲ್ಲಿ ಬಂದಾಗ ಉಪೇಂದ್ರ ಸರ್ ಅವರು ಜಡ್ಜ್ ಆಗಿದ್ದು. ಉಪೇಂದ್ರ ಸರ್, ಪ್ರಿಯಾಂಕಾ ಮ್ಯಾಮ್ ತುಂಬಾ ಒಳ್ಳೆ ಎಸ್ಟೀಮ್ ಜೂರಿ ಅಲ್ಲಿ ಇದ್ದಿದ್ದು. ಅಲ್ಲಿ ಎಲ್ಲಾರ್ಗೂ ಹೇಳಿದ್ರಂತೆ ಇಂಟ್ರೊಡಕ್ಷನ್ ರೆಡಿ ಆಗಿ ಬರ್ಬೇಕು ಅಂತ. ನಾನು ಮಿಸ್ ಮಾಡ್ಬಿಟ್ಟಿದೀನಿ ಆ ಮೆಸೇಜ್ ನ. ಸೊ ನಾನು ರ್ಯಾಂಪ್ ವಾಕ್ ಇದಿರುತ್ತೆ, 2-3 ರೌಂಡ್ಸ್ ಇರುತ್ತೆ, ಸೆಲೆಕ್ಟ್ ಮಾಡ್ತಾರೆ ಅಂತ. ಅಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ಹುಡುಗಿರೆಲ್ಲ ಫುಲ್ ಚೀಟಿಯಲ್ಲಿ ಬರ್ಕೊಂಡ್ ಬಂದಿದ್ದಾರೆ, ಫುಲ್ ಬೈಹರ್ಟ್ ಮಾಡ್ತಿದ್ದಾರೆ. ನಾನ್ ಅಯ್ಯಪ್ಪ ನಾನು ಏನು ಬರ್ಕೊಂಡೇ ಬಂದಿಲ್ವಲ್ಲ, ಏನ್ ಹೇಳೋದು ಸ್ಟೇಜ್ ಮೇಲೆ. ಐ ವಾಸ್ ಲೈಕ್ ನಾನು ಏನಿದೀನಿ ಅದ್ ಮಾತಾಡೋಣ. ಐ ಜಸ್ಟ್ ವೆಂಟ್ ಆನ್ ದಿ ಸ್ಟೇಜ್. ನಾನ್ ಏನು ಬರ್ಕೊಂಡಿರ್ಲಿಲ್ಲ, ಏನು ಬೈಹರ್ಟ್ ಮಾಡಿರ್ಲಿಲ್ಲ. ನಾನು ಇರೋದಿಗೆ ನಾನು ಇದಕ್ಕೆ ನಾನು ಐ ಸ್ಟ್ಯಾಂಡ್ ಫಾರ್ ದಿಸ್ ಅಂತ 4-5 ಲೈನ್ ಮಾತಾಡಿದ್ದು. ನನಗೆ ಅಷ್ಟು ಜನ ನಂಗೆ ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟು ಲೈಕ್ ಪೀಪಲ್ ಎಷ್ಟು ಪ್ರೀತಿ ಕೊಟ್ಟಿದ್ರು ಅಂದ್ರೆ ಉಪೇಂದ್ರ ಸರ್ ಅವರೇ ಸಪರೇಟ್ ಆಗಿ ಬಂದು ನಾನು ಮಾತಾಡಿ ನನಗೆ ನಿನ್ನಲ್ಲಿ ಟ್ಯಾಲೆಂಟ್ ಕಾಣುತ್ತೆ, ಐ ನೋ ನೀನ್ ಒಂದಿನ ಮುಂದೆ ಹೋಗ್ತೀಯ ಅಂತ ಹೇಳಿ ಪ್ರಿಯಾಂಕಾ ಮ್ಯಾಮ್ ನ ಅವರೇ ಕರ್ಸಿ ಫೋಟೋ ತಗೊಳ್ಳೋಣ ಅಂತ ಹೇಳಿ ಫೋಟೋ ತಗೊಂಡು ಆಗ ನನ್ಗೆ ಅನ್ನಿಸ್ತು ಓಕೆ ನನ್ನಲ್ಲಿ ಏನೋ ಟ್ಯಾಲೆಂಟ್ ಇದೆ, ನಾನು ಪಕ್ಕ ಏನಾದ್ರು ಮಾಡ್ತೀನಿ ಅಂತ. ಅವತ್ತಿನ ದಿನಾನೇ ಮೀಡಿಯಾದವ್ರು ಬಂದ್ ನಂಗೆ ಇಂಟರ್ವ್ಯೂ ತಗೊಂಡಾಗ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದಾಗ ನಾನು ನೆಕ್ಸ್ಟ್ ಮಿಸ್ ಇಂಡಿಯಾಗೆ ಹೋಗೋದು ನಾನು ಅಂತ ಹೇಳಿದ್ದೆ. ಅಂಡ್ ದೆನ್ ಐ ಡಿಸೈಡೆಡ್ ನಾನು ಗ್ರಾಜುಯೇಟ್ ಆದ್ಮೇಲೆ ನಾನು ಮುಂಬೈ ಹೋದೆ. ಮುಂಬೈಯಲ್ಲಿ ಟ್ರೈನಿಂಗ್ ತಗೊಂಡು ಐ ಟ್ರೈಡ್ ಫಾರ್ ಮಿಸ್ ದೀವಾ, ಮಿಸ್ ಇಂಡಿಯಾ ಎಲ್ಲದಕ್ಕೂ ಟ್ರೈ ಮಾಡಿ ಲೈಕ್ ದೇರ್ ವಾಸ್ ಲಾಟ್ ಆಫ್ ಗುಡ್ ರೆಸ್ಪಾನ್ಸ್. ಓವರ್ ಆಲ್ ನೇಷನ್ ಎಷ್ಟು ಪ್ಯಾಜೆಂಟ್ ಫ್ಯಾನ್ ಪೇಜ್ ಇದೆ, ಎವ್ರಿ ಒನ್ ಗಿವ್ ಮಿ ಸೋ ಮಚ್ ಲವ್, ಅಷ್ಟು ಪ್ರೀತಿ, ಅಷ್ಟು ರೆಕಗ್ನಿಷನ್. ಸೊ ಆಗ ನನ್ಗಿನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತು. ಆಮೇಲೆ ಮಿಸ್ ಇಂಡಿಯಾ ಅರ್ತ್ ಲೈಕ್ ನಾನು ಟಾಪ್ ಫೈನಲಿಸ್ಟ್ ಆಗಿ ಹೋದೆ. ಬಟ್ ದೇರ್ ಐ ಕುಡಂಟ್ ವಿನ್ ದಿಸ್ ಹ್ಯಾಶ್ ಆರ್ ರೆಪ್ರೆಸೆಂಟ್ ಮೈ ಇಂಡಿಯಾ. ಸೊ ಮೋಸ್ಟ್ಲಿ ನೆಕ್ಸ್ಟ್ ಟೈಮ್ ಈ ಇಯರ್ ಆರ್ ನೆಕ್ಸ್ಟ್ ಇಯರ್ ಐ ಡೋಂಟ್ ನೋ ವಾಟ್ಸ್ ವೇಟಿಂಗ್. ಸೊ ಮಾಡ್ಬೋದು. ಬಟ್ ಇದುವರೆಗೂ ಮಿಸ್ ಇಂಡಿಯಾ ಫೈನಲಿಸ್ಟ್ ನಾನು. ಪ್ರೋಮೋದಲ್ಲಿ ನೋಡಿ ಅಂಡ್ ದೆನ್ ಎಪಿಸೋಡ್ ಅಲ್ಲಿ ನೋಡಿ ಜಸ್ಟ್ ಅಂದ್ರೆ ಏನೂ ಗೊತ್ತಿರ್ಲಿಲ್ಲ. ಐ ಥಿಂಕ್ ಬಿಗ್ ಬಾಸ್ ಸ್ಟೇಜ್ ಮೇಲೆ ನೋಡಿದ್ದಕ್ಕಿಂತ ಜಾಸ್ತಿನೇ ಕಂಟೆಂಟ್. ಅಂದ್ರೆ ನಾನು ಇಂಟರ್ವ್ಯೂ ಬರಕ್ಕಿಂತ ಮುಂಚೆ ನನ್ಗೆ ಇಷ್ಟೆಲ್ಲ ತಲೆಯಲ್ಲೇ ಇರ್ಲಿಲ್ಲ, ಲಿಟ್ರಲಿ ತಲೆಯಲ್ಲೇ ಇರ್ಲಿಲ್ಲ. ನಿಜವಾಗ್ಲೂ ಇವರ ಟ್ಯಾಲೆಂಟೆಡ್ ಪರ್ಸನ್ ಅಂತ ನನಗೆ ಅನ್ಸುತ್ತೆ. ಎಸ್ ಓಕೆ, ನಾನು ಇಷ್ಟೆಲ್ಲ ಸಾಧನೆ ಎಲ್ಲ ನೋಡಿದ್ಮೇಲೆ ನಿಮ್ ಮಾತನ್ನ ಕೇಳಿದ್ಮೇಲೆ ಇಷ್ಟೊಂದು ಅಚೀವ್ ಮಾಡಿರೋ ನೀವು ಕ್ರಿಂಜ್ ಕಂಟೆಂಟ್ ಗಳ ಜೊತೆಗೆ ಕಾಂಪಿಟೇಷನ್ಗೆ ಬಿಗ್ ಬಾಸ್ ಹೋಗೋ ನೆಸೆಸಿಟಿ ನಿಮ್ಗೆ ಇತ್ತು ಅಂತ ನಿಮ್ಗೆ ಅನ್ಸುತ್ತೆ? ಟು ಬಿ ಆನೆಸ್ಟ್, ಇದು ಅಗ್ನಿ ಪರೀಕ್ಷೆಗಿಂತ ಮುಂಚೆ ತುಂಬಾ ರೌಂಡ್ಸ್ ನಡೆದಿದೆ, ಅದು ಜನಕ್ಕೆ ಗೊತ್ತಿಲ್ಲ ರೈಟ್ ಏನೇನ್ ನಡೆದಿತ್ತು ಅಂತ. ಅದರಲ್ಲಿ ಅಗ್ನಿ ಪರೀಕ್ಷೆಗಿಂತ ಮುಂಚೆ ಒಂದು GD ರೌಂಡ್ ಅಂತ ನಡೆದಿತ್ತು. 10 ಜನನ ಬ್ಯಾಚ್ ಮಾಡಿ ಬಂದು ಒಂದು ಟಾಪಿಕ್ ಕೊಟ್ಟು ಡಿಬೇಟ್ ಮಾಡಿ ಅಂತ, ಯಾರು ಚೆನ್ನಾಗಿ ಪಾಯಿಂಟ್ ವ್ಯಾಲಿಡ್ ಮಾಡ್ತಾರೆ ಇದ್ರಲ್ಲಿ ಅನ್ನೋ ತರ ಅವ್ರದ್ದು ಇವ್ಯಾಲ್ಯೂಯೇಷನ್ ಇತ್ತು. ಸೊ ಅಲ್ಲಿ GD ರೌಂಡ್ ಹೋದಾಗ ಟಾಪಿಕ್ ಕೊಟ್ಟು ಡಿಬೇಟ್ ಮಾಡ್ಬೇಕು ನೀವು. ಸೊ ಆ GD ರೌಂಡ್ ಹೋದಾಗ ಏನ್ ಕ್ರೌಡ್ ಬಂದಿತ್ತು ಅದು ನೋಡಿ ನಾನು ಡಿಸಪಾಯಿಂಟ್ ಆಗೋದೆ. ಅರೆ ಹೀಗಿದಾರಲ್ಲ ಕಂಟೆಸ್ಟೆಂಟ್ ಎಲ್ಲ ಒಂಥರ ಕಾಂಟ್ರವರ್ಷಿಯಲ್ ಜನ ಇದಾರಲ್ಲ, ನಾನು ಅವ್ರ ಜೊತೆ ಐಡೆಂಟಿಫೈ ಮಾಡ್ಕೊಂಡ್ರೆ ನನ್ನ ಐಡೆಂಟಿಟಿ ಏನಾಗ್ಬೋದು. ಅಂಡ್ ದೆನ್ ಅಮ್ಮುಕು ಡುಮ್ಮುಕು ಅವ್ರದ್ದು ಹೇಳಿದ್ರು ಅಲ್ವಾ, ನಾನು ಅವ್ರನ್ನ ನೋಡಿ ಅಯ್ಯೋ ಇವ್ರನ್ನ ಕರೆದಿದಾರಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ಎಷ್ಟು ಹೇಟ್ ಬರ್ತಾ ಇದೆ, ಅವ್ರ ಜೊತೆ ನಾನು ಐಡೆಂಟಿಫೈ ಮಾಡ್ಕೊಂಡ್ರೆ ನನ್ಗೂ ಹೇಟ್ ಸಿಗತ್ತಾ, ಇದೆಲ್ಲ ಕ್ವೆಶನ್ಸ್ ನನಗೆ ಬಂದಿತ್ತು. ಆಬ್ವಿಯಸ್ಲಿ ನಾನ್ ಮನೆಗ್ ಬಂದು ಲೈಕ್ ನನ್ ಇಡೀ ಲೈಫ್ ಅಲ್ಲಿ ನಾನು ಏನ್ ಐಡೆಂಟಿಟಿ ನನಗೆ ಅಂತ ಕ್ರಿಯೇಟ್ ಮಾಡ್ಕೊಂಡು ಚಿಕ್ಕದೇ ಇತ್ತು, ಆ ಜನಕ್ಕೆ ಪರಿಚಯ ಇರ್ಲಿಲ್ಲ. ಬಟ್ ಅದು ಏನಾದ್ರೂ ಹಾಳಾಗತ್ತಾ ಅನ್ನೋ ನನ್ಗೂ ಮೈಂಡ್ ಅಲ್ಲಿ ಬಂತು. ಬಟ್ ನಮ್ಮಮ್ಮ ಹೇಳಿದ್ರು ಲೈಕ್ ಬೇರೆಯವ್ರನ್ನ ಕೆಳಗ್ ಹಾಗೆ ನೋಡ್ಬಾರ್ದು, ಯುನೋ ಲೈಕ್ ನಿನಗೆ ಲೈಫಲ್ಲಿ ಆಪರ್ಚುನಿಟಿ ಸಿಕ್ಕಿದೆ, ಅವ್ರಿಗೆ ಸಿಕ್ಕಿಲ್ಲ ಅಷ್ಟೇ ಇದುವರೆಗೂ. ಐ ಸೆಡ್ ಓಕೆ ಫೈನ್, ಮೇ ಬಿ ನಾನು ಹಂಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ. ಆಮೇಲೆ ಟಾಪ್ 60 ಏನ್ ಸೆಲೆಕ್ಟ್ ಆಗಿದ್ರು ಅಲ್ಲಿ ಒಂದು ವೇಟಿಂಗ್ ರೂಮ್ ಇತ್ತು.
ಆಲ್ 60 ಮೆಂಬರ್ಸ್ ಆರ್ ಟ್ಯಾಲೆಂಟೆಡ್. ಯಾವ ಲೆವೆಲ್ಗೆ ಅಂದ್ರೆ ಎಂಟರ್ ಆದ್ರೆ ಝೂ ಅನ್ನಿಸ್ಬೇಕು. ಎಲ್ಲ ತರದ ಕ್ಯಾರೆಕ್ಟರ್ ಅಲ್ಲಿ ಇತ್ತು. ಟಾಪ್ 60 ಎವ್ರಿ ಒನ್ ವಾಸ್ ಟ್ಯಾಲೆಂಟೆಡ್. ಅಂಡ್ ಐ ಸಿ ಅಮುಕು ಡುಮುಕು ದೇರ್ ಅಂಡ್ ಅದರ್ ಕ್ರಿಂಜ್ ಕಂಟೆಂಟರ್ಸ್ ಅಂತ ನೀವ್ ಏನ್ ಟೈಟಲ್ ಕೊಟ್ಟಿದ್ದೀರಾ ಅವ್ರನ್ನ. ನಾನು ಮೊದಲು ಜಡ್ಜಸ್ ಹೇಳ್ಬಿಟ್ರಲ್ಲಿ ನಿಮ್ಮಂತ ಕ್ರಿಂಜ್ ಕಂಟೆಂಟ್ಗಳು ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದು ನಮ್ಗೆ ಇಷ್ಟ ಇಲ್ಲ. ಅದೇ ಪಾಯಿಂಟ್ ನಾನು ಬರ್ತೀನಿ. ಐ ಡೋಂಟ್ ಅಗ್ರಿ ವಿತ್ ದಟ್. ಅದಕ್ಕೆ ನಾನು ಬರ್ತೀನಿ. ಸೊ ಅಲ್ಲಿ ವೇಟಿಂಗ್ ರೂಮ್ ಅಲ್ಲಿ ನಾನು ಕೂತಿದ್ದೆ. ಆಗ ಏನು ನೀವು ಕ್ರಿಂಜ್ ಕಂಟೆಂಟ್ ಕ್ರಿಯೇಟರ್ಸ್ ಅಂತಿದ್ದೀರಾ, ಅವ್ರು ಬಂದು ಪಕ್ಕ ಕುತ್ಕೊಂಡ್ರು. ಐ ವಾಸ್ ಹ್ಯಾವಿಂಗ್ ಅ ನಾರ್ಮಲ್ ಕಾನ್ವರ್ಸೇಷನ್. ಸಿ ನನ್ನ ನಿಮ್ಮ ಮೇಲೆ ಏನೋ ಒಪಿನಿಯನ್ ಇರ್ಬೋದು, ಬಟ್ ನೀವು ನನ್ನ ಜೊತೆ ಮಾತಾಡಿದ್ರೆ ವಿತ್ ರೆಸ್ಪೆಕ್ಟ್ ನಾನು ಕೊಟ್ಟು ಮಾತಾಡೋದು. ಸೊ ಅವ್ರು ಮಾತಾಡ್ಬೇಕಾದ್ರೆ ನಾನು ಮಾತಾಡ್ಬೇಕಾದ್ರೆ ಅವ್ರ ಜೀವನ, ಅವ್ರ ಸ್ಟ್ರಗಲ್ಸ್, ಅವ್ರು ಮಾಡ್ತಿರೋದು ನೋಡಿದಾಗ ಮೈ ಪರ್ಸ್ಪೆಕ್ಟಿವ್ ಚೇಂಜ್. ನಾವು ಒಂದು ವಿಡಿಯೋ ನೋಡಿ ಅವ್ರನ್ನ ಜಡ್ಜ್ ಮಾಡ್ತೀವಿ, ಬಟ್ ಅವ್ರ ಲೈಫ್ ಅಲ್ಲಿ ಬಂದಿರುವಂತ ಕಷ್ಟಗಳನ್ನ ನಾವು ಯಾರು ಎದುರಿಸುವಂತ ಶಕ್ತಿ ನಮ್ಮಲ್ಲಿಲ್ಲ. ಅವರು ಈರುಳ್ಳಿ ತರಕಾರಿ ರೋಡಲ್ಲಿ ಮಾರ್ತಿರೋರು ಇಷ್ಟು ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇಟ್ಸ್ ನೆಸೆಸಿಟಿ ಫಾರ್ ದೆಮ್. ಅವ್ರಿಗೆ ನೀವು ಒಳ್ಳೆ ಅವ್ರು ಹೇಳ್ತಾರೆ ನಮಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟು ಆಕ್ಟಿಂಗ್ ಕೊಟ್ರೆ ನಾವು ಮಾಡ್ತೀವಿ. ಬಟ್ ನಾವು ಆ ತರ ಒಳ್ಳೆ ಕಂಟೆಂಟ್ ಹಾಕಿದ್ರೆ ಜನ ನೋಡಲ್ಲ ನಮ್ಗೆ. ಅವರು ತಿಂಡಿ ಊಟಕ್ಕೂ ಅವ್ರು ಅದ್ರ ಮೇಲೆ ರಿಲೈ ಆಗಿರೋದು. ಸೊ ನಾವು ಅದನ್ನ ಇಟ್ಸ್ ವೆರಿ ಈಸಿ ಫಾರ್ ಅಸ್ ಟು ಜಡ್ಜ್. ನಾನು ನಿಮ್ಮ ತರನೇ ಜಡ್ಜ್ ಮಾಡ್ತಾ ಇದ್ದೆ ಅವ್ರ ಜೊತೆ ಮಾತಾಡಿ ಅವ್ರ ಲೈಫ್ ತಿಳ್ಕೊಂಡಾಗ ಐ ರಿಯಲೈಸ್ ನಮ್ ತಪ್ಪಿದೆ. ಲೈಕ್ ವಿ ಕ್ಯಾನ್ ನಾಟ್ ಜಡ್ಜ್ ದೆಮ್. ಜಡ್ಜಸ್ ಹೇಳಿದ್ರು ನೀವ್ ಇರಕ್ಕೆ ನೀವು ಲಾಯಕ್ಕಿಲ್ಲ ಅಂತ ಹೇಳಿಲ್ಲ ಅವರು. ನೀವು ಕ್ರಿಂಜ್ ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೀವು ಕ್ರಿಂಜ್ ಕಂಟೆಂಡರ್ಸ್ ನೀವು ಬರಬಾರ್ದು ಇಂಥವ್ರು ಬಿಗ್ ಬಾಸ್ ಮನೆ ಒಳಗಡೆ ನೋಡಕ್ ನನಗೆ ಇಷ್ಟ ಇಲ್ಲ ಲೈಕ್ ದಟ್. ಬಟ್ ನೀವೇ ಅವ್ರನ್ನ ಸೆಲೆಕ್ಟ್ ಮಾಡಿರೋದು ಲೈಕ್ ಆಸ್ ಅ ಟೀಮ್. ಸೊ ಅವ್ರು ನಮ್ದು ಹಿಂದೆ ಎಷ್ಟು ರೌಂಡ್ಸ್ ಇತ್ತು, ಶಾರ್ಟ್ ಲಿಸ್ಟ್ ಬಂದಿದ್ದಾರೆ. GD ರೌಂಡ್ ಕ್ಲಿಯರ್ ಮಾಡಿದ್ದಾರೆ, ಇಂಟರ್ವ್ಯೂ ರೌಂಡ್ ಕ್ಲಿಯರ್ ಮಾಡಿದ್ದಾರೆ. ಸೊ ಅವ್ರಲ್ಲಿ ಏನೋ ಪೊಟೆನ್ಶಿಯಲ್ ಇರೋದಕ್ಕೆ ಅವ್ರಲ್ಲಿ ಬಂದಿರೋದು. ಯು ರಿಜೆಕ್ಟ್ ದೆಮ್. ಸಿ ನಿಮಗೆ ಅವ್ರು ಇಷ್ಟ ಇಲ್ವಾ, ರಿಜೆಕ್ಟ್ ಮಾಡಿ. ಬಿಕಾಸ್ 60 ಜನ ಏನ್ ಬರ್ತಾರೆ, ನೀವು 60 ಜನನು ತಗೊಳಕ್ ಆಗಲ್ಲ. ನೀವು ಟಾಪ್ 18-20 ಏನ್ ಡಿಸೈಡ್ ಮಾಡಿದ್ರೆ ಅದ್ ಮಾಡ್ಲೇಬೇಕು. ಬಟ್ ಆಸ್ ಅ ಜಡ್ಜ್, ಆಸ್ ಅ ಹ್ಯೂಮನ್, ನೀವು ಮನುಷ್ಯರಾಗಿ ಬೇರೆಯವ್ರನ್ನ ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು. ಗಂಗಾ ಅವ್ರಿಗೆ ಹೇಳ್ತಾರೆ ಲೈಕ್ ನಿನ್ ಮಗಳು ನೋಡಿದ್ರೆ ಏನ್ ಮಾಡ್ತೀರಾ. ಐ ಡೋಂಟ್ ಅಗ್ರಿ ವಿತ್ ದಟ್. ಅವ್ರ ಮಗಳನ್ನ ಯಾಕೆ ತರ್ತಾ ಇದೀರಾ ಸ್ಟೇಜ್ ಮೇಲೆ, ರೈಟ್? ಅದು ಒಂದ್ ಹೆಣ್ಮಗು, ಅವ್ರನ್ನ ಕರೆದು ನಿಮ್ ಮಗಳು ಹೇಗೆ ಅಂದ್ರೆ ಅದೇ ಜಡ್ಜಸ್ಗೆ ರಿವರ್ಸ್ ಮಾಡಿ ನೀವ್ ಏನ್ ಕಂಟೆಂಟ್ ಹಾಕ್ತಿದ್ರ ಇದು ನಿಮ್ಮ ಅಮ್ಮನೂ ಮಾಡ್ತಾರಾ ನೋಡ್ತಾರಾ ಅಂತ ಅವ್ರು ವಾಪಸ್ ಹೇಳಿದಿದ್ರೆ ಇಟ್ಸ್ ವೆರಿ ಡಿಸ್ರೆಸ್ಪೆಕ್ಟ್ಫುಲ್. ಸೊ ನಿಮಗೆ ಅವ್ರ ಇಷ್ಟ ಇಲ್ಲ, ಸೆಲೆಕ್ಟ್ ಮಾಡಬೇಡಿ. ಬಟ್ ಅವ್ರನ್ನ ಡಿಸ್ರೆಸ್ಪೆಕ್ಟ್ ಮಾಡುವಂತ ರೈಟ್ಸ್ ನಿಮಗಿಲ್ಲ. That is where I start. Whoever it is. ನೀವ್ ಯಾರನ್ನೇ ಅವ್ರ ಲೈಫಲ್ಲಿ ಏನೇ ಮಾಡ್ತಾ ಇರ್ಲಿ, ನಿಮಗೆ ಇಷ್ಟ ಇಲ್ವಾ, ಇಷ್ಟ ಇಲ್ಲ ಅಷ್ಟೇ. ಅದನ್ನ ಡಿಸ್ರೆಸ್ಪೆಕ್ಟ್ ಮಾಡೋ ಅಷ್ಟು ದೊಡ್ಡವ್ರು ನಾವ್ ಯಾರು ಅಲ್ಲ. ಐ ಸ್ಟ್ಯಾಂಡ್ ಬೈ. ಅಷ್ಟು ಮಾಡ್ಬೇಕು ಅಂದಿದ್ರೆ ಆ ಶಾರ್ಟ್ ಲಿಸ್ಟೇ ಮಾಡಬಾರ್ದಾಗಿತ್ತು. ನಿಮಗೆ ಅವರಲ್ಲಿ 1% ಟ್ಯಾಲೆಂಟ್ ಕಾಣ್ತಿಲ್ಲ, ಅವ್ರಿಗೆ ಅವಮಾನ ಮಾಡುವಷ್ಟು ಅವರು ಕೆಟ್ಟ ಕಂಟೆಸ್ಟೆಂಟ್ ಅಂದ್ರೆ ನೀವು ಅವ್ರನ್ನ ಕರೆಸ್ಬಾರ್ದಿತ್ತು ಸ್ಟೇಜ್. ಬಟ್ ಕಲರ್ಸ್ ಟ್ಯಾಲೆಂಟ್ ಟೀಮ್ ಏನಿದೆ ಅವರಲ್ಲಿ ಏನೋ ನೋಡಿದಾರೆ, ರೈಟ್? ಅವ್ರ ಇಂಟರ್ವ್ಯೂ ಕ್ಲಿಯರ್, ನೀವು ಅವ್ರನ್ನ 10 ನಿಮಿಷ ಮಾತಾಡ್ಸಿದೀರಾ. ಬಟ್ ನಾವ್ ಇಂಟರ್ವ್ಯೂ ಅಲ್ಲಿ ನಾನು 1.5 ಗಂಟೆ ಮೇಲೆ ನಾನು ಇಂಟರ್ವ್ಯೂ ಕೊಟ್ಟಿರೋದು. ಅವರು ಈಗ ನೀವೇನ್ ತಿಳ್ಕೊಂಡಿದ್ರ ನನ್ನ ಲೈಫ್ ಬಗ್ಗೆ, ಅವ್ರು ನನ್ ಚಿಕ್ಕ ಮಗುವಿಂದ ಇಲ್ಲಿವರೆಗೂ ಏನ್ ಮಾಡಿದೀನಿ ಪ್ರತಿ ಒಂದ್ ಸೀನು ಅವ್ರಿಗೆ ಗೊತ್ತು. ಅವರು ನಾನು ಏನೇನ್ ಅಚೀವ್ಮೆಂಟ್ ಲಿಸ್ಟ್ ಮಾಡಿದೀನಿ ಅದನ್ನ ಇಯರ್ ವೈಸ್ ನಾನು ಅವ್ರಿಗೆ ಕಳ್ಸಿರೋದು. ಅವ್ರು ಅದನ್ನ ಅಷ್ಟು ವೆರಿಫೈ ಮಾಡಿನೇ ಅವ್ರು ನನ್ ಸ್ಟೇಜ್ ಮೇಲೆ ಬಿಟ್ಟಿರೋದು. ಸೊ ಅದೇನು ಮಾಡಿದ್ರೆ ಈಗ ನಾನು ಹೋಗಿ ನಾನು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಅಂದ ತಕ್ಷಣ ವಾವ್ ಅಂತ ಸ್ಟೇಜ್ ಮೇಲೆ ಬಿಟ್ಬಿಡಲ್ಲ. ಅವ್ರದ್ದೇ ಆದಂತ ವೆರಿ ಟ್ಯಾಲೆಂಟೆಡ್ ಟೀಮ್ ಇದೆ. ಅವ್ರು ಅಷ್ಟು ಥರೋ ವೆರಿಫಿಕೇಶನ್ ಮಾಡ್ತಾರೆ. ಐ ಹ್ಯಾವ್ ಸೋ ಮಚ್ ರೆಸ್ಪೆಕ್ಟ್ ಫಾರ್ ಕಲರ್ಸ್ ಟೀಮ್ ಅಂಡ್ ಟ್ಯಾಲೆಂಟ್ ಟೀಮ್. ಅವ್ರು ಏನ್ process ಅದ 60 ಮೆಂಬರ್ಸ್ ಏನ್ ಬಂದ್ರು ಅಷ್ಟು ಜನಕ್ಕೂ ಈಕ್ವಲ್ ಟ್ರೀಟ್ಮೆಂಟ್ ಕೊಟ್ಟಿರೋದು. ನೀವ್ ಕ್ರಿಂಜ್ ಕಂಟೆಂಟರ್ಸ್ ಏನೋ ನೀವ್ ಅದು ಏನೋ ಆತರ ಯಾರು ಮಾಡಿಲ್ಲ. ಹಾಗಿದ್ಮೇಲೆ ಇವ್ರ ಜೊತೆಗೆ ಅವ್ರಿಗೂ ಡಿಸ್ರೆಸ್ಪೆಕ್ಟ್ ಮಾಡ್ದಂಗ ಆಯ್ತು. ಅಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಕಳ್ಸಿ ಎಲ್ಲರೂ ಒಂದೇ ತರ ಟ್ರೀಟ್ ಮಾಡಿ ಕಳ್ಸಿರೋ ಟ್ಯಾಲೆಂಟ್ ಹಂಟ್ ಟೀಮ್ಗೂ ಕೂಡ ರಿಜೆಕ್ಟ್ ಮಾಡೋ ಫುಲ್ ರೈಟ್ಸ್ ಇದೆ. ಡಿಸ್ರೆಸ್ಪೆಕ್ಟ್ ಮಾಡೋ ನಿಮಗೆ ಯಾವ ರೈಟ್ಸ್ ಇಲ್ಲ. ಸೊ ಇಡೀ ಟೀಮ್ ಅವ್ರನ್ನ ಅಷ್ಟು ರೆಸ್ಪೆಕ್ಟ್. ನೀವು ಏನು ಟಿವಿಯಲ್ಲಿ ಅವ್ರಿಗೆ ಡಿಸ್ರೆಸ್ಪೆಕ್ಟ್ ಅಥವಾ ಅವ್ರಿಗೆ ಬೈದಿರೋದ್ ಏನ್ ನೋಡ್ತಿದ್ದೀರಾ ಅದ್ ಬರೀ ಸ್ಟೇಜ್ ಮೇಲೆ ಆಗಿರೋದು. ಹಿಂದೆ ಪ್ರಾಸೆಸ್ ಅಲ್ಲಿ ಆಗ್ಲಿ ಅಥವಾ ವೇಟಿಂಗ್ ರೂಮ್ ಅಲ್ಲಿ ಆಗ್ಲಿ ಎಲ್ಲಾರ್ನು ಈಕ್ವಲ್ ಆಗಿ ಟ್ರೀಟ್ ಮಾಡಿದ್ದಾರೆ. ನಾವ್ ಇದುವರೆಗೂ ಬೇರೆ ಯಾರ ಆಡಿಷನ್ ನೋಡೇ ಇಲ್ಲ. ನಾವು ಟಿವಿಯಲ್ಲೇ ನೋಡ್ತಾ ಇರೋದು. ಅಷ್ಟು ಡಿಸ್ಕ್ರೀಟ್ ಆಗಿ ಮಾಡ್ತಾರೆ, ಯಾರನ್ನು ಒಳಗ್ ಬಿಡ್ತಾ ಇರ್ಲಿಲ್ಲ, ಅಷ್ಟು ಪ್ರೈವಸಿ ಮೇಂಟೈನ್ ಮಾಡ್ತಾರೆ. ಸೊ ನಾನ್ ಫಸ್ಟ್ ಟೈಮ್ GD ರೌಂಡ್ ಹೋದಾಗ ಎಲ್ಲ ಮಾಸ್ಕ್ ಹಾಕೊಂಡಿದ್ದಾರೆ. ಈವನ್ ನಾವ್ ಇಂಟರ್ವ್ಯೂ ತಗೊಂಡಿದ್ದು ಯಾರು ಅಂತ ನನ್ಗೆ ಇನ್ನ ಗೊತ್ತಿಲ್ಲ. ದೇ ಪುಟ್ಟ ಮಾಸ್ಕ್. ಅಷ್ಟು ಪ್ರೈವಸಿ ಇರುತ್ತೆ, ಅಷ್ಟು ಡಿಸ್ಕ್ರೀಟ್ ಆಗಿ ನಡೆಯುತ್ತೆ, ಏನು ಮೋಸ ಇರಲ್ಲ ಅದ್ರಲ್ಲಿ. ಸೊ ಇಟ್ಸ್ ಜಸ್ಟ್ ದಟ್ ನಾ ಜಡ್ಜಸ್ ಏನ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಐ ಡೋಂಟ್ ಅಗ್ರಿ ವಿತ್ ದಟ್. ಅದ್ರ ಜೊತೆಗೆ ಈಗ ಪ್ರೋಮೋ ನೋಡಿದ್ರು ಜನ, ಪ್ರೋಮೋ ನೋಡಿ ಎಪಿಸೋಡ್ ನೋಡಿದ್ರು. ಎಪಿಸೋಡ್ ನೋಡಾದ್ಮೇಲೆ ನೀವು ರಿಜೆಕ್ಟ್ ಆದ್ರಿ. ರಿಜೆಕ್ಟ್ ಮಾಡಾದ್ಮೇಲೆ ನಿಮ್ಗೆ ಸಿಗ್ತಾ ಇರೋ ಲವ್
ಅಫೆಕ್ಷನ್ ಅಂಡ್ ದೆನ್ ಆ ಕಮೆಂಟ್ ಸೆಕ್ಷನ್ ಅಲ್ಲಿ ಅವ್ರ ಅಂದ್ರೆ ಜನ ನಿಮ್ಮ ಮೇಲೆ ಶೇರ್ ಮಾಡ್ತಿರೋ ಒಪಿನಿಯನ್ ಇದೆಯಲ್ಲ ಅದು ನೋಡಿದಾಗ ಏನ್ ಫೀಲ್ ಆಗುತ್ತೆ ನಿಮ್ಗೆ? ನನ್ಗೆ ತುಂಬಾ ಖುಷಿ ಆಯ್ತು ಆಕ್ಚುಲಿ. ಆ ರಿಜೆಕ್ಟ್ ಆದಾಗ ರಿಜೆಕ್ಟ್ ಆದ್ಮೇಲೂ ನನ್ಗೆ ಏನೇನ್ ಕಮೆಂಟ್ಸ್ ಬಂದಿತ್ತು, ಐ ಡೋಂಟ್ ಅಗ್ರಿ ವಿತ್ ದಟ್. ಅದಾದ್ಮೇಲೂ ವಿನಯ್ ಗೌಡ ಅವ್ರಿಗೆ ನಾನ್ ಹೇಳಿದ್ದೆ, ಬಿಗ್ ಬಾಸ್ ಡೋರ್ ಓಪನ್ ಮಾಡಿ ಅಂತಿದ್ರಿ, ನೀವು ಅಲ್ಲಿ ಇರಕ್ ಲಾಯಕ್ಕಿಲ್ಲ ಅಂತ. ನಾನು ಹೋಗ್ಬೇಕಾದ್ರೆ ಹೇಳಿದ್ರು ಸಂಧ್ಯಾ ಗೌಡ ಅವ್ರೆ ಡೋರ್ ಓಪನ್ ಮಾಡಿಸ್ತಿದ್ವಿ, ಹೋಗಿ ಬಿಗ್ ಬಾಸ್ ಹತ್ರ ಹೇಳಿ ಈಗ ನಾನು ಡೋರ್ ಓಪನ್ ಮಾಡಿಸ್ತಿದೀನಿ ಹೋಗಿ ಅಂತ. ಅಷ್ಟ್ ಹೇಳಿದ್ರು ನಾನೇನು ರಿಯಾಕ್ಟ್ ಮಾಡಿಲ್ಲ. ಬಿಕಾಸ್ ಟಾಸ್ಕ್ ಅಲ್ಲಿ ನಾನು ನಿಮ್ಮನ್ನ ಕಂಟೆಸ್ಟೆಂಟ್ ಆಗಿ ನೋಡಿದೀನಿ. ಬಟ್ ಒನ್ಸ್ ದ ಟಾಸ್ಕ್ ಇಸ್ ಓವರ್, ನೀನು ನನ್ ಜಡ್ಜ್, ನೀವು ನನಗೆ ಯೂಸ್ಲೆಸ್ ಅಂದ್ರು ಐ ಕ್ಯಾನಾಟ್ ಫೈಟ್ ವಿತ್ ಯು. ಬಿಕಾಸ್ ನಿಮ್ದು ಆ ಪೊಸಿಷನ್ ಇದೆ, ನಾನು ಅದಕ್ಕೆ ರೆಸ್ಪೆಕ್ಟ್ ಮಾಡ್ಬೇಕು. ಸೊ ಬಟ್ ಆ ಇದ್ರಲ್ಲಿ ಐ ವಾಸ್ ಜಸ್ಟ್ ಟ್ರೈಂಗ್ ಟು ಪ್ರೊಸೆಸ್ ಏನಾಯ್ತು ಇದು ಅಂತ. ಬಿಕಾಸ್ ನನ್ ಪರ್ಸನಾಲಿಟಿ ಏನಿದೆ ಆ 60 ಮೆಂಬರ್ಸ್ಗೆ ಕಂಪೇರ್ ಮಾಡಿದಾಗ ನನ್ಗೆ ಅನ್ನಿಸ್ತು ನನ್ಗೊಂದು ಐಡೆಂಟಿಟಿ ಇದೆ, ಆಸ್ ಇನ್ ನಾನು ಸ್ವಲ್ಪ ಯುನೀಕ್ ಆಗಿದ್ದೀನಿ ಅಂತ. ಸೊ ಐ ಫೆಲ್ಟ್ ನಾನು ಸೆಲೆಕ್ಟ್ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಸೆಲೆಕ್ಟ್ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಹೋಲ್ಡ್ಗಾದ್ರೂ ಮಿನಿಮಮ್ ಇಟ್ಟೇ ಇಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಸೊ ಬಟ್ ಚಂದನ್ ಶೆಟ್ಟಿ ಸರ್ ಒಬ್ರೇ ಹಂಗ್ ಹೇಳಿದಾಗ ಐ ವಾಸ್ ಟ್ರೈಂಗ್ ಟು ಪ್ರೊಸೆಸ್. ಓಕೆ, ರಿಜೆಕ್ಟ್ ಆಯ್ತಾ, ನಾನು ಅಟ್ ದಿ ಎಂಡ್ ಆಫ್ ದ ಡೇ ಎಷ್ಟೇ ಸ್ಟ್ರಾಂಗ್ ಇದ್ರು ಐ ಆಮ್ ಜಸ್ಟ್ ಅ ಹ್ಯೂಮನ್. ಸೊ ರಿಜೆಕ್ಟ್ ಆದಾಗ ಬೇಜಾರ್ ಆಗೇ ಆಗುತ್ತೆ. ಸೊ ಇಟ್ಸ್ ಜಸ್ಟ್ ಟ್ರೈಂಗ್ ಟು ಪ್ರೊಸೆಸ್ ಅಂಡ್ ಐ ವಾಸ್ ಲೈಕ್ ಓಕೆ ಫೈನ್, ಲೈಕ್ ಪರವಾಗಿಲ್ಲ ಅಂತ ಬಂದೆ. ಅಂಡ್ ಐ ವಾಸ್ ಅಪ್ಸೆಟ್. ಮನೆಯಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡಿ ಐ ವಾಸ್ ಲೈಕ್ ಓಕೆ ಪರವಾಗಿಲ್ಲ. ಜೀವನದಲ್ಲಿ ನಾನು ತುಂಬಾ ಸೋಲ್ ನೋಡಿದ್ದೀನಿ. ನಾನು ಅಸ್ಟ್ರಾಲಜಿಯಲ್ಲಿ ಬಿಲೀವ್ ಮಾಡ್ತೀನಿ. ನಾನು 7.5 ಲಾಸ್ಟ್ ಇಯರ್ ಇಂದ ಮುಗ್ದಿದೆ. ಸೊ ಶನಿ ಭಗವಂತಾನೇ ಬಂದು ನಂಗೆ ಪರ್ಸನಲ್ ಟ್ರೈನಿಂಗ್ ಕೊಟ್ಟೋಗಿರೋದು. ಸೊ ಸೋಲ್ ನನ್ಗೇನ್ ಹೊಸದಲ್ಲ. ನನ್ನ ಲೈಫಲ್ಲಿ ಎಷ್ಟು ಅಚೀವ್ಮೆಂಟ್ಸ್ ಮಾಡಿದೀನಿ ಅಂದ್ರೆ ಅದ್ರ ತ್ರಿಬಲ್ ನನ್ ಸೋಲ್ ನೋಡಿನೇ ಅಷ್ಟು ಅಚೀವ್ಮೆಂಟ್ಸ್ ಮಾಡಕ್ ಸಾಧ್ಯ ಆಗಿರೋದು. ಸೊ ಐ ವಾಸ್ ಟ್ರೈಂಗ್ ಟು ಕನ್ವಿನ್ಸ್ ಮೈ ಸೆಲ್ಫ್, ಪರವಾಗಿಲ್ಲ, ನನ್ ಈ ಸ್ಟಾರ್ಟ್ಅಪ್ ಇದೆ. ನನಗೆ GD-ಯಲ್ಲೂ ಕೇಳಿದ್ರು, ಹೌ ಡೆಸ್ಪರೇಟ್ ಆರ್ ಯು ಫಾರ್ ಬಿಗ್ ಬಾಸ್? ಎಕ್ಸಾಕ್ಟ್ ಸೇಮ್ ಕ್ವೆಶನ್. ನಾನಂದ್ರೆ ಐ ಆಮ್ ನಾಟ್ ಡೆಸ್ಪರೇಟ್ ಫಾರ್ ಬಿಗ್ ಬಾಸ್. ನನಗೆ ಬಿಗ್ ಬಾಸ್ ಬರ್ಬೇಕು ಅನ್ನೋ ಆಸೆ ಇದೆ, ನನಗೆ ಇಷ್ಟ ಇದೆ, ಬರ್ಬೇಕು ಅನ್ನೋ ಎಕ್ಸೈಟ್ಮೆಂಟ್ ಇದೆ. ಐ ವಿಲ್ ನಾಟ್ ಡಿನೈ ದಟ್. ನಾನ್ ಬಿಗ್ ಬಾಸ್ ಗಿಂತ ದೊಡ್ಡವಳು ಅಂತ ಹೇಳ್ತಾ ಇಲ್ಲ. ಬಿಗ್ ಬಾಸ್ ಬಂದ್ರೇನೆ ನನಗೆ ಐಡೆಂಟಿಟಿ ಕ್ರಿಯೇಟ್ ಆಗೋದು, ಅದಿದೆ ನನ್ಗೆ. ಬಟ್ ಬಿಗ್ ಬಾಸ್ ಇಲ್ಲ ಅಂದ್ರೆ ನನ್ನ ಜೀವನನೇ ಇಲ್ಲ, ಅಯ್ಯೋ ಆಗ್ಲೇಬೇಕು ಆತರ ಇರ್ಲಿಲ್ಲ. ನಾನು ಅದನ್ನ ಟೀಮ್ಗೂ GD-ಯಲ್ಲೂ ಹೇಳಿದೀನಿ, ದೇ ಹ್ಯಾವ್ ಇಟ್ ಆನ್ ಕ್ಯಾಮ್ರಾ ದಟ್ ಐ ಆಮ್ ನಾಟ್ ಡೆಸ್ಪರೇಟ್ ಫಾರ್ ಬಿಗ್ ಬಾಸ್. ನಾನು ಬಿಗ್ ಬಾಸ್ ಬಂದ್ರು ನಾನೊಂದು ಐಡೆಂಟಿಟಿ ಕ್ರಿಯೇಟ್ ಮಾಡಿ ವಾಪಸ್ ನಾನು ಸ್ಟಾರ್ಟ್ಅಪ್ ಮಾಡಕ್ಕೆ ಹೋಗೋದು. ಬಿಗ್ ಬಾಸ್ ಇಲ್ಲ ಅಂದ್ರೂ ನನಗೆ ಐಡೆಂಟಿಟಿ ಕ್ರಿಯೇಟ್ ಮಾಡಕ್ ಅಷ್ಟು ಚಾನ್ಸ್ ಸಿಗದೆ ಇರ್ಬೋದು. ಬಟ್ ನಾನೇ ಕಷ್ಟಪಟ್ಟು ಇನ್ಸ್ಟಾಗ್ರಾಮ್ ಅಲ್ಲೋ ಮೀಡಿಯಾದಲ್ಲೋ ಐ ಟ್ರೈ ಟು ಕ್ರಿಯೇಟ್ ಮೈ ಐಡೆಂಟಿಟಿ. ಜನಕ್ಕೆ ಪರಿಚಯ ಆಗೋ ತರ ನಾನೇ ಕಷ್ಟಪಟ್ಟು ಮಾಡಿ ಅಗೇನ್ ಐ ಬಿಲ್ಡ್ ಮೈ ಸ್ಟಾರ್ಟ್ಅಪ್. ಮೈ ಎಂಡ್ ಗೋಲ್ ಇಸ್ ಮೈ ಸ್ಟಾರ್ಟ್ಅಪ್. ಸೊ ಅದಿದೆ. ಸೊ ಐ ವಾಂಟ್ ಟು ಬಿ ಇನ್ ಬಿಗ್ ಬಾಸ್ ಬಟ್ ಐ ಆಮ್ ನಾಟ್ ಡೆಸ್ಪರೇಟ್ ಟು ಬಿ ಇನ್ ಬಿಗ್ ಬಾಸ್. ಸೊ ರಿಜೆಕ್ಟ್ ಆದಾಗ ಐ ವಾಸ್ ಟ್ರೈಂಗ್ ಟು ಟೆಲ್ ಮೈ ಸೆಲ್ಫ್, ಅದನ್ನೇ ನಾನು ಹೇಳಕ್ಕೊಳಕ್ ಟ್ರೈ ಮಾಡ್ತಿದ್ದೆ. ನಾನು ಡೆಸ್ಪರೇಟ್ ಇರ್ಲಿಲ್ಲ, ಈಗ ನನಗೆ ಬೇಜಾರಾಗಿದೆ, ಇಟ್ಸ್ ಓಕೆ, ಲೆಟ್ಸ್ ಮೂವ್ ಆನ್ ಅಂತ. ಸೊ ಫ್ರೆಂಡ್ಸ್ ಜೊತೆ ಸ್ವಲ್ಪ 2 ದಿನ ಹೊರಗೆ ಹೋಗಿ ಸ್ವಲ್ಪ ಮಾತಾಡಿ ಸಮಾಧಾನ ಮಾಡ್ಕೊಂಡು ಅದಕ್ಕೆ ಓಕೆ ಈಗ ಆರಾಮಾಗಿದ್ದೀನಿ. ಆಮೇಲೆ ಅವತ್ ಬೆಳಗ್ಗೆ ಎದ್ರೆ 100-200 ಮಿಸ್ ಕಾಲ್ಸ್ ಮೆಸೇಜಸ್. ಏನಾಗೋಯ್ತಪ್ಪ ಅಂತ ನನ್ನ ಮೊಬೈಲ್ ನೋಡಿದ್ರೆ ಎಲ್ಲ ಪ್ರೋಮೋ ಫಾರ್ವರ್ಡ್ ಮಾಡಿದ್ದಾರೆ. ನಾನು ಏನ್ ಹಾಕಿದಾರೋ, ಬಿಕಾಸ್ ಆ ಒಂದು ಹೀಟ್ ಆಫ್ ದಿ ಕಾನ್ವರ್ಸೇಷನ್ ಅಲ್ಲಿ ಏನೇನ್ ಆಗುತ್ತೆ ಅಂತ ನಿಮ್ ಮೈಂಡ್ ಎಂಟೈರ್ ಆಗಿ ರಿಜಿಸ್ಟರ್ ಆಗಿರಲ್ಲ. ನೀವ್ ಲಾಯಕ್ಕಿಲ್ಲ ಅಂತ ಎಕ್ಸಾಕ್ಟ್ ಲೈನ್ ಹೇಳಿದೀನಿ ಅಂತೂ ನನಗೆ ಕ್ಲಿಯರ್ ಆಗಿ ನೆನಪಿಲ್ಲ. ಬಿಕಾಸ್ ಐ ನೋ ನೀವು ಬಿಗ್ ಬಾಸ್ ಅಲ್ಲಿ ಹೇಳಿದೀರಾ ಯು ಡೋಂಟ್ ಡಿಸರ್ವ್ ಟು ಬಿ ತರ ಹೇಳಿದೀನಿ. ಐ ನೋ ವಾಟ್ ಐವ್ ಸೆಡ್, ಐ ನೋ. ಬಟ್ ಎಕ್ಸಾಕ್ಟ್ ವರ್ಡ್ಸ್ ಯು ಮೈಟ್ ನಾಟ್ ರಿಮೆಂಬರ್ ಬಿಕಾಸ್ ಅದನ್ನ ನೀವು ಬಯಾಟ್ ಮಾಡ್ಕೊಂಡು ಹೋಗಿರಲ್ಲ. ಅಲ್ಲಿ ಫ್ಲೋ ಅಲ್ಲಿ ಏನ್ ಬರುತ್ತೆ ಅದನ್ನ ಹೇಳಿರ್ತೀರಾ. ನಾನು ಏನ್ ಹಾಕಿದ್ದಾರೆ ಅಂತ ಎದ್ರುಕೊಂಡೆ ಓಪನ್ ಮಾಡಿ ನೋಡ್ದೆ. ಅಂಡ್ ಐ ಥಾಟ್ ಅದ್ ಪ್ರೋಮೋ ನೋಡಿದಾಗ್ಲೂ ನನಗೆ ಇಷ್ಟು ಸಪೋರ್ಟ್ ಸಿಗುತ್ತೆ ಅಂತ ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ಇಟ್. ಸೊ ಬಟ್ ಐ ಡಿಸೈಡೆಡ್ ಟು ಪೋಸ್ಟ್ ದಟ್ ಇದನ್ನ ನಾನು ಹೇಳಿದೀನಿ ಅಂಡ್ ಐ ಸ್ಟ್ಯಾಂಡ್ ಬೈ ಇಟ್. ನೀವು ಇವತ್ತು ಕರೆದ್ಬಿಟ್ಟು ವಿನಯ್ ಗೌಡ ಸರ್ ಅವ್ರನ್ನ ಕಂಟೆಸ್ಟೆಂಟ್ ಆಗಿ ಮಾಡಿದ್ರೆ ನಾನು ಅವ್ರಿಗೆ ಅದಕ್ಕಿಂತ ಇನ್ನ ಸ್ಟ್ರಾಂಗ್ ಪಾಯಿಂಟ್ಸ್ ಹೇಳ್ಬರ್ತೀನಿ. ಐ ವಿಲ್ ನಾಟ್ ಹೆಸಿಟೇಟ್. ನಾನು ನಿಮ್ಮನ್ನ ಬಿಗ್ ಬಾಸ್ ಯಾಕೆ ಸೆಲೆಕ್ಟ್ ಮಾಡ್ಬೇಕು ಅಂದಾಗ್ಲೂ ನಾನು ಇದೇ ವ್ಯಾಲಿಡ್ ಪಾಯಿಂಟ್ ಕೊಟ್ಟಿದ್ದು. ನಾನು ಆಸ್ ಅ ಕಾಮನರ್ ಸೆಲೆಬ್ರಿಟಿಗೆ ಟಕ್ಕರ್ ಕೊಡುವಂತ ಕೆಪಾಸಿಟಿ ನನ್ನಲ್ಲಿದೆ. ಅದನ್ನ ನಾನು ಸ್ಟೇಜ್ ಮೇಲೆ ಪ್ರೂವ್ ಮಾಡಿ ಬಂದಿದ್ದೀನಿ. ನೀವು ಜಡ್ಜ್ ಆದ್ರೂ, ನೀವು ಸೆಲೆಬ್ರಿಟಿ ಆದ್ರೂ, ನಿಮಗೆ ಟಕ್ಕರ್ ಕೊಡುವಂತ ಕೆಪಾಸಿಟಿ ನಾನು ಏನ್ ಲೈನ್ ಹೇಳಿದೀನಿ ಅದನ್ನ ಸ್ಟೇಜ್ ಮೇಲೆ ಪ್ರೂವ್ ಮಾಡಿ ಬಂದಿದ್ದೀನಿ. ಸೊ ದಟ್ಸ್ ವೈ ಯು ವಾಂಟ್ ಟು ಸೆಲೆಕ್ಟ್ ಮೀ ಅನ್ನೋ ತರ. ಸೊ ಆ ಪ್ರೋಮೋ ಬಂತು, ಇದಾಯ್ತು. ಸೊ ಐ ಪೋಸ್ಟೆಡ್ ಅ ವಿಡಿಯೋ. ಐ ಸೆಡ್ ವಾಟ್ ಐ ಸೆಡ್. ನಾನು ಇದನ್ನ ಹೇಳಿದೀನಿ ಅಂಡ್ ಐ ಸ್ಟ್ಯಾಂಡ್ ಬೈ ಇಟ್ ಅಂತ.
ಆಮೇಲೆ ಐ ಜಸ್ಟ್ ಪೋಸ್ಟೆಡ್ ದಟ್ ಅಂಡ್ ಒಂದ್ ಸ್ವಲ್ಪ ಬಿಟ್ ನೋಡಿದ್ರೆ ನೋಟಿಫಿಕೇಶನ್ ಸುರಿಮಳೆ, ಮೆಸೇಜಸ್ ಸುರಿಮಳೆ, ಎಲ್ಲಾರದು ಏನ್ ಟ್ರಾಲ್ಸ್, ಹೈಕ್ಲು ಟ್ರಾಲ್ ಇನ್ ಕಡೆ ಏನೇನಿದೆ ಯೂಟ್ಯೂಬ್ ಎಲ್ಲಾರು ಕಳಿಸ್ತಾ ಇದ್ದಾರೆ. ಎವ್ರಿ ಒನ್ ಎಷ್ಟು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ರು. ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ಇಟ್ ಅಂಡ್ ಐ ಫೆಲ್ಟ್ ವೆರಿ ಗ್ರೇಟ್ಫುಲ್. ತುಂಬಾ ಜನ ಮೆಸೇಜ್ ಮಾಡಿ ಅದಾದ್ಮೇಲೆ ಐ ಥಾಟ್ ನನ್ನನ್ನ ನಾನು ಪರಿಚಯ ಮಾಡ್ಕೊಳ್ಳೋ ಆಪರ್ಚುನಿಟಿ ಸಿಕ್ಕಿದೆ ಅಂತ. ಸೊ ನಾನ್ ಮಾಡಿರೋದನ್ನು ಒಂದು ವಿಡಿಯೋ ಹಾಕ್ದೆ. ಅದಕ್ಕೂ ತುಂಬಾ ಜನ ಮೆಸೇಜ್ ಮಾಡಿ ನೀವ್ ಎಷ್ಟು ಸಾಧನೆ ಮಾಡಿದೀರಾ, ಖುಷಿ ಆಯ್ತು, ನಿಮ್ಮಂತವ್ರು ಬಿಗ್ ಬಾಸ್ ಗೆ ಬರ್ಬೇಕು. ಜನದ ಒಪಿನಿಯನ್ ಸಿಕ್ತಲ್ಲ, ಲೈಕ್ ಓಕೆ ನಾನ್ ಬಿಗ್ ಬಾಸ್ ಗೆ ಹೋಗ್ಬೇಕು ಅಂತ ಇದ್ದಿದ್ದೆ ಜನಕ್ಕೆ ನಾನ್ ಪರಿಚಯ ಆಗ್ಲಿ ಅಂತ. ಅದು 3 ಸೆಕೆಂಡ್ ಪ್ರೋಮೋ ಇಂದ ಆಗೋಯ್ತಲ್ಲ, ಖುಷಿ ಆಯ್ತು. ಲೈಕ್ 3 ಸೆಕೆಂಡ್ ಪ್ರೋಮೋದಲ್ಲೇ ನಾನು ಇಷ್ಟು ಹವಾ ಕ್ರಿಯೇಟ್ ಮಾಡಿದೀನಿ. ಹೋಗಿದ್ರೆ ಶೋಗೆ ಇನ್ನ ಎಷ್ಟು ಚೆನ್ನಾಗಿರೋದು ಅಂತ. I am very happy. ನಾನು ಅಷ್ಟು ಪ್ರೀತಿ ಸಿಕ್ಕಿದೆ. ಐ ಆಮ್ ಸೋ ಗ್ರೇಟ್ಫುಲ್. ಲೈಕ್ ಥ್ಯಾಂಕ್ ಯು ಸೋ ಮಚ್. ಇಡೀ ಕರ್ನಾಟಕ ಜನತೆಗೆ ನನ್ನ ಕಡೆಯಿಂದ ಧನ್ಯವಾದ. ಬಿಕಾಸ್ ನನಗೆ ಇಷ್ಟು ಪ್ರೀತಿ ನನ್ನ ಜೀವನದಲ್ಲಿ ಯಾವತ್ತೂ ಸಿಕ್ಕಿಲ್ಲ. ನನ್ನ ಲೈಫಲ್ಲಿ ಏನೇ ಅಚೀವ್ ಮಾಡಿರ್ಬೋದು, ಬಟ್ ದಿಸ್ ಇಸ್ ದಿ ಫಸ್ಟ್ ಟೈಮ್ ನನ್ನ ಸ್ಟೇಟ್, ನನ್ನ ಜನ ನನ್ನನ್ನು ರೆಕಗ್ನೈಸ್ ಮಾಡಿರೋದು. ಸೊ ದೇವ್ರದು ಮೈವೆ ಅನ್ಸುತ್ತೆ. ಸೊ ನನ್ಗೆ ಈ ಕ್ವೆಶನ್ಸ್ ಕೇಳಿದ್ರು ಇಂಟರ್ವ್ಯೂ ಅಲ್ಲಿ, ನಿಮಗೆ ಆಸ್ಟ್ರಾಲಜಿ ಗೊತ್ತಲ್ವಾ, ಸೊ ನೀವು ಬಿಗ್ ಬಾಸ್ ಸೆಲೆಕ್ಟ್ ಆಗ್ತೀರಾ ಅಂತ. ಸೊ ನಾನು ಆಡಿಷನ್ ವಿಡಿಯೋ ಅಲ್ಲಿ ಹೇಳಿದೆ, ನೀವು ನನಗೆ ನಿಮ್ ಬರ್ತ್ ಟೈಮ್ ಮತ್ತೆ ಡೇಟ್ ಕೊಟ್ರೆ ನಿಮ್ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಹೇಳೋ ಅಂತ ನನಗೆ ಕೆಪಾಸಿಟಿ ಇದೆ ಅಂತ. ಸೊ ಅವ್ರು ನನಗೆ ಕೇಳಿದ್ರು, ಸೊ ನಿಮ್ ಫ್ಯೂಚರ್ ಹೇಳಿ ಅಂತ. ಸೊ ನಾನು ಇಂಟರ್ವ್ಯೂ ಮಾಡಿದೆ ಅಂತ ಸರಿಗೆ ಹೇಳಿದ್ದೆ. ಅಸ್ಟ್ರಾಲಜಿ ಪ್ರಿಡಿಕ್ಷನ್ ಟೂಲ್ ಅಲ್ಲ, ಮದ್ವೆ ಆಗ್ತೀನೋ ಇಲ್ವಾ, ಸೆಲೆಕ್ಟ್ ಆಗ್ತೀನೋ ಇಲ್ವಾ ಅಂತಾರ. ನಿಮ್ ಜೀವನದಲ್ಲಿ ಹೇಗೆ ನಿಮ್ ಲೈಫ್ ಟರ್ನ್ ಆಗುತ್ತೆ, ಆ ಟೈಮ್ ಅಲ್ಲಿ ಯಾವ ತರ ನಿಮ್ ಜೀವನ ನಡೆಯುತ್ತೆ, ಯಾವ ಮೈಂಡ್ ಸೆಟ್ ಇರ್ಬೇಕು ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ನಾನು ಹೇಳಿದ್ದೆ ಜೂನ್ ಅಲ್ಲಿ ಏನ್ ಜುಪಿಟರ್ ಟ್ರಾನ್ಸಿಷನ್ ಆಗಿದೆ, ನನ್ ಟೈಮ್ ಶುರು ಆಗಿದೆ. ಲಾಸ್ಟ್ 8 years ಶನಿ ಭಗವಂತ ಬಂದ್ ನಂಗೆ ಪಾಠ ಕಳ್ಸಾಗಿದೆ. ಈಗ ಬೃಹಸ್ಪತಿ ಬಂದ್ ಓಕೆ ನೀನ್ ಏನ್ ಮಾಡ್ತೀಯಾ ಮಾಡು, ನಾನ್ ನಿನ್ ಜೊತೆ ಇದ್ದೀನಿ ಅನ್ನೋ ತರ. ಸೊ ಜೂನ್ ಅಲ್ಲಿ ನಾನು ನನ್ನ IT ಕಂಪ್ನಿ ರಿಸೈನ್ ಮಾಡಿ ನಾನು ಸ್ಟಾರ್ಟ್ಅಪ್ ಶುರು ಮಾಡಿದೆ, ನನ್ನ ಕಂಪ್ನಿ ರಿಜಿಸ್ಟರ್ ಮಾಡಿದೆ, ಬಿಗ್ ಬಾಸ್ ಗೆ ಆಡಿಷನ್ ಕೊಟ್ಟೆ, ಸೆಲೆಕ್ಟ್ ಆಯ್ತು. ಸೊ ಆಗ ಹೇಳ್ದೆ ಬೈ ನವೆಂಬರ್ ನೀವು ನನ್ನ ಬಿಗ್ ಬಾಸ್ ಸೆಲೆಕ್ಟ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಸರ್, ನವೆಂಬರ್ ಅಷ್ಟೇ ನಾನು ಫೇಮಸ್ ಆಗ್ತಾ ಇದ್ದೀನಿ. ನನ್ ಕುಂಡ್ಲಿಯಲ್ಲಿ ಇದೆ ಅದು. ನೀವು ನಿಮ್ ಚಾನೆಲ್ ಇಂದ ಆಗ್ತೀನೋ, ಈ ಶೋ ಇಂದ ಆಗ್ತೀನೋ, ಇನ್ಸ್ಟಾಗ್ರಾಮ್ ಇಂದ ಆಗ್ತೀನೋ ನಂಗೆ ಗೊತ್ತಿಲ್ಲ, ಬಟ್ ಅಷ್ಟರಲ್ಲಿ ನನ್ ಜನಕ್ಕೆ ನಾನು ಪರಿಚಯ ಆಗ್ತೀನಿ ಅಂತ ಹೇಳಿದೆ. ಅವರು ನನ್ ಫೈನಲ್ ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಆದಾಗ ಕಾಲ್ ಮಾಡಿದಾಗ್ಲೂ ಹೇಳಿದ್ರು, ನೋಡಿ ಮೇಡಮ್ ನೀವು ಹೇಳಿದ್ರಲ್ಲ ನವೆಂಬರ್ ಅಷ್ಟಲ್ಲಿ ಫೇಮಸ್ ಆಗ್ತೀನಿ ಅಂತ, ಮೋಸ್ಟ್ಲಿ ಆಗ್ಬೋದೇನೋ ನೋಡಿ ಅಂತ. ಅದ್ ನಿಜ ಆಗೋಯ್ತು. ಫೇಮಸ್ ಆಗಿಲ್ಲ ಅಂದ್ರೂ ನನಗೆ ಪರಿಚಯ ಆದ್ನಲ್ಲ, ನನಗೆ ಅಷ್ಟೇ ಸಾಕು. ಇನ್ನ ಈ ಆಡಿಷನ್ಸ್ ನೋಡಿದ್ಮೇಲೆ, ಪ್ರೊಮೋ ನೋಡಿದ್ಮೇಲೆ ಅಂಡ್ ದೆನ್ ಎಪಿಸೋಡ್ಸ್ ನೋಡಿದ್ಮೇಲೆ ಹೊರಗಡೆ ಜನರ ತಲೆಯಲ್ಲಿ ಒಂದು ಒಪಿನಿಯನ್ ನೋಡ್ತಾ ಇದ್ದಾರೆ. ಏನ್ ಒಪಿನಿಯನ್ ಅಂತಂದ್ರೆ, ಸೆಲೆಬ್ರಿಟಿಗಳಿಗೆ ನೀವು ಬೇರೆ ತರ ಟ್ರೀಟ್ ಮಾಡ್ತೀರಾ, ಕಾಮನ್ ಪೀಪಲ್ಗೆ ನೀವು ಬೇರೆ ತರ ಟ್ರೀಟ್ ಮಾಡ್ತೀರಾ. ಇಫ್ ಒಬ್ಬ ಸೆಲೆಬ್ರಿಟಿ ಬಂದ್ರೆ ನೀನು ಸಗಣಿ ಹಚ್ಕೋ, ನೀನು ತಲೆ ಇದ್ ಮಾಡು, ಈ ತರ ಅಂದ್ರೆ ಈ ತರ ಟ್ರೀಟ್ ಮಾಡ್ತಿದ್ರಾ, ಕಾಮನ್ ಪೀಪಲ್ಗೆ ಈ ತರ ಟ್ರೀಟ್ ಮಾಡ್ತಿದ್ರಲ್ಲ ಅನ್ನೋದು ಪಬ್ಲಿಕ್ ಒಂದು ಒಪಿನಿಯನ್. ನೀವು ನಿಮ್ಗೂ ಕೂಡ ಮೋಸ್ಟ್ಲಿ ಆ ತರದ ಒಪಿನಿಯನ್ ಕಣ್ಣಿಗೆ ಬಿದ್ದಿರ್ಬೋದು ಅಂತ ಅನ್ಕೋತೀನಿ. ವಾಟ್ ಇಸ್ ಯುವರ್ ಒಪಿನಿಯನ್? ಅದು ಟಾಸ್ಕ್ಗೆ ನಾವು ಅಗೇನ್ಸ್ಟ್ ಆಗಿ ಹೋಗಕ್ ಆಗಲ್ಲ. ನೀವು ಬಿಗ್ ಬಾಸ್ ಹೋದ್ಮೇಲೆ ಅಲ್ಲಿ ನಿಮ್ ತಲೆ ಬೋಳಿಸ್ಕೊಳ್ಳಿ ಅಂತಾನು ಹೇಳ್ತಾರೆ, ಸಗಣಿ ನೀರು ಹಾಕಿಸ್ಕೊಳ್ಳಿ ಅಂತಾರೆ, ಕಪ್ ಮುಖ ಬಣ್ಣದಲ್ಲಿ ಮುಖಕ್ಕೆ ಬಳಿತಾರೆ. ಸೊ ಆ ಟಾಸ್ಕ್ ಇರೋದು ನಿಮಗ್ ಬಿಗ್ ಬಾಸ್ ಅಲ್ಲಿ ಆ ಟಾಸ್ಕ್ ಕೊಟ್ಟಾಗ ನಿಮಗ್ ಎಷ್ಟು ಧೈರ್ಯ ಇದೆ ಅದನ್ನ ಎದುರಿಸೋಕೆ, ಅದನ್ನ ನೋಡಕ್ ಆ ಟಾಸ್ಕ್ ಕೊಟ್ಟಿರೋದು. ನೀವು ಕಾಮನರ್, ಸೊ ನಿಮಗ್ ಸಗಣಿ ಹಚ್ಚಿಸ್ತೀವಿ, ನಿಮಗ್ ಬೆಲೆ ಇಲ್ಲ ಅನ್ನೋ ತರ ಅಲ್ಲ ಕಾನ್ಸೆಪ್ಟ್ ಅಲ್ಲಿರೋದು. ಸೊ ಆ ಒಂದು ಅಷ್ಟು ಮುದ್ದಾಗಿರೋ ಹುಡುಗಿಗೆ ಸಗಣಿ ಹಚ್ಚಿದ್ರು, ಬಟ್ ಸಂಗೀತ ಮ್ಯಾಮ್ ಅವರು ಸಗಣಿ ಹಚ್ಚಿಸ್ಕೊಂಡಿದ್ದಾರೆ, ರೈಟ್? ಸೊ ನಾವು ನಾನ್ ಸೆಲೆಕ್ಟ್ ಆಗಿಲ್ಲ ಅಂತ ಶೋ ಆಗಿದ್ದಿಲ್ಲ ತಪ್ಪು ಅಂತ ಹೇಳಕ್ ಆಗಲ್ಲ. ಇದ್ರಲ್ಲಿ ಒಂದಿದೆ, ಅಂದ್ರೆ ಸಂಗೀತ ಶೃಂಗೇರಿ ಅವರು ಸಗಣಿ ಹಚ್ಚಿಸ್ಕೊಂಡಿದ್ದಾರೆ, ಬಟ್ ಆಸ್ ಎ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ, ಅಂದ್ರೆ ಈಗ ಇದು ಬಿಗ್ ಬಾಸ್ ಸೆಲೆಕ್ಟಿಂಗ್ ಪ್ರೊಸೆಸ್, ಅಂದ್ರೆ ಇದು ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ. ಒಳಗಡೆ ಹೋಗಾದ್ಮೇಲೆ ಐ ನೋ ದಿರ್ ಇಸ್ ಅಗ್ರಿಮೆಂಟ್, ಹಿಂಗಿರುತ್ತೆ, ಯಾವ್ದು ನೀವು ಅಪೋಸ್ ಮಾಡಂಗಿಲ್ಲ, ಏನ್ ಹೇಳ್ತಾರೆ ಅದನ್ನ ಮಾಡ್ಬೇಕು ಅನ್ನೋದು ದಿರ್ ಇಸ್ ಅಗ್ರಿಮೆಂಟ್, ಬಿಗ್ ಬಾಸ್ ಅಗ್ರಿಮೆಂಟ್. ಅಲ್ಲಿ ಹೋದ್ಮೇಲೆ ನೀವು ಮಾಡ್ಲೇಬೇಕು. ಬಟ್ ದಿಸ್ ಇಸ್ ಸೆಲೆಕ್ಟಿಂಗ್ ಪ್ರೊಸೆಸ್. ಯಾವ ಸೆಲೆಬ್ರಿಟಿನೂ ಕೂಡ ಈ ತರ ಸೆಲೆಕ್ಟ್ ಮಾಡಲ್ಲ, ಸೆಲೆಕ್ಟ್ ಪ್ರೊಸೆಸ್ ನಡೆಯಲ್ಲ. ಬಟ್ ಕಾಮನ್ ಮ್ಯಾನ್ ಅಂತ ಬಂದಾಗ ಯಾಕೆ ಈ ತರ ಮಾಡ್ತಾ ಇದ್ದೀರಾ ಅನ್ನೋದು ಪಬ್ಲಿಕ್ ಒಪಿನಿಯನ್. ಸೊ ಏನಾಗ್ತಿದೆ ಅಂದ್ರೆ ಅದರಲ್ಲಿ ಕಲರ್ಸ್ ಟ್ಯಾಲೆಂಟ್ ಟೀಮ್ ಏನಿದೆ, ಸೊ ಅವರು ನೀವು ಆಲ್ರೆಡಿ ಒಂದ್ ಸೆಲೆಬ್ರಿಟಿ ಆಗಿದ್ದೀರಾ ಟು ಸಮ್ ಎಕ್ಸ್ಟೆಂಟ್. ನೀವು ಶೋಗ್ ಬಂದ್ರೆ ಜನ ನಿಮ್ನ ನೋಡ್ತಾರೆ. ಸೊ ನೀವು ಏನ್ ಕ್ಯಾಮ್ರಾ ಮುಂದೆ ಮಾಡಿದೀರಾ ಅಥವಾ ಅವ್ರ ಏನ್ ಇಂಡಸ್ಟ್ರಿಯಲ್ ಗೊತ್ತಿರುತ್ತೆ, ಅವ್ರಿಗೆ ಒಂದು ಐಡಿಯಾ ಇರುತ್ತೆ ನಿಮ್ಮಲ್ಲಿ ಸ್ಟ್ರೆಂತ್ ಇದೆ ಇಲ್ಲ ಅಂತ. ಬಟ್ ಆಸ್ ಅ ಕಾಮನರ್ ಟೀಮ್ಗೆ ಒಂದ್ ಅರ್ಧ ಗಂಟೆ ಇಂಟರ್ವ್ಯೂ ಅಲ್ಲಿ ಜಡ್ಜ್ ಮಾಡಕ್ ತುಂಬಾ ಕಷ್ಟ. ಈಗ ನಾನ್ ಹೋಗಿ ಹೇಳ್ಬೋದು ನಾನು ಏನಾದ್ರೂ ಮಾಡ್ತೀನಿ ಅಂತ, ಬಟ್ ಒಂದ್ ಟಾಸ್ಕ್ ಕೊಟ್ಟಾಗ ನಾನ್ ಮಾಡದೇ ಇರ್ಬೋದು. ಸೊ ಅದನ್ನ ಇವ್ರು ಏನ್ ಹೇಳಿದಾರೆ ಅದನ್ನ ನಿಜವಾಗ್ಲೂ ಮಾಡೋ ಅಂತ ಇದೆಯಾ, ಅವ್ರಿಗೆ ಅಲ್ಲಿ ಕೆಪಾಸಿಟಿ ಇದೆಯಾ ಅಂತ ಅವ್ರು ಚೆಕ್ ಮಾಡ್ತಾ ಇರೋದು. ಬಟ್ ಐ ಅಗ್ರಿ, ಲೈಕ್ ಸೆಲೆಬ್ರಿಟೀಸ್ಗೆ
ಏನು ಮಾಡದೆ ಡೈರೆಕ್ಟ್ ಎಂಟ್ರಿ ಸಿಕ್ಬಿಡುತ್ತೆ, ಫೇಮ್ ಸಿಗುತ್ತೆ, ಆಮೇಲೆ ಅವ್ರಿಗೆ ಪ್ರೂವ್ ಮಾಡ್ಕೊಳ್ಳೋ ಚಾನ್ಸ್ ಸಿಗುತ್ತೆ. ಬಟ್ ಕಾಮನರ್ಸ್ಗೆ ಪ್ರೂವ್ ಮಾಡಿ ಒಳಗ್ ಹೋಗ್ಬೇಕು, ರೈಟ್? ಸೊ ಈಗ ಹಂಗ್ ನೋಡ್ಕೊಂಡ್ರೆ ನಾವು ಜೀವನ ಪೂರ್ತಿ ಇದೊಂದು ಆಪರ್ಚುನಿಟಿಗೆ ವೇಟ್ ಮಾಡಿರ್ತೀವಿ, ಈ ತರ ಒಂದು ದೊಡ್ಡ ಸ್ಟೇಜ್ ಸಿಗ್ಬೇಕು ಅಂತ. ಆ ಒಂದ್ ಟಾಸ್ಕ್ ಅಥವಾ ಅದ್ ಏನ್ ವೇಟಿಂಗ್ ಟೈಮ್ ಇತ್ತು, ನಾನ್ ಮಾರ್ನಿಂಗ್ 6 ಗಂಟೆ ಮೇಕಪ್ ಡ್ರೆಸ್ ಹಾಕೊಂಡು ಹೋಗಿದ್ದು, ನನ್ ಶೂಟ್ ನಡೆದಿದ್ದು ಮಧ್ಯರಾತ್ರಿ 1 ಗಂಟೆ. ಸೊ ತುಂಬಾ ಕಂಟೆಸ್ಟೆಂಟ್, ನಾನೇ ಲಾಸ್ಟ್ ಹೋಗಿದ್ದು ಅನ್ಸುತ್ತೆ. ಅವ್ರು ಇಷ್ಟ ಅವರ್ಸ್ ವೇಟ್ ಮಾಡಿದ್ವಿ ಅಂತ. ನಾವು ಇಡೀ ಜೀವನ ಪೂರ್ತಿ ವೇಟ್ ಮಾಡಿದ್ವಿ ಆ ತರ ಒಂದು ಸ್ಟೇಜ್ಗೆ. 24 ಅಲ್ಲ 48 ಅವರ್ಸ್ ನಾನು ವೇಟ್ ಮಾಡಕ್ ರೆಡಿ ಇದೀನಿ, ಬಿಕಾಸ್ ಐ ವಾಂಟ್ ದಟ್, ಐ ಆಮ್ ರೆಡಿ ಟು ಪ್ರೂವ್ ದಟ್. ಸೊ ಅಲ್ಲಿ ಕಂಟೆಸ್ಟೆಂಟ್ಸ್ ಅದನ್ನ ಸ್ಪಿರಿಟ್ ಆಗೇ ತಗೊಂಡಿದ್ದಾರೆ. ಬಟ್ ಗಿನ್ನೆಸ್ ರೆಕಾರ್ಡ್ ಟೇರ್ ಮಾಡಿ ಒಂದಿದ್ದು, ಐ ಡೋಂಟ್ ಅಗ್ರಿ ವಿತ್ ದಟ್. ಸೊ ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ಮಿಸ್ ಇಂಡಿಯಾ ಕ್ರೌನ್ ಹಾಕೊಂಡು ಹೋಗಿದ್ದೆ, ನೀನು ಒಳಗ್ ಬರ್ಬೇಕು ಅಂದ್ರೆ ಮಿಸ್ ಇಂಡಿಯಾ ಕ್ರೌನ್ ಹೊಡೆದಾಕು ಅಂತ ಅಂದ್ರೆ ಅದು ಏನು ಪ್ರೂವ್ ಮಾಡಲ್ಲ. ಅದು ನಾನ್ ಮಾಡಿರೋಂತ ಒಂದು ಅಚೀವ್ಮೆಂಟ್, ಅದಕ್ಕೆ ಅದು ಒಂದ್ ಸ್ಟೋನ್ಸ್ ಆಗಿರ್ಬೋದು, ಬಟ್ ಅದಕ್ಕೆ ಆದಂತ ಒಂದು ಬೆಲೆ ಇರುತ್ತೆ. ಅದನ್ನ ಹೊಡೆದಾಕೋದ್ರಿಂದ ನಾನು ಏನು ಪ್ರೂವ್ ಮಾಡಲ್ಲ. ಗಿನ್ನೆಸ್ ರೆಕಾರ್ಡ್ ನ ಹರಿದಾಕೋದ್ರಿಂದ ಅವ್ರು ಏನು ಪ್ರೂವ್ ಮಾಡ್ತಾ ಇಲ್ಲ. ಅವ್ರು ಗಿನ್ನೆಸ್ ರೆಕಾರ್ಡ್ ಮಾಡಿ ಅವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಸೊ ಅದ್ ಟಾಸ್ಕ್ ಐ ಡೋಂಟ್ ಅಗ್ರಿ. ಬಟ್ ಏನ್ ತಲೆ ಬೋಳಿಸ್ಕೊಂಡ್ರು, ಸಗಣಿ ಹಾಸ್ಕೊಂಡ್ರು, ಐ ನೋ ಇಟ್ ಇಸ್ ಅ ವೆರಿ ಹಾರ್ಡ್ ಟಾಸ್ಕ್. ನನಗೆ ಅವರು ಟಾಪ್ 60 ಅಲ್ಲಿ ಅವ್ರನ್ನ ನೋಡಿದ್ದೆ, ಹಾಯ್ ನನಗೆ ಇಂಗ್ಲಿಷ್ ಕನ್ನಡ ಸ್ವಲ್ಪ ಬರಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತೆಲ್ಲ. ನಾನಾಗ ಅಯ್ಯೋ ಎಷ್ಟು ಮುದ್ದಾಗಿದೆ ಹುಡುಗಿ ಅಂತ ಅನ್ಕೊಂಡಿದ್ದೆ. ಸೊ ಅವ್ರಿಗೆ ಸಗಣಿ ಹಾಕಿರೋದ್ ನೋಡಿ ನನ್ಗೂ ಬೇಜಾರಾಯ್ತು. ಬಟ್ ಇಟ್ ಶೋಸ್ ದಟ್ ಅವ್ರು ಅದನ್ನು ಮಾಡಕ್ ನಾನು ರೆಡಿ ಇದೀನಿ ಅಂತ. ಅದನ್ನ ಅವ್ರು ಪ್ರೂವ್ ಮಾಡ್ಕೊಳಕ್ ಒಂದ್ ಚಾನ್ಸ್ ಸಿಕ್ಕಿದೆ ಅನ್ಕೋಬೇಕು. ಸೊ ನಾವು ಸೆಲೆಬ್ರಿಟಿ ಅಲ್ಲ, ಸೆಲೆಬ್ರಿಟಿ ಆಗೋಕ್ ನಾವ್ ಇಷ್ಟ ಪಡ್ತಾ ಇದೀವಿ. ಸೊ ನಾವು ಪ್ರೂವ್ ಮಾಡ್ಕೊಳಕ್ ರೆಡಿ ಇರ್ಬೇಕು. ಇನ್ನ ಜಡ್ಜಸ್ ಟಾಂಟ್ ವಿಚಾರ ಅಂತ ಬಂದಾಗ ಮೋಸ್ಟ್ಲಿ ನೀವು ಕೊಟ್ಟಂಗೆ ಯಾರು ಕೊಟ್ಟಿಲ್ಲ ಅಂತ ನಾನು ಅನ್ಕೋತೀನಿ. ಅಂದ್ರೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಅಷ್ಟೇ ಪರ್ಫೆಕ್ಟ್ ಆಗಿ, ಅಂಡ್ ದೆನ್ ನೀವ್ ಏನಕ್ಕೆ ಆತರ ಮಾತಾಡ್ತಿದ್ದೀರಾ, ಟಾಂಟ್ ಕೊಡ್ತಿದ್ದೀರಾ ಅನ್ನೋ ವಿತ್ ರೀಸನ್ ಮಾತಾಡಿದವರು ನೀವೊಬ್ರೆ ಅಂತ ಅನ್ಕೋತೀನಿ. ಅದ್ರ ಜೊತೆಗೆ ಅಲ್ಲಿರುವಂತ 4 ಜನ ಜಡ್ಜಸ್ ಏನಿದ್ರು ಅವ್ರ ಮೇಲೆ ವಾಟ್ ಇಸ್ ಯುವರ್ ಒಪಿನಿಯನ್? ಐ ಥಿಂಕ್ ಅಲ್ಲಿ ಅವ್ರು ಬಂದಿದ್ದಾರೆ ಅಂದ್ರೆ ಅವ್ರ ಲೈಫಲ್ಲಿ ಏನೋ ಒಂದ್ ಮಟ್ಟಕ್ಕೆ ಹೋಗಿನೇ ಅವ್ರಲ್ಲಿ ಬಂದಿದ್ದಾರೆ. ಶ್ರುತಿ ಮ್ಯಾಮ್ ಅವ್ರು ಮಾಡಿರೋ ಸಾಧನೆ ಎಲ್ಲರಿಗೂ ಗೊತ್ತು. ಇನ್ನ ಸಂಗೀತ ವಿನಯ್ ಗೌಡ ಅವ್ರ ಬಿಗ್ ಬಾಸ್ ಜಡ್ಜ್ ಇಂದಾನೆ ಫೇಮಸ್. ಇನ್ನ ಚಂದನ್ ಶೆಟ್ಟಿ ಅವ್ರದ್ದು ಅವ್ರದೇ ಆದಂತ ಒಂದು ಸಾಧನೆ ಲಿಸ್ಟ್ ಇದೆ. ಸೊ ಅವ್ರಿಗೆ ಅಲ್ಲಿರೋ ಅಂತ ಕೆಪಾಸಿಟಿ ಇದೆ, ಅದಕ್ಕೆ ಅವ್ರು ಟ್ಯಾಲೆಂಟ್ ಇಂದ ಮಾಡಿರೋದು. ಬಟ್ ನನ್ಗೇನ್ ಅನ್ನಿಸ್ತು ಅಂದ್ರೆ ಅವ್ರ ಜಡ್ಜಿಂಗ್ ಕೆಪಾಸಿಟಿ ಇತ್ತ, ಅವ್ರ ಕರೆಕ್ಟ್ ಜಡ್ಜ್ಮೆಂಟ್ ಕೊಟ್ರ ಅಂತ. ಫಾರ್ ಎಕ್ಸಾಂಪಲ್, ಈಗ ನಾನು ಕಲರ್ಸ್ ಟಿವಿ ಅವರ ವಿಡಿಯೋ ಬಿಟ್ಟಾಗ ಇವ್ರು ಸಂಗೀತ ಮ್ಯಾಮ್ ಅವ್ರು ಹೇಳ್ತಾರೆ, ನಾನು ಸ್ಟಾರ್ಟಿಂಗ್ ಎಂಟ್ರ್ ಆದಾಗ್ಲೇ ನೀವು ಡಿಸರ್ವಿಂಗ್ ಇಲ್ಲ ಅಂದಿದ್ರು ಅಲ್ವಾ. ಸೊ ಅಲ್ಲಿದ್ದ ನಾನು ಆ ಎಪಿಸೋಡ್ ನಾನು ನೋಡಿಲ್ಲ, ಬಟ್ ಅವ್ರು ಹೇಳಿದ ಸ್ಟೇಟ್ಮೆಂಟ್ ನಾನು ಕೇಳಿದ್ದೀನಿ. ಸೊ ಅವ್ರು ಹೇಳಿದ ಸ್ಟೇಟ್ಮೆಂಟ್ ಪ್ರಕಾರ ಅವ್ರು ಸ್ಟಾರ್ಟಿಂಗ್ ಎಂಟ್ರ್ ಆಗ್ಬೇಕಾದ್ರೆ ಅವ್ರು ನಿಮ್ಮನ್ನ ಡಿಸರ್ವಿಂಗ್ ಇಲ್ಲ ಅಂತ ಏನೋ ಹೇಳಿ ಕಳ್ಸಿದ್ದಾರೆ, ರೈಟ್? ಅದೇ ನಮಗೂ ಆಗಿರೋದು. ಬಟ್ ಅವ್ರಿಗೆ ಚಾನ್ಸ್ ಸಿಕ್ತು. ಅವರು ಬಿಗ್ ಬಾಸ್ ಒಳಗೆ ಹೋದಾಗ ಶಿ ಬಿಕೇಮ್ ಅ ಫೈನಲಿಸ್ಟ್. ಆ ಸೀಸನ್ ಅಲ್ಲಿ ಒಂದ್ ಪ್ರಾಮಿನೆಂಟ್ ಪರ್ಸನ್ ನೇಮ್ ಆಗಿ ನಮಗೆ ನೆನಪಿರೋದು ಅವರೇ ಅಲ್ವಾ. ಸೊ ಈಗ ಹೆಂಗ್ ಆಗ್ತಿದೆ ಅಂದ್ರೆ, ಈಗ ರಕ್ಷಿತ್ ಅವ್ರು ಫಸ್ಟ್ ಡೇ ಎಂಟರ್ ಆದಾಗ ಅಲ್ಲಿದ್ದಂತ ಬೇರೆ ಸೆಲೆಬ್ರಿಟೀಸ್ ಏನಿದ್ರು, ನೀವು ಏನೇನೋ ವಿಡಿಯೋ ಮಾಡ್ಕೊಂಡು ಇವ್ರು ಫೇಮಸ್ ಆಗಿರೋದು, ಇವ್ರಿಗೆ ಇಲ್ಲಿ ಇರಕ್ಕೆ ಇದಿಲ್ಲ ಅಂತ ಫಸ್ಟ್ ವೀಕೆ ಕಳ್ಸಿದ್ರು. ಬಟ್ ಅವ್ರು ವಾಪಸ್ ಬಂದವ್ರು ಫಸ್ಟ್ ರನ್ನರ್ ಅಪ್ ಆದ್ರು. ಈಗ ಅದೇ ಆಗ್ತಾ ಇರೋದು. ಅವ್ರು ಏನ್ ನಿಮಗೆ ಡಿಸರ್ವಿಂಗ್ ಇಲ್ಲ, ನೀವು ಫೈರ್ ಇಲ್ಲ ಅಂತ ಏನ್ ಕಳಿಸ್ತಿದ್ದಾರೆ, ಇಟ್ಸ್ ಅ ರಾಂಗ್ ಜಡ್ಜ್ಮೆಂಟ್. ಆ ಜಡ್ಜ್ಮೆಂಟ್ ಏನ್ ಪಾಸ್ ಮಾಡ್ತಿದ್ದಾರೆ, ಇಟ್ ಇಸ್ ನಾಟ್ ರೈಟ್. ಈಗ ಏನ್ ರಿಜೆಕ್ಟ್ ಆಗಿದ್ದಾರೆ ಅಷ್ಟ್ರಲ್ಲಿ ಯಾರಾದ್ರೂ ಬಿಗ್ ಬಾಸ್ಗೆ ಹೋದ್ರೆ ಐ ಆಮ್ 100% ಶೋರ್ ಅವ್ರು ಫೈನಲಿಸ್ಟ್ ಆಗ್ತಾರೆ. ಅದೇ ನಾನು ಹೇಳ್ತಾ ಇರೋದು. ಅಲ್ಲಿ ಇದ್ದಿದ್ದಂತ ಅಷ್ಟು 60 ಮೆಂಬರ್ಸ್ ಟ್ಯಾಲೆಂಟೆಡ್. ಈಗ ಸೆಲೆಕ್ಟ್ ಆಗಿರೋರು ಡಿಸರ್ವಿಂಗ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಲ್ಲಿ ಬಂದಿದ್ದಂತ ಪ್ರತಿಯೊಬ್ಬರಿಗೂ ಒಂದು ಕ್ಯಾರೆಕ್ಟರ್ ಇತ್ತು, ಟ್ಯಾಲೆಂಟ್ ಇತ್ತು, ಬ್ಯಾಕ್ ಗ್ರೌಂಡ್ ಇತ್ತು, ಸ್ಟೋರಿ ಇತ್ತು. ಬಟ್ ಅದ್ರಲ್ಲಿ ನೀವ್ ಏನ್ ಟಾಪ್ 20 ಪಿಕ್ ಮಾಡಕ್ಕೆ ಜಸ್ಟಿಫಿಕೇಶನ್ ಕೊಟ್ರಿ, ಏನ್ ರಿಜೆಕ್ಟ್ ಮಾಡಕ್ಕೆ ರೀಸನ್ಸ್ ಕೊಟ್ರಿ, ಅದು ವ್ಯಾಲಿಡ್ ಆಗಿರ್ಲಿಲ್ಲ ಅಷ್ಟೇ. ಅಂದ್ರೆ ಅಲ್ಲಿರೋ ಜಡ್ಜಸ್ ಅಲ್ಲಿ ಅಂದ್ರೆ ಈ ನೀವು ಕೊಟ್ಟಂತಹ ರೀಸನ್ಸ್ ಗಳಿಂದ ಈಗ ಏನ್ ರೀಸನ್ಸ್ ಕೊಟ್ರಲ್ಲ, ಆ ರೀಸನ್ಸ್ ನ ಇಟ್ಕೊಂಡು ಹೇಳ್ಬೇಕಂತಂದ್ರೆ ಇವ್ರು ಜಡ್ಜ್ ಆಗೋದಕ್ಕೆ ಅಥವಾ ಬಿಗ್ ಬಾಸ್ ಸೆಲೆಕ್ಷನ್ ಮಾಡಿ ಕಳ್ಸೋದಕ್ಕೆ ಇವ್ರು ಡಿಸರ್ವ್ ಇಲ್ಲ, ಜಡ್ಜ್ ಪೊಸಿಷನ್ ಡಿಸರ್ವ್ ಇಲ್ಲ ಅಂತಂದ್ರೆ ಯಾರು ಅಂತ ಅನ್ಸುತ್ತೆ ನಿಮ್ಗೆ? ಅವ್ರ 4 ನನ್ಗನ್ಸುತ್ತೆ ವಿನಯ್ ಗೌಡ ಅವರೇ. ಬಿಕಾಸ್ ವಿನಯ್ ಗೌಡ ಸರ್ ಯಾಕೆ ಅಂದ್ರೆ ಅವರು ಒಂದು ಯೂನಿಕ್ ಕ್ಯಾರೆಕ್ಟರ್ ನ ನೋಡ್ತಾ ಇಲ್ಲ. ಅಂಡ್ ಈವನ್ ಫಾರ್ ದ ಫ್ಯಾಕ್ಟ್ ಸಂಗೀತ ಮ್ಯಾಮ್ ಆಲ್ಸೋ, ನನ್ಗೆ ಏನ್ ಅನ್ನಿಸ್ತು ಅಂದ್ರೆ ಅವರು ಒಂದ್ ಕ್ಲಿಪ್ ಅಲ್ಲಿ ಹೇಳ್ತಾರೆ, ನಾನು ನನ್ನ ಸೆಕೆಂಡ್ ಸಂಗೀತನ ನೋಡ್ತಾ ಇದ್ದೀನಿ ಅಂತ. ಅದಂಗ್ ವರ್ಕ್ ಆಗಲ್ಲ. ಎವ್ರಿ ಬಿಗ್ ಬಾಸ್ ಸೆಕೆಂಡ್ ಸಂಗೀತ, ಥರ್ಡ್ ಸಂಗೀತ, ಸೆಕೆಂಡ್ ವಿನಯ್, ಥರ್ಡ್ ವಿನಯ್ ಹಂಗ್ ಕಳ್ಸಕ್ ಆಗಲ್ಲ. ಎವ್ರಿ ಸೀಸನ್ ಒಂದ್ ಯೂನಿಕ್ ಪರ್ಸನಾಲಿಟಿ ಹೋಗ್ಬೇಕು. ಅವರು
ಪ್ಲಾಂಕ್ ಮಾಡಿ ಹೇಳ್ತಾರೆ ಶಿ ಇಸ್ ಸ್ಟ್ರಾಂಗ್, ಅಮೇಸಿಂಗ್, ಕುಡೋಸ್ ಟು ಯು. ಆ ತರ ಪ್ಲಾಂಕ್ ಮಾಡಕ್ಕೆ 30 seconds ನಮ್ ಕೈಲಿ ಪ್ಲಾಂಕ್ ಮಾಡಕ್ ಆಗಲ್ಲ, ನೀವು ಮಾಡ್ತಾ ಇದೀರಾ ಗ್ರೇಟ್. ಬಟ್ ಎಲ್ಲಾರ್ಗು ಪ್ಲಾಂಕ್ ಮಾಡೋದೇ ಟ್ಯಾಲೆಂಟ್ ಅಲ್ಲ, ಬಾಡಿ ಫಿಸಿಕಲ್ ಸ್ಟ್ರೆಂತೆ ಅಲ್ಲ. ಫಿಸಿಕಲ್ ಸ್ಟ್ರೆಂತೆ ಬಿಗ್ ಬಾಸ್ ಆಗಿದ್ದಿದ್ರೆ ನೀವು ಆಯ್ತು 100 ಪುಷಪ್ಸ್ ಯಾರು ಫಸ್ಟ್ ಮಾಡ್ತೀರಾ ಮಾಡಿ ಅವ್ರು ಬಿಗ್ ಬಾಸ್ ವಿನ್ನರ್ ಅಂತ ಹೇಳಿ ಕಳಿಸ್ಬೋದಿತ್ತು. ಹಂಗಾಗಲ್ಲ, ಎಲ್ಲಾರ್ಗು ಅವ್ರದೇ ಟ್ಯಾಲೆಂಟ್ ಇರುತ್ತೆ, ಸ್ಟ್ರೆಂತ್ಸ್ ಇರುತ್ತೆ, ಅದನ್ನ ಅವ್ರು ನೋಡ್ತಾ ಇಲ್ಲ. ಅವ್ರನ್ನ ಹುಡುಕ್ತಾ ಇದ್ದಾರೆ, ಅದು ಅವರಿಬ್ರು ಮಾಡ್ತಿರೋ ತಪ್ಪು. ಅಂಡ್ ವಿನಯ್ ಗೌಡ ಸರ್ ಅವ್ರು ನನ್ಗೆ ಏನ್ ಅನ್ಸ್ತು ಅಂದ್ರೆ ಬೇಗ ಟ್ರಿಗರ್ ಆಗ್ತಿದ್ದಾರೆ. ಆಸ್ ಅ ಜಡ್ಜ್ ನಿಮ್ಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂದ್ರೆ ದಿರ್ ಇಸ್ ಅ ಸೇಯಿಂಗ್, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅಂತ. ಸುದೀಪ್ ಸರ್ ಎಷ್ಟು ದೊಡ್ಡ ಅಚೀವ್ಮೆಂಟ್ ಮಾಡಿದ್ದಾರೆ, ಎಷ್ಟು ದೊಡ್ಡವರು. ಅವ್ರು ಬಿಗ್ ಬಾಸ್ ಬಂದಾಗ ಯಾವ್ದಾದ್ರು ಕಂಟೆಸ್ಟೆಂಟ್ಗೆ ಅವಮಾನ ಮಾಡಿರೋದು ನೋಡಿ. ಸಿಂಗ್ಯುಲರ್ ಆಗಿ ಮಾತಾಡೋದು ನೋಡಿ, ಸಿಂಗ್ಯುಲರ್ ಆಗೇ ಮಾತಾಡಲ್ಲ. ನೀವ್ ಏನೇ ಆಗಿಲ್ಲ, ನನಗೇನೊಂದು 2,000 ಫಾಲೋವರ್ಸ್ ಇದ್ರು, ಈಗ ಒಂದ್ 5,000 ಆಗಿದ್ದಾರೆ ಜನದ ಇಂದ. ನಾನು ಹೋದ್ರು ಅವರು ಅಷ್ಟು ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ತಾರೆ. ಆಗ ನಮ್ಗೆ ಅನ್ಸುತ್ತೆ ಇವರು ದೊಡ್ಡವ್ರು, ಇವ್ರು ಡಿಸರ್ವಿಂಗ್ ಇದ್ದಾರೆ, ಸರ್ ಗ್ರೇಟ್ ಅಂತ. ಸೊ ನೀವ್ ಜಡ್ಜ್ ಆಗಿದ್ದೀರಾ ಅಂದ್ರೆ ನೀವು ಆ ತರ ಬಿಹೇವ್ ಮಾಡ್ಬೇಕು. ನಾವ್ ಮಾತಾಡಿದಾಗ ಸರ್ ನೀವ್ ಗ್ರೇಟ್, ನೀವು ಇಷ್ಟು ಚೆನ್ನಾಗಿ ಎಲ್ಲಾರನ್ನೂ ನಡೆಸ್ಕೊತಾ ಇದ್ದೀರಾ, ನೀವು ಡಿಸರ್ವಿಂಗ್ ಇದ್ದೀರಾ ಸರ್ ಅಂತ ನನಗೆ ಅನ್ನಿಸ್ಬೇಕು. ಬಟ್ ಅದ್ರಲ್ಲಿ ಹೆಂಗಾಗ್ತಿದೆ ಅಂದ್ರೆ ಕಂಟೆಸ್ಟೆಂಟ್ ಗಿಂತ ಅವರೇ ಟ್ರಿಗರ್ ಆಗ್ತಾ ಇದ್ದಾರೆ. ಸೊ ಅವ್ರು ಒಂದ್ ಹೇಳಿದ ತಕ್ಷಣ ಹೋಗ್ತಾ ಇರು. ನೋ, ದಿಸ್ ಇಸ್ ನಾಟ್ ಯುವರ್ ಶೋ ಸರ್. ನಿಮಗೆ ಹೇಳೋ ಯಾವ್ದೇ ರೈಟ್ಸ್ ಇಲ್ಲ. ನೀವ್ ರಿಜೆಕ್ಟ್ ಮಾಡ್ಬೋದು, ನನಗೆ ನೀನ್ ಇಷ್ಟ ಆಗಿಲ್ಲ ಅಂತ, ಹೋಗ್ತಾ ಇರು ಅಂತ ಹೇಳಕ್ಕೆ ನಿಮಗೆ ಯಾವ್ದೇ ರೈಟ್ಸ್ ಇಲ್ಲ. ಸೊ ಆಸ್ ಅ ಜಡ್ಜ್ ನಿಮ್ದೇ ಆದಂತ ಒಂದು ರೆಸ್ಪೆಕ್ಟ್ ಇರುತ್ತೆ, ನಿಮ್ದೇ ಆದಂತ ಒಂದು ಪೊಸಿಷನ್ ಇರುತ್ತೆ, ಅದನ್ನ ಫಿಲ್ ಮಾಡ್ಬೇಕು ನೀವು ಅಷ್ಟು ಡಿಗ್ನಿಟಿಯಿಂದ. ಸೊ ನೀವು ನಾವು ಕಾಮನರ್ಸ್, ನಾವ್ ಯಾರೂ ಅಲ್ಲ, ನಮ್ಮಿಂದಾನೇ ನೀವಿಷ್ಟು ಟ್ರಿಗರ್ ಆಗ್ತಿದ್ದೀರಾ ಅಂದ್ರೆ ಅಗೇನ್ ದಿ ಸೇಮ್ ಲೈನ್. ಎಸ್ ಐ ಥಿಂಕ್ ಸುದೀಪ್ ಸರ್ ನಾನು ನೋಡಿ ಐ ಥಿಂಕ್ ಒಂದಷ್ಟು ಇಂಪ್ಲಿಮೆಂಟ್ ಮಾಡ್ಕೋಬೇಕಾಗುತ್ತೆ. ನಾವ್ ಎಲ್ಲರೂ ಕಲಿಯೋದಿದೆ ಸುದೀಪ್ ಸರ್ ನ ನೋಡಿ. ನಾವು ಆಸ್ ಅ ಹ್ಯೂಮನ್ ಎಷ್ಟೊಂದ್ ಸರಿ ಈಸಿಲಿ ಯಾರನ್ನೋ ಡಿಸ್ರೆಸ್ಪೆಕ್ಟ್ ಮಾಡ್ಬಿಡ್ತೀವಿ. ಬಟ್ ಅವ್ರನ್ನ ನೋಡಿ ನನಗ್ ಅನ್ಸಿದ್ದು, ನಾನು ಕಂಟೆಂಟ್ ಕ್ರಿಯೇಟರ್ಸ್ಗೆ ಮೊದ್ಲು ಏನ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಹೋಗಿದ್ದೆ, ಅವ್ರು ಮಾತಾಡ್ಸಿದ್ಮೇಲೆ ನಂಗೆ ಗೊತ್ತಾಯ್ತು ಸುದೀಪ್ ಸರ್ ಅವ್ರು ಯಾಕೆ ಎಲ್ಲರಿಗೂ ಇಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂತ. ಸೊ ದಟ್ಸ್ ವೈ ಹಿ ಡಿಸರ್ವ್ಸ್ ಟು ಬಿ ದೇರ್. ಚಿಕ್ಕ ಮಗುಗುನು ನೀವು ಹೋಗಿ ಬನ್ನಿ ಅಂತಾರೆ. ಹೌದು, ಅವ್ರನ್ನ ನೋಡಿ ನಾವು ಕಲಿಯೋದು ತುಂಬಾ ಇದೆ. ಓಕೆ ಫೈನ್. ಈ ಟೋಟಲಿ ಈ ಅಗ್ನಿ ಪರೀಕ್ಷೆ ಅನ್ನೋ ಕಾನ್ಸೆಪ್ಟ್ ಡು ಯು ಲೈಕ್ ಇಟ್? ನಿಮ್ಗೆ ಇಷ್ಟ ಆಯ್ತಾ ಅಥವಾ ಇಷ್ಟ ಆಗ್ಲಿಲ್ಲ? ಇಷ್ಟ ಆಯ್ತು. ಓಕೆ, ಕಾಮನರ್ಸ್ಗೆ ಯಾವಾಗ ಚಾನ್ಸ್ ಸಿಕ್ಕಿತ್ತು ಹೋಗಿ, ಯಾವ್ದೋ ಒಂದ್ ಸೀಸನ್ ಅಲ್ಲಿ 2-3 ಜನ ನಿವೇದಿತಾ ಮ್ಯಾಮ್ ಅವ್ರು ಹೋಗಿರ್ಬೋದು. ಬಟ್ ಅದ್ ಬಿಟ್ಟು ಪ್ರಥಮ ಸೀಸನ್ ಇಂದ ಐ ಥಿಂಕ್ ಸೀಸನ್ ನಂಬರ್ 4 ಇಂದ ಒಂದು ಕಾಮನ್ ಮೆನ್ ಕೋಟಾ ಅಂತ ಸ್ಟಾರ್ಟ್ ಆಗಿದ್ದು, ಇಫ್ ಐ ಆಮ್ ನಾಟ್ ರಾಂಗ್. ಅಂದ್ರೆ ಪ್ರಥಮ ಬಂದಿದ್ರಲ್ಲ, ಅದು ಕಾಮನ್ ಮೆನ್ ಕೋಟಾದಲ್ಲೇ ಬಂದಿದ್ದು. ಕಾಮನ್ ಮೆನ್ ಕೋಟಾದಲ್ಲಿ ಬಂದಿದ್ದಲ್ಲ, ಪ್ರಥಮ ಎಂಟ್ರಿ ಆದ ಬಿಗ್ ಬಾಸ್ ಎಂಟ್ರಿ ಆದ ಈಸ್ ಅ ಕಾಮನ್. ಹೌದಾ, ನನಗೆ ಗೊತ್ತಿಲ್ಲ. ಬಿಕಾಸ್ ನನಗೆ ಕಲರ್ಸ್ ಟೀಮ್ ಅವ್ರು ಯಾರು ಗೊತ್ತಿರ್ಲಿಲ್ಲ. ನನಗೆ ಬಿಗ್ ಬಾಸ್ ಎಂಟ್ರಿ ಹೆಂಗ್ ಸಿಗೋದು, ನಾನ್ ಇದ್ದೀನಿ, ನನ್ನ ಎಕ್ಸಿಸ್ಟೆನ್ಸ್ ಇದೆ ಅಂತ ಯಾವ ಚಾನೆಲ್ಸ್ಗೂ ಗೊತ್ತಿರ್ಲಿಲ್ಲ. ಸೊ ಅವ್ರು ನನಗೆ ಹೆಂಗ್ ಚಾನ್ಸ್ ಕೊಡಕ್ ಇತ್ತು ಆಪರ್ಚುನಿಟಿ, ನನಗ್ ಸಿಗೋ ಚಾನ್ಸೇ ಇರ್ಲಿಲ್ಲ. ಈ ಅಗ್ನಿ ಪರೀಕ್ಷೆ ಬಂದಿರೋದ್ರಿಂದಾನೇ ನನಗೊಂದ್ ಚಾನ್ಸ್ ಸಿಕ್ತು. ಆ ಸ್ಟೇಜ್ ಮೇಲೆ ನನಗೆ 5 ನಿಮಿಷ ಟೈಮ್ ಸಿಕ್ಕಿರ್ಬೋದು, ಬಟ್ ಅದರಿಂದ ನನ್ಗೆ ಜನಕ್ ನಾನ್ ಪರಿಚಯ ಆದೆ. ಸೊ ಇಟ್ಸ್ ಅ ಗ್ರೇಟ್ ಕಾನ್ಸೆಪ್ಟ್. ಬಟ್ ಅದನ್ನ ನಾವ್ ಇನ್ನ ಚೆನ್ನಾಗಿ ನಡೆಸ್ಬೋದು. ಅಂದ್ರೆ ಇನ್ನ ಚೆನ್ನಾಗಿ ಅಂದ್ರೆ ನಿಮ್ಗೆ ಎಲ್ಲಿ ಅನಿಸ್ತು ಪರ್ಟಿಕ್ಯುಲರ್ ಆಗಿ? ಎಲ್ಲ ಅನಿಸ್ತು ಅಗ್ನಿ ಪರೀಕ್ಷೆ ಇಸ್ ಗುಡ್, ಬಟ್ ಅಗ್ನಿ ಪರೀಕ್ಷೆ ದಿಸ್ ಇಸ್ ನಾಟ್ ರೈಟ್ ಅಂತ ಅನಿಸ್ತು. ಅಗ್ನಿ ಪರೀಕ್ಷೆ ಇಸ್ ಗುಡ್, ದಿ ಟಾಸ್ಕ್ ವರ್ ಗುಡ್, ದಿ ಜಡ್ಜ್ಮೆಂಟ್ ಅವ್ರು ಏನ್ ಕೊಟ್ರು ದಟ್ ವಾಸ್ ನಾಟ್ ಗುಡ್. ಅವರು ಬ್ರಾಡ್ ಪರ್ಸ್ಪೆಕ್ಟಿವ್ ಇಂದ ಬರ್ಬೇಕು. ಒಂದು ಜಡ್ಜ್ ಆದ್ಮೇಲೆ ನಾನು, ನನ್ನತನ, ನನ್ನ ಪರ್ಸನಾಲಿಟಿ ಅನ್ನೋದನ್ನ ಬಿಟ್ಟು ನೀವೇನು, ನಿಮ್ ಯೂನಿಕ್ನೆಸ್ ಏನು, ನೀವೇನ್ ಜನಕ್ಕೆ ಕೊಡಬಲ್ರು ಅದನ್ನ ನೋಡ್ಬೇಕು. ನೀವು ನಿಮ್ ಪರ್ಸನಾಲಿಟಿ, ನಾನ್ ಹಿಂಗೆ ನನ್ ತರ ಇದೆ, ನೀನ್ ಗತ್ತಾಗಿದ್ಯಾ ಅಥವಾ ನೀನ್ ಸೆಕೆಂಡ್ ಸಂಗೀತ, ಸೊ ದಟ್ ವಾಸ್ there is no second sangeeta, third sangeeta, there is only first sandhya. Yes sir. Okay, so Sangeeta ma'am again, like I said, she is very talented. our season ನೋಡಿದ್ರೇನೆ ಗೊತ್ತಾಗುತ್ತೆ. ಬಟ್ ಅದೇ ಪರ್ಸನಾಲಿಟಿ ನ ಜನ ಮತ್ತೆ ಯಾಕೆ ನೋಡ್ಬೇಕು, ರೈಟ್? ಬೇರೆ ಪರ್ಸನಾಲಿಟಿ ಬರ್ಲಿ, ರೈಟ್? ಸೊ ಲೈಕ್ ಒಬ್ರಿಗೆ ಈಗ ಫಾರ್ ಎಕ್ಸಾಂಪಲ್ ಪ್ಲಾಂಕ್, ನನಗೆ ಪ್ಲಾಂಕ್ ಕೊಟ್ಟಿದ್ರು, ನಾನು ಸಂಗೀತಾ ಮ್ಯಾಮ್ ಆಪೋಸಿಟ್ ನಾನು ಸೋಲ್ತಾ ಇದ್ದೆ, ರೈಟ್? ಬಟ್ ಅದೇ ನನ್ಗೂ ಸಂಗೀತಾ ಮ್ಯಾಮ್ಗೂ ರ್ಯಾಂಪ್ ವಾಕ್ ಕಾಂಪಿಟೇಷನ್ ಬಿಟ್ಟಿದ್ರೆ ಐ ಆಮ್ 100% ಶೋರ್ ಐ ವುಡ್ ಹ್ಯಾವ್ ಡನ್ ಬೆಟರ್. ಅವರು ಪ್ಯಾಜೆಂಟ್ ಇಂಡಸ್ಟ್ರಿಯಿಂದಾನೇ ಬಂದಿದ್ದಾರೆ, ಬಟ್ ಅದು ನನ್ ಫೋರ್ಟೆ ಅಂದ್ರೆ ಅದು ನನ್ನ ಎಕ್ಸ್ಪರ್ಟೀಸ್, ಅದು ಸ್ಟ್ರೆಂತ್, ಫಿಸಿಕಲ್ ಸ್ಟ್ರೆಂತ್ ಅವ್ರ ಎಕ್ಸ್ಪರ್ಟೀಸ್. ಸೊ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಟಾಸ್ಕ್ ಇರುತ್ತೆ, ಬಟ್ ಎಲ್ಲಾ ತರದ್ದು ಟಾಸ್ಕ್ ಇರುತ್ತೆ. ಸೊ ನೀವು ಅದು ಒಂದರಿಂದ ಲೈಕ್ ನಿಮ್ಮ ಸ್ಟ್ರೆಂತ್ ಏನಿದೆ ಅದ್ರ ಮೇಲೆ ಬೇರೆಯವ್ರನ್ನ ಜಡ್ಜ್ ಮಾಡೋದು ಇಟ್ಸ್ ರಾಂಗ್. ಸೊ ಈಗ ನಾನು ಹೋಗಿ ಚಂದನ್ ಶೆಟ್ಟಿ ಸರ್ ಅವ್ರು ನನಗೆ ಕೇಳಿದ್ರು
ಸ್ಯಾಟಿಲೈಟ್ ಅಲ್ಲಿ ನೀವ್ ಏನ್ ಮಾಡಿದೀರಾ ಅನ್ನೋ ನೀವ್ ನಿಜವಾಗ್ಲೂ ಸ್ಯಾಟಿಲೈಟ್ ಬಿಲ್ಡ್ ಮಾಡಿದೀರಾ, ಮಾಡಿದ್ರೆ ನೀವ್ ಅದ್ರಲ್ಲಿ ಏನ್ ಬಿಲ್ಡ್ ಮಾಡಿದೀರಾ. ಸೊ ನಾನ್ ಅಂದೆ ಐ ವಾಂಟೆಡ್ ಟು ಸಿಂಪ್ಲಿಫೈಡ್. ನಾನ್ ಎಲ್ಲಾರ್ಗು ನಾನು ಮಾಡಿರುವಂತ ಟೆಕ್ನಿಕಲ್ ಡೀಟೇಲ್ಸ್ ಅರ್ಥ ಆಗ್ಬೇಕು ಅನ್ನೋ ನಾನು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಸೊ ಐ ಓವರ್ ಸಿಂಪ್ಲಿಫೈಡ್ ಇಟ್ ಅಂಡ್ ಐ ಸೆಡ್ ನಾವು ಲಾಂಚ್ ಮಾಡಿದ್ಮೇಲೆ ಸ್ಯಾಟಿಲೈಟ್ ಹೊರಗೆ ಬರುತ್ತೆ, ಅದು ಆಟೋಮ್ಯಾಟಿಕ್ ಆಗಿ ಓಪನ್ ಆಗ್ಬೇಕು. ಅದನ್ನ ಆಟೋ ಗೈರೋ ಮೆಕ್ಯಾನಿಸಮ್ ಅಂತ ಕರೀತಾರೆ. ಆ ಮೆಕ್ಯಾನಿಸಮ್ ನ ನಾವು ಡಿಸೈನ್ ಮಾಡಿರೋದು ನಾನ್ ಆಸ್ ಅ ಟೀಮ್. ನನ್ ಜೊತೆ ಇನ್ನ 2-3 ಜನ ಮೆಕ್ಯಾನಿಕಲ್ ಟೀಮ್ ಅಲ್ಲಿ ಇರ್ತಾರೆ. ಸೊ ಅವ್ರು ಡಿಸೈನ್ ಮಾಡಿರೋದು. ಸೊ ಅದಕ್ಕೆ ಅವ್ರು ಹೇಳ್ತಾರೆ ಅದೇ ಆಟೋಮ್ಯಾಟಿಕ್ ಆಗಿ ಓಪನ್ ಆದ್ರೆ ನೀವ್ ಏನ್ ಡಿಸೈನ್ ಮಾಡಿದೀರಾ ಅಂತ. ಆಟೋಮೆಟಿಕ್ ಓಪನ್ ಆಗೋದೇ ಡಿಸೈನ್. ಎಕ್ಸಾಕ್ಟ್ಲಿ, ಆಟೋಮೆಟಿಕ್ ಓಪನ್ ಆಗ್ಲಿ ಅಂತಾನೆ ನಾವು ಡಿಸೈನ್ ಮಾಡಿ. ಸೊ ಐ ವಾಸ್ ಲೈಕ್ ಇದಕ್ಕೆ ಏನ್ ಹೇಳೋದು, ರೈಟ್? ಸೊ ಈಗ ನಾನು ಅದೇ ಚಂದನ್ ಶೆಟ್ಟಿ ಸರ್ ಅವರು ನನ್ಗೆ ರ್ಯಾಪ್ ಬಗ್ಗೆ ಏನಾದ್ರು ಕೇಳಿದ್ರೆ ನಂಗೂ ಗೊತ್ತಿರಲ್ಲ, ನಾನು ಅದೇನ್ ಸರ್ ಇದು ಒಂದ್ ಸಾಂಗ್ ಅಂತ ಅನ್ಬಿಟ್ರೆ ಅಲ್ವಾ, ಅದ್ ಹಂಗ ಆಗಲ್ಲ. ಸೊ ನನ್ನ ಎಕ್ಸ್ಪರ್ಟೀಸ್ ಏನಿತ್ತು ಅದನ್ನ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಅಂತ ಇದು ಇರ್ಲಿಲ್ಲ, ಎಬಿಲಿಟಿ ಇರ್ಲಿಲ್ಲ. ಬಿಕಾಸ್ ಐ ಕ್ಯಾನ್ ಎಕ್ಸ್ಪೆಕ್ಟ್ ಎವ್ರಿ ಒನ್ ಟು ಲೈಕ್ ಅಂಡರ್ಸ್ಟ್ಯಾಂಡ್ ದಟ್ ಅಲ್ವಾ. ಸೊ ಶ್ರುತಿ ಮ್ಯಾಮ್ ಅವ್ರು ಕೇಳಿದ್ರು ಎಷ್ಟು ಕೋಟಿ ಖರ್ಚು ಮಾಡಿದ್ಯಾ ಸ್ಯಾಟಿಲೈಟ್ ಮೇಲೆ ಅಂತ. ಸೊ ನಾನಂದ್ರೆ ನಾವು ಕೋಟಿ ಖರ್ಚು ಮಾಡಿಲ್ಲ, ನಾವು ಸ್ಟೂಡೆಂಟ್ಸ್ ಆಗಿದ್ದು. ಲೈಕ್ ಐ ಸೆಡ್ ಥರ್ಡ್ ಇಯರ್ ಅಲ್ಲಿ ನಾನು ಇಸ್ರೋ ಇಂಟರ್ನ್ಶಿಪ್ ಮಾಡಿದ್ದು, ನಾನು ಫೈನಲ್ ಇಯರ್ ಅಲ್ಲಿ ನಾನು ನಾಸಾ ಇದ್ ಮಾಡಿದ್ದು. ನಾವು ಗ್ರಾಜುಯೇಟ್ ಆಗಿ ನೆಕ್ಸ್ಟ್ ಮಂತ್ ನಾವು ನಾಸಾ ಹೋಗಿ ಮಾಡಿರೋದು. ಆಸ್ ಅ ಸ್ಟೂಡೆಂಟ್ ನೀವು ಕೋಟಿ ಖರ್ಚು ಮಾಡಿ ಸ್ಯಾಟಲೈಟ್ ಬಿಲ್ಡ್ ಮಾಡಕ್ ಆಗುತ್ತಾ? ಸೊ ಅದು ಆ ಕಾಂಪಿಟೇಷನ್ ಚಾಲೆಂಜ್ ಇದ್ದಿದೆ. ಅಷ್ಟು ದೊಡ್ಡ ಸ್ಯಾಟಲೈಟ್ ಏನ್ ಪರ್ಫಾರ್ಮ್ ಮಾಡುತ್ತೆ ಅದನ್ನ ನೀವು ಕ್ಯಾನ್ ಸೈಜ್ ಅಲ್ಲಿ ಮಾಡ್ಬೇಕು, ಅದನ್ನ ಬಡ್ಜೆಟ್ ಫ್ರೆಂಡ್ಲಿ ಆಗಿ ಮಾಡ್ಬೇಕು. ಸೊ ನಾ ಹೇಳಿದೆ $200 ಅಲ್ಲಿ ನಾವು ಸ್ಯಾಟಲೈಟ್ ಬಿಲ್ಡ್ ಮಾಡಿರೋದು. ಇಟ್ಸ್ ಅ ಕ್ಯಾನ್ ಸೈಜ್, ಏನ್ ನಾರ್ಮಲ್ ಕ್ಯಾನ್ ಇರುತ್ತೆ ಆ ಸೈಜ್ ಸ್ಯಾಟಲೈಟ್. ಬಟ್ ಆ ಸ್ಯಾಟಲೈಟ್ ದೊಡ್ಡ ಸ್ಯಾಟಲೈಟ್ ಮಾಡೋ ಕೆಲಸನೇ ಮಾಡುತ್ತೆ. ಅದೇ ಚಾಲೆಂಜ್, ಅದೇ ಅಚೀವ್ಮೆಂಟ್. ಸೊ ನಾನು ಅಂದೆ ನಾನು ವಿತಿನ್ $200 ನಾವು ಬಿಲ್ಡ್ ಮಾಡಿದೀವಿ ಅಂದ್ರೆ, ಆಗಿದ್ರೆ ನೀವು ಸ್ಯಾಟಲೈಟೇ ಬಿಲ್ಡ್ ಮಾಡಿಲ್ಲ, ಸುಮ್ನೆ ಏನೋ ಆಟ ಸಾಮಾನ್ ಮಾಡಿದೀರಾ ಅಂದ್ರು. ಸೊ ನಾನು $200 ಅಲ್ಲಿ ಬಿಲ್ಡ್ ಮಾಡೋದೇ ಚಾಲೆಂಜ್ ಅಂದ್ರೆ ಅದು ಅವ್ರಿಗೆ ಕನ್ವೆ ಆಗ್ಲಿಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ನಮ್ದು ಏನ್ ಮೆಮೊರಿ ಡೆಸ್ಕ್ ಇದೆ ಅಲ್ವಾ, ಮೊದ್ಲು ಎಷ್ಟು ದೊಡ್ಡದಿತ್ತು, ರೂಮ್ ದೊಡ್ಡದಷ್ಟು ದೊಡ್ಡ ಮಷಿನ್ ಇತ್ತು ಟು ಸೇವ್ ಎನಿ ಆಫ್ ಯುವರ್ ಮೆಮೊರಿ. ಇದು ಚಿಕ್ಕ ಚಿಪ್ ಆಗಿದೆ. ನಾನ್ ಚಿಪ್ ಆಗಿದೆ ಅಂದಾಗ ಇದಷ್ಟು ದೊಡ್ಡನೇ ಇಲ್ಲ, ಸೊ ಇದು ಮೆಮೊರಿ ಚಿಪ್ಪೇ ಇಲ್ಲ ಅನ್ಬಿಟ್ರೆ ಚಿಕ್ಕದಾಗಿ ಮಾಡಿರೋದೇ ಇನೋವೇಷನ್, ಅದೇ ಟ್ಯಾಲೆಂಟ್. ಸೊ ಅದನ್ನ ಅವರಿಗೆ ಅರ್ಥ ಮಾಡ್ಕೊಳಕ್ಕೆ ಅವ್ರಿಗೆ ಬರ್ಲಿಲ್ಲ. ಸೊ ಐ ಮೀನ್ ದೇರ್ ಇಸ್ ಅ ಲಿಮಿಟ್. ಸೊ ನಂದೇ ಲಾಸ್ಟ್ ಆಡಿಷನ್ ಆಗಿದ್ದು, ಫಸ್ಟ್ ಆಡಿಷನ್ ಏನ್ ಹೋದ್ರು ಅವ್ರಿಗೆಲ್ಲ 1 hour 2 hour ಟೈಮ್ ಸಿಕ್ತು. ಬಟ್ ಕೊನೆಯಲ್ಲಿ ಎಷ್ಟು ಲಾಂಗ್ ಡ್ಯೂರೇಷನ್, ನಾವು ಸೆಕೆಂಡ್ ಡೇ ಹೋಗಿದ್ದು ಆಕ್ಚುಲಿ. ಇನ್ಫ್ಯಾಕ್ಟ್ ನಾನು ಸೆಕೆಂಡ್ ಡೇ ನಂದೇ ಲಾಸ್ಟ್ ಇದ್ದಿದ್ದು ನೈಟ್ ಶೂಟ್. ಅದರಲ್ಲಿ ಕೊನೆಗೆ 3-4 ಮೆಂಬರ್ಸ್ ಒಟ್ಟೊಟ್ಟಿಗೆ ಕಳಿಸ್ತಾ ಇದ್ರು. ಸೊ ನಾನು ಐ ಬೇರ್ಲಿ ಗಾಟ್ 10-15 minutes. ಸೊ ದೇ ಕಟ್ ಮಿ ಆಫ್ ಮಧ್ಯ. ನಮ್ಗೆ ಇನಿಷಿಯಲಿ ಹೇಳಿದ್ರು 5 ನಿಮಿಷ ಇಂಟ್ರೊಡಕ್ಷನ್ ಸಿಗುತ್ತೆ ಅಂತ, ಬಟ್ ಅದ್ ಸಿಕ್ಕಿಲ್ಲ. ಬಟ್ ಐ ಗಾಟ್ ಎನಫ್ ಚಾನ್ಸ್ ಟು ಪ್ರೂವ್ ಮೈ ಸೆಲ್ಫ್, ಐ ಆಮ್ ನಾಟ್ ಕಂಪ್ಲೇನಿಂಗ್. ಬಟ್ ಅದ್ರಲ್ಲಿ ಒಂದು ಟೈಮ್ ಕನ್ಸ್ಟೆಂಟ್ ಅಲ್ಲಿ ಅವ್ರಿಗೆ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋ ಅಂತ ಟೈಮು ಇರ್ಲಿಲ್ಲ. ಅಂಡ್ ಇಟ್ಸ್ ನಾಟ್ ಅ ಸ್ಟೇಜ್ ಆಲ್ಸೋ ನಾನು ನಿಮಗೆ ಟೆಕ್ನಿಕಾಲಿಟೀಸ್ ಎಕ್ಸ್ಪ್ಲೈನ್ ಮಾಡೋ ತರ. ಸೊ ಐ ಹ್ಯಾಡ್ ಟು ಆಕ್ಚುಲಿ ಪರ್ಟಿಕ್ಯುಲರ್ ಆಗಿ ನನಗೊಂದು ಇನ್ಸಿಡೆಂಟ್ ನೆನಪಾಗ್ತದೆ. ಬೆಂಗಳೂರಲ್ಲಿ ಒಂದು 4 kilometer ರೋಡ್ ಅನ್ನ ಹಾಕೋ ದುಡ್ಡಲ್ಲಿ ಚಂದ್ರಯಾನ ಮಾಡಬಹುದು. ಅದೇ ಟ್ಯಾಲೆಂಟ್ ಅಲ್ವಾ. ಈಗ ನಾವು ಅಬ್ದುಲ್ ಕಲಾಂ ಸರ್ ಅವರು ಫಸ್ಟ್ ಸ್ಯಾಟಲೈಟ್ ಬಿಲ್ಡ್ ಮಾಡಿ ಲಾಂಚ್ ಮಾಡಕ್ ಹೋಗ್ಬೇಕಾದ್ರೆ ಸೈಕಲ್ ಅಲ್ಲಿ ತಗೊಂಡ್ ಹೋಗಿದ್ರಂತೆ. ನಾವು ಹೋದಾಗ ಅಲ್ಲಿ ಎಲ್ಲಾ ಕಂಟ್ರಿ ಅವರು ಫ್ಯಾನ್ಸಿ ಸೂಟ್ ಕೇಸ್ ಅಲ್ಲಿ ತಗೊಂಡ್ ಬಂದಿದ್ರು. ಸೊ ಇದು ನಾವು ಹಿಂಗೆ ಬಟ್ಟೆ ಹಾಕೊಂಡ್ ಹೋಗಿದ್ವಿ. ಸೊ ಆಗ ನಮಗ್ ನಾವೇ ಹೇಳ್ಕೊತಿದ್ವಿ, ಅಬ್ದುಲ್ ಕಲಾಂ ಸರ್ ಅವರೇ ಸೈಕಲ್ ಮೇಲೆ ತಗೊಂಡ್ ಹೋಗಿದ್ದಾರೆ ಅಂದ್ರೆ ನಾವು ವಿತಿನ್ ಬಡ್ಜೆಟ್ ಫ್ರೆಂಡ್ಲಿ ನಾವು ಬಟ್ಟೆ ಮುಚ್ಕೊಂಡ್ ಹೋದ್ರು ಪರವಾಗಿಲ್ಲ. ಅವ್ರ ಸ್ಯಾಟಲೈಟ್ ಅದೇ ಕೆಲಸ ಮಾಡೋದು, ನಮ್ ಸ್ಯಾಟಲೈಟ್ ಅದೇ ಕೆಲಸ ಮಾಡೋದು. ಇಷ್ಟು ಕಮ್ಮಿ ದುಡ್ಡಲ್ಲಿ ಮಾಡಿರೋದೇ ನಮ್ ಟ್ಯಾಲೆಂಟ್. ಹಂಗನ್ಬಿಟ್ಟು ಸೈಕಲ್ ಅಲ್ಲಿ ತಗೊಂಡ್ ಹೋಗ್ತಿದ್ದಾರೆ, ಸ್ಯಾಟಲೈಟ್ ಅಲ್ಲ ಅನ್ಬಿಟ್ರೆ. ಈಗ ನೀವು ಸ್ಪೇಸ್ ಶಿಪ್ ಅಲ್ಲಿ ತಗೊಂಡ್ ಹೋಗ್ತೀರಾ, ದೇರ್ ಇಸ್ ಪ್ರೋಟೋಕಾಲ್ಸ್, ಯು ಫಾಲೋ ಇಟ್. ನೀವು ಸೈಕಲ್ ಅಲ್ಲಿ ತಗೊಂಡ್ ಹೋಗಿದ್ರೆ ನೀವು ಸ್ಯಾಟಲೈಟೇ ಮಾಡಿಲ್ಲ ಅನ್ಬಿಟ್ಟಿದ್ರೆ ನಾವ್ ಹೆಂಗ್ ಹೋಗ್ತಾ ಇದ್ವಿ ಚಂದ್ರ ಮೇಲೆ. ದಟ್ಸ್ ಟ್ರೂ. ಎಸ್, ಈಗ ವಿನಯ್ ಗೌಡ ಅವ್ರ ಬಗ್ಗೆ ಹೇಳಿದ್ರೆ, ಅಂಡ್ ದೆನ್ ಬೆಸ್ಟ್ ಜಡ್ಜ್ ಯಾರು ಅಂತ ಅನ್ಸುತ್ತೆ ಅಲ್ಲಿರೋರು? ನನಗೆ ಯಾರು ಬೆಸ್ಟ್ ಅನ್ಸ್ಲಿಲ್ಲ. ಇಲ್ಲ, ನನಗೆ ಎಲ್ಲರಲ್ಲೂ ಲೈಕ್ 100% ಗ್ರೇಟ್ ಜಡ್ಜ್ ಅಂತ ಅನ್ಸಿಲ್ಲ. ಬಿಕಾಸ್ ಅಫ್ಕೋರ್ಸ್ ಅವ್ರದೇ ಆದಂತ ಅಚೀವ್ಮೆಂಟ್ ಇದೆ, ತುಂಬಾ ಜನದ ಸೆಲೆಕ್ಷನ್ ಅವ್ರು ಕರೆಕ್ಟ್ ಆಗಿ ಮಾಡಿರ್ಬೋದು. ಬಟ್ 100% ಬೆಸ್ಟ್ ಅಥವಾ ಇವರಲ್ಲಿ ಫ್ಲಾಸೇ ಇರ್ಲಿಲ್ಲ. ಚಂದನ್ ಶೆಟ್ಟಿ ಸರ್ ಅವ್ರು ನನಗೆ ಗ್ರೀನ್ ಕೊಟ್ರು, ಹಂಗಂತ ಚಂದನ್ ಶೆಟ್ಟಿ ಸರ್ ಅವ್ರು ಸರಿಯಾಗಿ ಮಾಡಿದ್ರೆ ಬೇರೆಯವರೆಲ್ಲ ತಪ್ಪಾದು ಇಲ್ಲ. ನನಗೆ 100% ನಾನು ಯಾರ ಜೊತೆ ಅಗ್ರಿ ಮಾಡ್ಲಿಲ್ಲ. ಇಟ್ಸ್ ಮೈ ಪರ್ಸನಲ್ ಒಪಿನಿಯನ್. ಓಕೆ ಫೈನ್. ಅಂಡ್ ದೆನ್ ರಿಜೆಕ್ಟ್ ಆಗಿದ್ರಿ ಬಿಗ್ ಬಾಸ್ ಇಂದ, ಹೇಗ್ ತಗೋತೀರಿ ರಿಜೆಕ್ಷನ್? ಹೇಗ್ ತಗೋತೀರಿ? ಇಟ್ಸ್ ಹಾರ್ಡ್. ರಿಜೆಕ್ಟ್ ಆದಾಗ ಬೇಜಾರಾಗಿದ್ ನಿಜ. ನನಗೇನು ಎಫೆಕ್ಟೇ ಆಗಲ್ಲ ಆತರ ಎಲ್ಲ ಸುಳ್ಳು ಹೇಳಕ್ ನಂಗೆ ಇಷ್ಟ ಇಲ್ಲ. ಜನ ನೋಡ್ತಿರ್ತಾರೆ. ಐ ವಾಂಟ್ ಟು ಬಿ ಆನೆಸ್ಟ್. ನಾನು ಯಾವತ್ತು ನನ್ಗೆ ಏನ್ ಅನ್ಸುತ್ತೆ ಅದನ್ನೇ ಹೇಳೋದು. ನಾನು
ನನಗೆ ರಿಜೆಕ್ಟ್ ಆದಾಗ ಬೇಜಾರಾಯ್ತು. ಇನ್ ಫ್ಯಾಕ್ಟ್ ನನಗೆ ಪ್ರೊಸೆಸ್ಸೇ ಮಾಡಕ್ ಆಗಿಲ್ಲ. ಸೊ ನಾನು ಹೇಳ್ದಂಗೆ ಫಸ್ಟ್ ಶ್ರುತಿ ಮ್ಯಾಮ್ ಅವರು ಸಂದೇಗೌಡ ಅಂದಾಗ ನಂಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ಥ್ಯಾಂಕ್ ಯು ಮ್ಯಾಮ್ ಅಂತ ಹೇಳ್ಬಿಟ್ಟೆ. ಬಟ್ ಅವ್ರ ಆಮೇಲೆ ನಿಮ್ಗೆ ಫೈರ್ ಇಲ್ಲ ಅಂತ ಹೇಳ್ಬಿಟ್ಟು ಆವಾಗ ಓ ಅಂತ. ಅಂಡ್ ದೆನ್ ಚಂದನ್ ಶೆಟ್ಟಿ ಸರ್ ಅವ್ರು ಗ್ರೀನ್ ಕೊಟ್ಟಾಗ್ಲೂ ಅವರು ಥರ್ಡ್ ಪರ್ಸನ್, ವಿನಯ್ ಗೌಡ ಸರ್ ಅವ್ರು ಲಾಸ್ಟ್ ನಂಗೆ ಕೊಟ್ಟಿದ್ದು. ಐ ವಾಸ್ ಸ್ಟಿಲ್ ಥಿಂಕಿಂಗ್ ವಿನಯ್ ಗೌಡ ಸರ್ ವಿಲ್ ಗಿವ್ ಮಿ ಗ್ರೀನ್. ನಾನು ಅವ್ರಿಗೆ ಏನೇ ಹೇಳಿರ್ಬೋದು, ಬಟ್ ಇಟ್ ವಾಸ್ ಅ ಟಾಸ್ಕ್ ಅಂಡ್ ಹಿ ನ್ಯೂ. ಸೊ ನಾನ್ ಯಾವ ಕ್ಲಾರಿಟಿಯಲ್ಲಿ ಎಷ್ಟು ಪಾಯಿಂಟ್ಸ್ ಕೊಟ್ಟಿದ್ದೆ, ಸೊ ಅದ್ರ ಮೇಲೆ ಅವ್ರು ನನಗೆ ಬ್ರೂಟಲ್ ನಾಮಿನೇಷನ್ ಮಾಡು ಅಂದಾಗ ಆ ಇದ್ದಿದ್ 3 ಜನದಲ್ಲಿ ಆ ಬ್ರೂಟಲ್ ನಾಮಿನೇಷನ್ಗೆ ಜಸ್ಟಿಸ್ ಕೊಟ್ಟವ್ರು ನಾನು ಒಬ್ಳೆ. ಸೊ ಐ ಥಾಟ್ ಹಿ ವಿಲ್ ಐಡೆಂಟಿಫೈ ದ ಟ್ಯಾಲೆಂಟ್ ಅಂತ. ಬಟ್ ಅವರು 3 ಜನ ನೋ ಅಂತ ಅಂದ್ಬಿಟ್ರು. ಸೊ ಆಗ ಐ ಫೆಲ್ಟ್ ದ್ಯಾಟ್ ರಿಜೆಕ್ಷನ್ ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ನನ್ಗೆ ಟೈಮ್ ಬೇಕಿತ್ತು. ಆದ್ರೆ ಲಾಸ್ಟ್ ಟ್ಯೂಸ್ಡೇ ಏನೋ ನಮ್ಗೆ ಶೂಟ್ ನಡೆದಿದ್ದು. ಒಂದು 3-4 ದಿನ ಐ ಫೆಲ್ಟ್ ರಿಲಿ ಬ್ಯಾಡ್. ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಟೈಮ್ ಬೇಕಾಯ್ತು ನನ್ಗೆ. ಓಕೆ, ಲೈಕ್ ನನ್ ಜರ್ನಿ ಮುಗ್ದೋಗಿದೆ, ಇನ್ನ ಮುಂದಕ್ಕೆ ಹೋಗಕ್ ಆಗಲ್ಲ ಅಂತ. ಬಟ್ ಲೈಫ್ ಮೂವ್ಸ್ ಆನ್. ಮುಂದೆ ಐ ಆಮ್ ಶೋರ್ ಲೈಕ್ ನಾನ್ ಜೀವನದಲ್ಲಿ ಲೈಕ್ ನಾನು ಇಷ್ಟು ನೋಡಿದೀನಿ, ಒಂದ್ ರಿಜೆಕ್ಷನ್ ಆಗ್ತಿದೆ ಅಂದ್ರೆ ಅದಕ್ಕಿಂತ ಬೆಟರ್ ಏನಾದ್ರು ವೇಟ್ ಮಾಡ್ತಾನೆ ಇರುತ್ತೆ 100%. ನನಗೆ ಅದೇನು ಅಂತ ನನ್ಗೆ ಇನ್ನ ಗೊತ್ತಿಲ್ಲ. ಮೇ ಬಿ ಜನ್ನತ್ ಪ್ರೀತಿ ನಂಗೆ ಸಿಕ್ಕಿದೆಯಲ್ಲ ಅದೇ ಬೆಟರ್ ಅನ್ಸುತ್ತೆ ನನ್ಗೆ, ಅಥವಾ ಇದಕ್ಕಿಂತ ಬೇರೆ ಏನಾದ್ರು ನಂಗೆ ಸಿಗ್ಬೋದು. ಐ ಆಮ್ ಅ ಫೌಂಡರ್, ನಾನು ಶಾರ್ಕ್ ಟ್ಯಾಂಕಿಗೆ ಹೋಗ್ಬೋದು. ಸೊ ಜೀವನದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ನನಗೆ ಬಿಗ್ ಬಾಸ್ ಹೋಗ್ತೀನಿ ಅನ್ನೋ ಕಾನ್ಸೆಪ್ಟೇ ಇರ್ಲಿಲ್ಲ. ಸೊ ನಾನು June 21 ಲಾಸ್ಟ್ ಡೇಟ್ ಇತ್ತು. ನಾನು ಲಾಸ್ಟ್ ಡೇ ಸಬ್ಮಿಟ್ ಮಾಡಿರೋದು. ನನಗೆ ಆಡಿಷನ್ ಕರೆದಿದ್ದಾರೆ ಅಂತಾನು ಗೊತ್ತಿರಲಿಲ್ಲ. ಇದು ಒಂದು ನನ್ನ ಲೈಫಲ್ಲಿ ಈ ತರ ಆಗುತ್ತೆ ಅಂತಾನು ನಾನು ಇಮ್ಯಾಜಿನ್ ಕೂಡ ಮಾಡಿರ್ಲಿಲ್ಲ. ಸೊ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಅಂಡ್ ದೆನ್ ರಿಜೆಕ್ಷನ್ ಆಯ್ತು. ರಿಜೆಕ್ಷನ್ ಗೆ ಒಬ್ಬೊಬ್ಬ ಜಡ್ಜ್ ಒಂದೊಂದು ರೀಸನ್ ಕೊಟ್ರು. ಐ ಥಿಂಕ್ ನೀವಲ್ಲಿ ಅದಕ್ಕೆ ಅಂದ್ರೆ ಅವರ ರೀಸನ್ ಕೊಟ್ಟಿದ್ದಕ್ಕೆ ನೀವು ಅದಕ್ಕೆ ಆನ್ಸರ್ ಕೊಡೋದಾಗ್ಲಿ ಅಥವಾ ಅವ್ರಿಗೆ ಹೇಳೋದಾಗ್ಲಿ ಆಪ್ಷನ್ ಇರ್ಲಿಲ್ಲ. ನೋ, ಇತ್ತು. ಓಕೆ, ಯು ಕುಡ್ ಹ್ಯಾವ್ ಸ್ಪೋಕನ್. ಆತರ ನೀವು ಮಾತಾಡ್ಬೇಡಿ ಅಂತ ಯಾರು ಹೇಳಿಲ್ಲ, ಬಟ್ ಇಟ್ ವಾಸ್ ಮೈ ಚಾಯ್ಸ್. ಸೊ ಈಗ ನನಗೆ ಬೇರೆ ಕಂಟೆಸ್ಟೆಂಟ್ ಗೊತ್ತು, ಅವರು ರಿಜೆಕ್ಟ್ ಆದ್ಮೇಲೆ ಅವರು ಜಡ್ಜಸ್ ಜೊತೆ ಫೈಟ್ ಮಾಡಿದ್ದಾರೆ. ನಾನು ಒಪ್ಪಲ್ಲ, ಅದ್ ಮಾಡಿ ಇದ್ ಮಾಡಿ ಅಂತಾರ. ನಿಮ್ ಜಡ್ಜ್ಮೆಂಟ್ ಆಗೋಗಿದೆ, ನಾನ್ ನಿಮ್ಮನ್ನ ಕನ್ವಿನ್ಸ್ ಮಾಡಲ್ಲ, ಅದು ನಿಮ್ ಜಡ್ಜ್ಮೆಂಟ್, ರೈಟ್? ನಾನ್ ನೀವ್ ಏನೇ ಜಡ್ಜ್ಮೆಂಟ್ ಕೊಡಿ, ನಾನ್ ಅಗ್ರಿ ಮಾಡದೇ ಇರ್ಬೋದು ನಿಮ್ ಜೊತೆ, ಬಟ್ ನೀವ್ ಜಡ್ಜಸ್ ಆಗಲ್ ಕೂತಿದ್ದೀರಾ, ಐ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಐ ನಾಟ್ ಅಗ್ರಿ ಬಟ್ ಐ ಅಕ್ಸೆಪ್ಟ್. ಸೊ ಬೇರೆ ಕಂಟೆಸ್ಟೆಂಟ್ ಏನ್ ಜಡ್ಜ್ಮೆಂಟ್ ಆದ್ಮೇಲೆ ಜಗಳ ಆಡಿದ್ರು, ನನಗೆ ಅದ್ ಬೇಕಿರ್ಲಿಲ್ಲ. ಸೊ ಯು ಥಿಂಕ್ ನನ್ನಲ್ಲಿ ಫೈರ್ ಇಲ್ವಾ? ಓಕೆ ಫೈನ್, ಅದು ನಿಮ್ ಒಪಿನಿಯನ್. ನನಗೆ ಗೊತ್ತು ನನ್ನಲ್ಲಿ ಫೈರ್ ಇದೆ ಅಂತ. ಈ ಕನ್ನಡ ಜನತೆಗೂ ಗೊತ್ತಾಗಿದೆ ನನ್ನಲ್ಲಿ ಫೈರ್ ಇದೆ ಅಂತ. ಸೊ ಅದು ನಿಮ್ ಜಡ್ಜ್ಮೆಂಟ್. ಸೊ ಅದನ್ನ ಸ್ಟೇಜ್ ಮೇಲೆ ನೀವೇನಾದ್ರೂ ನನ್ ಕಂಟೆಸ್ಟೆಂಟ್ ಆಗಿದ್ದಿದ್ರೆ ಬಿಡ್ತಾ ಇರ್ಲಿಲ್ಲ, ಅಲ್ಲೇ ಜಗಳ ಆಡ್ತಾ ಇದ್ದೆ. ಜಗಳ ಅನ್ನೋದ್ಕಿಂತ ನಾನು ಪ್ರೂವ್ ಮಾಡ್ಕೋತಾ ಇದ್ದೆ, ನಿಮ್ಮ ಮಾತಿಗೆ ನಾನು ಡಿಸ್ಅಗ್ರಿ ಮಾಡ್ತೀನಿ ಅಂತ. ಬಟ್ ಅವರು ಜಡ್ಜಸ್ ಆಗಿದ್ದ ರೀಸನ್ ಇಂದ ನಂಗೆ ವಿನಯ್ ಗೌಡ ಅವ್ರ ಬಾಗ್ಲು ತೆಗಿತೀನಿ ಹೊರಗೆ ಹೋಗು ಅಂದಾಗ್ಲೂ ನಾನು ಐ ಸ್ಮೈಲ್ಡ್ ಅಟ್ ಹಿಮ್ ಅಂಡ್ ಐ ಕೇಮ್ ಬ್ಯಾಕ್. ಅಲ್ಲಿ ಪರ್ಟಿಕ್ಯುಲರ್ ಆಗಿ ಆ 3 ಜನ ಜಡ್ಜ್ ನಿಮ್ಮ ರಿಜೆಕ್ಟ್ ಮಾಡ್ಬೇಕಾದ್ರೆ ಕೊಟ್ಟಂತಹ ರೀಸನ್ಸ್ಗೆ ನೀವು ಇಲ್ಲಿ ಮಾತಾಡ್ಬೋದು ಅಂತಂದ್ರೆ ನಿಮ್ಮ ಒಪಿನಿಯನ್ ನಮ್ಮ ವೀಕ್ಷಕರ ಜೊತೆಗೆ ಹೇಳ್ಕೋಬಹುದು ಅಂತಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಫಸ್ಟ್ ರೀಸನ್ ಸಿಕ್ಕಿದ್ದು ನಿಮಗೆ ಫೈರ್ ಇಲ್ಲ ಅಂತ. ಐ ಮೀನ್ ಅದಕ್ಕೆ ಏನ್ ಹೇಳಿ, ಲೈಕ್ ನಾನು ಬೇರೆ ಕಂಟೆಸ್ಟೆಂಟ್ಸ್ ಏನಿದ್ರು ನಾವೇನ್ ಇಂಟ್ರಾಕ್ಷನ್ ಮಾಡಿದ್ವಿ, ಅವ್ರಿಗೆ ಎಷ್ಟು 100% ಶೋರ್ ಇತ್ತು ನಾನು ಸೆಲೆಕ್ಟ್ ಆಗ್ತೀನಿ ಅಂದ್ರೆ. ಎಲ್ಲ ಬಂದ್ ನನ್ ಜೊತೆ ಫೋಟೋ ತಗೋತಾ ಇದ್ರು, ಎಲ್ಲ ನಿಮ್ ಜೊತೆ ಒಂದು ರೀಲ್ ಮಾಡ್ಬೇಕು, ದೇ ವರ್ ಸೋ ಶೋರ್ ನಾನು ಸೆಲೆಕ್ಟ್ ಆಗ್ತೀನಿ ಅಂತ. ಆಮೇಲೆ ನಾನು ಆಡಿಷನ್ ಇಂದ ಬಂದ್ಮೇಲೆ ಎಲ್ಲ ನನಗೆ ಕಾಲ್ ಮಾಡಿ, ಆಯ್ತಾ ಸಂಧ್ಯಾಗೌಡ ಅವರೇ ನಿಮ್ದು ಆಯ್ತಾ ಅಂದಾಗ, ಇಲ್ಲ ಅಂದ್ರೆ ಜೋಕ್ ಮಾಡ್ಬೇಡಿ ಅಂತ. ಇಲ್ಲ ಸರ್ ನಿಜವಾಗ್ಲೂ ಆಗಿಲ್ಲ ಅಂದಾಗ ಏನ್ ರೀಸನ್ ಕೊಟ್ರು ಅಂದ್ರೆ, ಫೈರ್ ಇಲ್ಲ ಅಂದ್ರು ಅಂದ್ರೆ ಎಲ್ಲ ನಗ್ತಾ ಇದ್ರು. ನಿಮ್ಮಲ್ಲಿ ಫೈರ್ ಇಲ್ವಾ, ಇನ್ ಯಾರಲ್ಲಿದೆ ಫೈರ್ ಅಂತ. ಸೊ ಅದಕ್ಕೇನ್ ಹೇಳಿ ನನಗೆ ಗೊತ್ತಿಲ್ಲ. ಕಮೆಂಟ್ ಸೆಕ್ಷನ್ ನೋಡಿ ಫೈರ್ ಇದೆ ಇಲ್ವಾ ಅಂತ. ಶ್ರುತಿ ಮ್ಯಾಮ್ ಕ್ಲಾರಿಟಿ ಇಲ್ಲ ಅಂದ್ರು, ಸಾರಿ ಶ್ರುತಿ ಮ್ಯಾಮ್ ಅಲ್ಲ, ಸಂಗೀತ ಮ್ಯಾಮ್ ಕ್ಲಾರಿಟಿ ಇಲ್ಲ ಅಂದ್ರು. ನಾನ್ ಏನ್ ನಾಮಿನೇಟ್ ಮಾಡಿದೀನಿ ಅದನ್ನ ನೀವೇ ನೋಡಿ. ಮತ್ತೆ ಬೇರೆ ಅದರ್ ಕಂಟೆಸ್ಟೆಂಟ್ಸ್ ಏನಿದ್ರು ಅವ್ರದೇ ಆದಂತ ಅವ್ರ ಟ್ಯಾಲೆಂಟ್ ಇತ್ತು. ಲೈಕ್ ಐ ಸೆಡ್ ಆಲ್ 60 ಮೆಂಬರ್ಸ್ ಟ್ಯಾಲೆಂಟೆಡ್. ಅವ್ರು ನಾಮಿನೇಟ್ ಮಾಡಿರೋದನ್ನು ನೋಡಿ ಯಾರಿಗೆ ಕ್ಲಾರಿಟಿ ಇದೆ ಅಂತ ನೀವೇ ಡಿಸೈಡ್ ಮಾಡಿ. ಅಂಡ್ ವಿನಯ್ ಗೌಡ ಅವರು ಏನು ರೀಸನ್ ಕೊಡ್ಲಿಲ್ಲ. ಅವ್ರು ನನಗೆ ರೀಸನ್ ಕೊಡ್ಬೇಕು ಆಗಿರ್ಲಿಲ್ಲ. ಇಟ್ ವಾಸ್ ನಾನು ಅವ್ರಿಗೆ ನಾಮಿನೇಟ್ ಮಾಡ್ಬೇಕಾದ್ರೆ ನಂಗೆ ಗೊತ್ತಿತ್ತು ಒಂದು ಜಡ್ಜ್ಗೆ ಇಷ್ಟು ಬ್ರೂಟಲ್ ಆಗಿ ನಾನು ಹೇಳ್ತಿದ್ದೀನಿ ಅಂದ್ರೆ, ಅದ್ರಲ್ಲೂ ವಿನಯ್ ಗೌಡ ಸರ್ ಅವ್ರ ಪರ್ಸನಾಲಿಟಿ ಅವ್ರು ಅಷ್ಟು ಬೇಗ ಟ್ರಿಗರ್ ಅವರು. ನಾನು ಅವ್ರಿಗೆ ಸ್ಟೇಜ್ ಮೇಲೆ ಆಸ್ ಅ ಕಾಮನರ್, ಐ ಆಮ್ ನೋಬಡಿ, ಆಸ್ ಅ ನೋಬಡಿ ನಾನು ಅವ್ರಿಗೆ ಹಂಗೆ ಹೇಳ್ತಿದ್ದೀನಿ ಅಂದ್ರೆ ಅವ್ರು ನನಗೆ ಕೊಡಲ್ಲ ಅಂತ ನನಗೆ ಗೊತ್ತಿತ್ತು. ಅವ್ರು ಆಸ್ ಅ ಬಿಗರ್ ಪರ್ಸನ್ ಅಂಡ್ ಟ್ಯಾಲೆಂಟ್ ರೆಕಗ್ನೈಸ್ ಮಾಡ್ತಾರೇನೋ ಅನ್ನೋ ಹೋಪ್ ಇದ್ರು. ಬಟ್ ಈಗ ಹೇಳ್ತಿದ್ದೀನಿ ಅಂದ್ರೆ ನನಗೆ 100% 1 ರೆಡ್ ಬರ್ತಾ ಇದೆ ಅಂತ ನಂಗೆ ಗೊತ್ತಿತ್ತು. ಬಟ್ ಲೈಕ್ ನಾನು ಅದಕ್ಕೆ ಕೇರ್ ಮಾಡಲ್ಲ, ಇದು ನನ್ನ ಟಾಸ್ಕ್.
ನಾನು ಆ ಟಾಸ್ಕ್ ಜಸ್ಟಿಸ್ ಕೊಡ್ತೀನಿ. ಓಕೆ ಸೊ ನೀವು ನನಗೆ ಬ್ರೂಟಲ್ ಆಗಿ ನಾಮಿನೇಟ್ ಮಾಡಿ ಅಂದಿದ್ದೀರಾ, ನಾನು ಬ್ರೂಟಲ್ ಆಗಿ ನಾಮಿನೇಟ್ ಮಾಡ್ತೀನಿ. ನೀವು ನನಗೆ ಗ್ರೀನ್ ಕೊಡಿ, ರೆಡ್ ಕೊಡಿ, ಅದು ನಿಮ್ಮ ಜಡ್ಜ್ಮೆಂಟ್ ಬಿಟ್ಟಿದ್ದು, ಅದು ನಿಮ್ಮ ತನನ ತೋರಿಸುತ್ತೆ. ನೀವೇ ನನಗೆ ಹೇಳಿರೋದು ಬ್ರೂಟಲ್ ನಾಮಿನೇಷನ್ ಮಾಡಿ, ಸೊ ನಾನು ಅದನ್ನ ಮಾಡಿದೀನಿ. ಓಕೆ, ಯು ಆರ್ ನಾಟ್ ನೋ ಬಡಿ, ಯು ಆರ್ ಸಮಥಿಂಗ್. ಯು ಆರ್ ಸಮಥಿಂಗ್. ಎಸ್, ಇನ್ ಚಂದನ್ ಗೌಡ ಗ್ರೀನ್ ಕೊಟ್ರು, ಅವ್ರ ಬಗ್ಗೆ. ಚಂದನ್ ಗೌಡ, ಚಂದನ್ ಶೆಟ್ಟಿ, ಮಂಜು ಗೌಡ, ಸಂಧ್ಯಾ ಗೌಡ, ಚಂದನ್ ಗೌಡ ಬಂತು. ಚಂದನ್ ಶೆಟ್ಟಿ ಸರ್ ಅವ್ರು ಗ್ರೀನ್ ಕೊಟ್ರು. ಐ ವಾಸ್ ಹ್ಯಾಪಿ. ನಾನ್ ಚಂದನ್ ಶೆಟ್ಟಿ ಸರ್ ಅವ್ರಿಗೆ ಸೇಫ್ ಮಾಡಿದೆ. ಅವ್ರಿಗೆ ರೀಸನ್ಸ್ ಕೊಟ್ಟಿದ್ದು ಇದೆ. ನಾನು ಇಡೀ ಸೀಸನ್ ಅಲ್ಲಿ ಅವರಷ್ಟು ಎಂಟರ್ಟೈನಿಂಗ್ ಯಾರಿದ್ರು? ಒಂದ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇರ್ಲಿಲ್ಲ, ಏನು ಇರ್ಲಿಲ್ಲ. ಅದೇನ್ ಚೇರು, ಏನ್ ಟೇಬಲ್ ಇತ್ತು, ಅದನ್ನ ಇಟ್ಕೊಂಡು ಡೇ ನೈಟ್ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಅಂಡ್ ಹಿ ಇಸ್ ಅ ವಿನ್ನರ್ ಫಾರ್ ಅ ರೀಸನ್. ನಾನು ಇದೇ ಎಕ್ಸಾಕ್ಟ್ ಲೈನ್ ಸ್ಟೇಜ್ ಮೇಲೂ ಹೇಳಿರೋದು. ದಟ್ಸ್ ವೈ ಐ ವುಡ್ ಲೈಕ್ ಟು ಸೇವ್ ಹಿಮ್ ಅಂತ. ಅಂಡ್ ವೆನ್ ನನ್ನನ್ನ ಅವ್ರು ನನಗೆ ಗ್ರೀನ್ ಕೊಟ್ಟಾಗ ಅವರು, ಆಸ್ ಫಾರ್ ಎಸ್ ಐ ರಿಮೆಂಬರ್, ಅವ್ರೇನೋ ನಂಗೆ ಜಸ್ಟಿಫಿಕೇಶನ್ ಕೊಟ್ಟಿಲ್ಲ. ನನಗೆ ಮತ್ತೆ ಇನ್ನ ಒಬ್ರು ಏನ್ ಕಂಟೆಸ್ಟೆಂಟ್ ಇದ್ರು, ಅವ್ರು ನಿಮ್ಮಿಬ್ಬರಿಗೆ ಗ್ರೀನ್ ಅಂದ್ರು. ಸರ್ ಥ್ಯಾಂಕ್ ಯು ಸರ್. ಸೊ ಅಷ್ಟೇ ಅವರು ಕೊಟ್ಟಿದ್ದು. ಐ ಆಮ್ ವೆರಿ ಗ್ಲಾಡ್. ಅವ್ರು ನನ್ನಲ್ಲಿ ಏನೋ ಒಂದು ಪೊಟೆನ್ಶಿಯಲ್ ನೋಡಿದ್ದಾರೆ ಅಂತ ನನಗೆ ಖುಷಿ ಆಯ್ತು. ಸೊ ಅದಷ್ಟೇ, ಅವ್ರೇನೋ ರೀಸನ್ಸ್ ಏನು ಕೊಡ್ಲಿಲ್ಲ. ಓಕೆ ಓಕೆ, ಓವರ್ ಆಲ್ ಇಷ್ಟೆಲ್ಲ ಪ್ರೊಸೆಸ್ ನೋಡಾದ್ಮೇಲೆ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತಂದ್ರೆ ಅಚೀವ್ಮೆಂಟ್ ಮ್ಯಾಟರ್ ಆಗುತ್ತಾ, ಅಥವಾ ಅವರೇ ಹೇಳ್ದಂಗೆ ಕ್ರಿಂಜ್ ಮ್ಯಾಟರ್ ಆಗುತ್ತಾ, ಅಥವಾ ಏನ್ ಮ್ಯಾಟರ್ ಆಗುತ್ತೆ ಬಿಗ್ ಬಾಸ್ಗೆ ಹೋಗ್ಬೇಕು ಅಂದ್ರೆ ನಿಮ್ ಪ್ರಕಾರ? ನನಗೆ ಏನ್ ಅನ್ನಿಸ್ತು ಅಂದ್ರೆ, ಸ್ವಲ್ಪ ಕಾಂಟ್ರವರ್ಷಿಯಲ್ ಮೈಂಡ್ ಸೆಟ್ ಇದ್ರೆ ಏನಾದ್ರೂ ಸೆಲೆಕ್ಟ್ ಆಗ್ತಾರಾ ಅಂತ. ಬಿಕಾಸ್ ಐ ಮೀನ್ ಅದೇ ನನಗೆ ಕ್ಲಾರಿಟಿನೇ ಸಿಗ್ಲಿಲ್ಲ, ಅವ್ರು ಏನ್ ಹುಡುಕ್ತಾ ಇದಾರೆ ಅನ್ನೋ ಕ್ಲಾರಿಟಿನೇ ಸಿಗ್ಲಿಲ್ಲ. ಫಾರ್ ಎಕ್ಸಾಂಪಲ್, ನನ್ನ ಜೊತೆ ಇದ್ದಿದ್ದ ಅಂತ ಕಂಟೆಸ್ಟೆಂಟ್, ಐ ಆಮ್ ಶೋರ್ ಶಿ ವಾಸ್ ವೆರಿ ಟ್ಯಾಲೆಂಟೆಡ್. ಅವ್ರು ಹಾಡು ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ರು. ಶಿ ವಾಸ್ ವೆರಿ ಬೋಲ್ಡ್ ಅಂಡ್ ಎವ್ರಿಥಿಂಗ್. ಅವರು ನಾನ್ ಏನೇ ಮಾತಾಡಕ್ ಹೋದ್ರು ಇಂಟರಪ್ಟ್ ಮಾಡ್ದೆ. ಶಿ ಇಸ್ ಇಂಟರಪ್ಟಿಂಗ್. ಅಂಡ್ ಅವ್ರು ಹೇಳಿದ್ರು, ನೀವು ಕಬಡ್ಡಿ ಪ್ಲೇಯರ್ ತರಾನೇ ಕಾಣಲ್ಲ. ಕಾಣಲ್ಲ ಅಂದ್ರೆ ಏನು? ಶಾರ್ಟ್ಸ್ ಹಾಕೊಂಡು, ನೀ ಕ್ಯಾಪ್ ಹಾಕೊಂಡು ಹೋಗ್ಲಾ? ಕಾಣಲ್ಲ ಅಂದ್ರೆ ಏನು? ನಾನು ಅದನ್ನೇ ಹೇಳ್ತಿರೋದು. ನಾನು ಮಾಡ್ಲಿಂಗ್ ಆದ್ರೂ ನಾನು ಇದನ್ನು ಮಾಡಿದೀನಿ. ಲೈಕ್ ಯು ವಿಲ್ ನಾಟ್ ಪ್ರಿಡಿಕ್ಟ್. ನಾನು ನ್ಯಾಷನಲ್ ಲೆವೆಲ್ ಕಬಡ್ಡಿ ಪ್ಲೇಯರ್ ಆಗಿರ್ಬೋದು ಅಂತ ನಿಮಗೆ ಅನ್ಸೋದು ಇಲ್ಲ. ಅದೇ ನನ್ನ ಟ್ಯಾಲೆಂಟ್, ಅದೇ ನನ್ನ ವರ್ಸಿಟಾಲಿಟಿ. ಅಂಡ್ ಅವ್ರು ಹೇಳ್ತಾರೆ, ನೀವು ಹಂಗ್ ಕಾಣೋದೇ ಇಲ್ಲ, ಏನೋ $2 ಸ್ಯಾಟಲೈಟ್ ಮಾಡಿದೀನಿ. ನಾನಂತೂ ನಂಬೋದೇ ಇಲ್ಲ. ಸೊ ನಿಮ್ಗೆ ಸ್ಟೇಜ್ ಸಿಕ್ಕಿರೋದು ನಿಮ್ಮ ಟ್ಯಾಲೆಂಟ್ ನ ಪ್ರೂವ್ ಮಾಡ್ಕೊಳ್ಳಿ ಅಂತ, ಬೇರೆಯವ್ರನ್ನ ಕಾಲ್ ಎಳಿರಿ ಅಂತ ಅಲ್ಲ. ಸೊ ಅದು ಅವ್ರನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಜಡ್ಜಸ್ ಕೊಟ್ಟಿದ್ ರೀಸನ್ ಏನು ಅಂದ್ರೆ, ನೀವು ನಿಮ್ಮನ್ನ ಪ್ರೂವ್ ಮಾಡ್ಕೊಳಕ್ಕೆ ಮಧ್ಯ ಟ್ರೈ ಮಾಡ್ತಾ ಇದ್ರಿ ಅಂತ. ನನಗೆ ನೀನು ಕಬಡ್ಡಿ ನ್ಯಾಷನಲ್ ಪ್ಲೇಯರೇ ಅಲ್ಲ ಅಥವಾ ಹೇಳೋದು, ಅದ್ ಹೆಂಗ್ ಅವ್ರನ್ನ ಅವರೇ ಪ್ರೂವ್ ಮಾಡ್ಕೊಳಂಗಾಯ್ತು ಅಲ್ವಾ? ಅದಾದ್ಮೇಲೆ ನಾನ್ ಸ್ಟೇಜ್ ಮೇಲೆ ಏನ್ ಹೇಳಿದೀನಿ, ಸ್ಟೇಜ್ ಕೆಳಗ್ ಬಂದು ನಾನು ಅದನ್ನೇ ಹೇಳೋದು. ನನ್ ಪರ್ಸನಾಲಿಟಿನೇ ಇದು. ನೀವ್ ಹೋಗ್ಬಿಟ್ಟು ಈಗ ನೀವ್ ಇಂಟರ್ವ್ಯೂಲು ನೀವ್ ಹಿಂಗ್ ಹೇಳಿ ಮೇಡಮ್, ಹಂಗ ಹೇಳಿ ಮೇಡಮ್, ಹೇಳಲ್ಲ. ಸ್ಟೇಜ್ ಮೇಲೂ ಹೋಗ್ಬಿಟ್ಟು ಮೇಡಮ್ ನೀವ್ ಹಂಗ ಹೇಳಿ ಅಂತ ಹೇಳಲ್ಲ. ಕೆಳಗೆ ಬಂದು ಅವ್ರನ್ನ ಹೋಲ್ಡ್ ಅಲ್ಲಿ ಇಟ್ರು. ಅದ್ ಮುಂದೆ ಏನ್ ಪ್ರೊಸೆಸ್ ಆಗಿದೆ ನಮಗೆ ಗೊತ್ತಿಲ್ಲ. ನನ್ನನ್ನ ರಿಜೆಕ್ಟ್ ಮಾಡಿದ್ರು. ಅಂಡ್ ಹೊರಗೆ ಹೋದ್ವಿ. ಐ ವಾಸ್ ಅಪ್ಸೆಟ್. ಆ ಟೀಮ್ ದೇ ವರ್ ವೆರಿ ಸಪೋರ್ಟಿವ್. ಕೆಳಗೆ ಇಳಿದ ತಕ್ಷಣ, ಮ್ಯಾಮ್ ಆರ್ ಯು ಓಕೆ, ನಿಮಗೆ ಕ್ಯಾಬ್ ಬೇಕಾ, ಹೇಗೆ ಹೋಗ್ತಿದ್ದೀರಾ? ಸೊ ದೇ ವರ್ ಆಲ್ ವೆರಿ ಸಪೋರ್ಟಿವ್. ನಾನು ಅಂದೆ, ಇಟ್ಸ್ ಓಕೆ ಸರ್, ಐ ಆಮ್ ಫೈನ್, ಇಟ್ಸ್ ಓಕೆ. ನೀವು ರಿಜೆಕ್ಟ್ ಮಾಡಿದ್ರೆ ಐ ಆಮ್ ಹರ್ಟ್, ಬಟ್ ಅವಾಗ ಇನ್ನ ನಾನು ಪ್ರೊಸೆಸ್ ಮಾಡ್ತಾ ಇದ್ದೆ. ಅಂಡ್ ಐ ನ್ಯೂ ಈ ಟೀಮ್ ಮೆಂಬರ್ಸ್ ಏನು ತಪ್ಪಿಲ್ಲ ಅಂತ, ಬಿಕಾಸ್ ದೇ ಆರ್ ವೆರಿ ನೈಸ್ ಟು ಮಿ. ಐ ಸೆಡ್, ಇಲ್ಲ ಸರ್, ನಾನು ಆರಾಮಾಗಿದ್ದೀನಿ, ನಾನು ಕ್ಯಾಬ್ ಬುಕ್ ಮಾಡ್ತಾ ಇದ್ದೀನಿ, ಹೋಗ್ತೀನಿ ಅಂತ. ಆಗ ಆ ಸೆಕೆಂಡ್ ಕಂಟೆಸ್ಟೆಂಟ್ ಶಿ ಕಮ್ಸ್ ಟು ಮೈ ಸೇಸ್, ಏನು ಅನ್ಕೋಬೇಡಿ, ನಾನು ಸ್ಟೇಜ್ ಮೇಲೆ ಎಲ್ಲ ಹೇಳಿದ್ದು ಅದು ಬರೀ ಸ್ಟೇಜ್ ಮೇಲೆ ಅಷ್ಟೇ. ಸೊ ದೆನ್ ಯು ಆರ್ ಫೇಕ್. ಸೊ ಜಡ್ಜಸ್ ನಿಮ್ಮಲ್ಲಿ ಪೊಟೆನ್ಶಿಯಲ್ ಇದೆ ಅಂತ ಅನ್ಕೊಂಡಿದ್ದು, ದಟ್ಸ್ ಅ ಫೇಕ್ ಪೊಟೆನ್ಶಿಯಲ್. ನೀವು ಅದನ್ನ ಪ್ರಿಟೆಂಡ್ ಮಾಡಿ ನನ್ನ ಕಾಲಿಗೆ ಟ್ರೈ ಮಾಡಿದ್ರೆ, ಸೊ ದಟ್ ಅವ್ರು ನನ್ನ ಸೆಲೆಕ್ಟ್ ಮಾಡ್ಲಿ ಅಂತ. ಆ ಟ್ರ್ಯಾಪಿಗೆ ಜಡ್ಜಸ್ ಬಿದ್ರು. ಸೊ ದಟ್ ಶೋಸ್ ದಟ್ ನೀವು ಜಡ್ಜ್ಮೆಂಟ್ ಸರಿ ಕೊಡ್ತಾ ಇಲ್ಲ. ಸೊ ಆಸ್ ಅ ಪರ್ಸನ್, ನೀವು ಸ್ಟೇಜ್ ಇಂದ ಕೆಳಗೆ ಇಳಿದ ತಕ್ಷಣ ಏನು ಅನ್ಕೋಬೇಡಿ, ನಾನು ಅಲ್ಲಿ ಬರೀ ಸ್ಟೇಜ್ ಮೇಲೆ ಅಷ್ಟೇ ಹೇಳಿದ್ದು, ನೀವು ಆರಾಮಾಗಿದ್ದೀರಾ ತಾನೇ, ಸಾರಿ, ಡೋಂಟ್ ಫೀಲ್ ಬ್ಯಾಡ್. ಅದ್ ಹೇಗೆ ನಿಮ್ ರಿಯಲ್ ಪರ್ಸನಾಲಿಟಿ ಆಯ್ತು ಅಲ್ವಾ? ಸ್ಟೇಜ್ ಇಂದ ಕೆಳಗಡೆ ಬಂದ್ಮೇಲೆ ದಟ್ ಈಸ್ ವಾಟ್ ಯು ಆರ್. ಯಸ್, ನೀವು ಸ್ಟೇಜ್ ಇಂದ ಇಳಿದು ನೀವು ಏನ್ ಹೇಳ್ತಿದ್ದೀರಲ್ಲ, ದಟ್ಸ್ ಹೂ ಯು ಆರ್. ನೀವು ಈ ಪರ್ಸನಾಲಿಟಿನ ನೀವು ಸ್ಟೇಜ್ ಮೇಲೆ ತೋರಿಸ್ಕೊಳ್ಳೋ ಅಂತ ಧೈರ್ಯ ಇಲ್ಲ ನಿಮ್ಗೆ. ಅದ್ ನನಗಿದೆ. ನಾನು ಫೇಕ್ ಮಾಡಲ್ಲ.
ಓಕೆ ನನಗೆ ನೀವು ಇಷ್ಟ ಇದ್ದೀರಾ ಇಷ್ಟ ಇಲ್ಲ ಅಂದ್ರೆ ನನಗೆ ಇಷ್ಟ ಇಲ್ಲ. ಓಕೆ ಓಕೆ ಅಂಡ್ ಫೈನಲಿ ಐ ಥಿಂಕ್ ಬಿಗ್ ಬಾಸ್ ಬಗ್ಗೆ ಇದು ಲಾಸ್ಟ್ ಕ್ವಶನ್. ಸುದೀಪ್ ಸರ್ ಬಗ್ಗೆ ಅವರು ಶೋ ಹೋಸ್ಟ್ ಮಾಡುವಂತದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅಂಡ್ ದೆನ್ ಶೋಗ್ ಹೋಗಕ್ ಆಗಿಲ್ಲ, ಅವ್ರನ್ನ ಅದೊಂದು ಇಂಟ್ರಾಕ್ಷನ್ ಮಾಡಕ್ ನಿಮ್ಗೆ ಚಾನ್ಸ್ ಸಿಕ್ಕಿಲ್ಲ ಅನ್ನೋ ಬೇಜಾರು. ಅದೇ ಒಂದು ದೊಡ್ಡ ಬೇಜಾರು ನನ್ಗೆ. ಐ ಮೀನ್ ಸುದೀಪ್ ಸರ್ ಬಗ್ಗೆ ಮಾತಾಡೋಷ್ಟು ದೊಡ್ಡವಳು ನಾನು ಅಲ್ವೇ ಅಲ್ಲ. ಸರ್ ವೀಕೆಂಡ್ ಶೋಗೆ ಇಡೀ ನಮ್ ಕರ್ನಾಟಕನೇ ವೇಟ್ ಮಾಡಿ ನೋಡುತ್ತೆ. ಸೊ ಅಲ್ಲಿ ಒಂದ್ ಚಿಕ್ಕ ಭಾಗ ಆಗಿದ್ರೆ ನನಗೆ ತುಂಬಾ ಖುಷಿ ಆಗಿರೋದು. ಲೈಕ್ ನಮ್ಮ ಅಮ್ಮಂಗ್ ನನ್ ಮೇಲೆ ತುಂಬಾ ಕಾನ್ಫಿಡೆನ್ಸ್, ಸೆಲೆಕ್ಟ್ ಆಗೇ ಆಗ್ತೀಯಾ ಅಂತ. ಸೊ ಅಗ್ನಿ ಪರೀಕ್ಷೆಗೆ ಹೋಗ್ಬೇಕಾದ್ರೂ ನಾವು ಆಲ್ರೆಡಿ ಶಾಪಿಂಗ್ ಎಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ವಿ, ನಾವು ಆಗ್ತೀವಿ ಅಂತ. ನಮ್ಮಮ್ಮ ಅಲ್ಲಿ ಫೈನಲ್ ಎಂಟ್ರಿ ಏನಿರುತ್ತಲ್ಲ, ಆಗ ನಾನು ಸುದೀಪ್ ಸರ್ ಜೊತೆ ಇದ್ ಮಾತಾಡ್ತೀನಿ ಅದ್ ಮಾತಾಡ್ತೀನಿ, ನಿನ್ ಬಗ್ಗೆ ಇದನ್ನ ಹೇಳ್ತೀನಿ. ಅವ್ರು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ರು. ಸೊ ಅದನ್ನೇ ಕೇಳಿ ಕೇಳಿ ನನ್ನಲ್ಲಿ ಒಂದು ಆಸೆ ಹುಟ್ಟಿತ್ತು, ಸುದೀಪ್ ಸರ್ ಜೊತೆ ಮಾತಾಡುವಂತ ಚಾನ್ಸ್ ಸಿಗುತ್ತೆ ನನ್ನ ಲೈಫ್ ಅಲ್ಲಿ, ನನ್ ಬಗ್ಗೆ ಹೇಳ್ಕೊಳ್ಳುವಂತ ಆಪರ್ಚುನಿಟಿ ಸಿಗುತ್ತೆ, ಅವ್ರ ಜೊತೆ ವೀಕೆಂಡ್ ವಾರಲ್ಲಿ ಕೂರುವಂತ ಒಂದ್ ಸಿಗುತ್ತೆ. ಆತರ ಎಲ್ಲ ಕನ್ಸಿತ್ತು. ಬಟ್ ಆಗಿಲ್ಲ. ಇಟ್ಸ್ ಓಕೆ. ಮೋಸ್ಟ್ಲಿ ಲೈಫ್ ಮತ್ತೆ ಮುಂದೆ ಯಾವಾಗಾದ್ರೂ ಸರ್ನ ಮೀಟ್ ಮಾಡೋ ಆಪರ್ಚುನಿಟಿ ಕೊಡುತ್ತೆ ಅಂತ ಹೋಪ್ ಮಾಡ್ತೀನಿ. ಬಟ್ ಐ ಆಮ್ ರಿಯಲಿ ಅಪ್ಸೆಟ್ ದಟ್ ಸರ್ ಜೊತೆ ಇಂಟರಾಕ್ಟ್ ಮಾಡೋ ಒಂದು ಚಾನ್ಸ್ ಸಿಗ್ಲಿಲ್ವಲ್ಲ ಅಂತ. ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ತುಂಬಾ ವಿಚಾರಗಳನ್ನ ಶೇರ್ ಮಾಡಿದ್ರಿ, ಏನಿದೆ ಹಂಗೆ ಟ್ರಾನ್ಸ್ಪರೆಂಟ್ ಆಗಿ ಮಾತಾಡಿದ್ರಿ. ಹೌದು. ಐ ಥಿಂಕ್ ನಿಮ್ಮ ಈ ಪೊಟೆನ್ಶಿಯಲ್ಗೆ ನಿಮ್ಮ ಫ್ಯೂಚರ್ ಲೈಫ್ ಅಲ್ಲಿ ನಿಮಗೆ ಬೇರೆ ರೀತಿದೇ ಚಾನ್ಸ್ಗಳು ಸಿಗುತ್ತೆ ಅಂತ ನಾನು ಇಲ್ಲಿ ಕೂತ್ಕೊಂಡು, ಅಂದ್ರೆ ಈ ಇಂಟರ್ವ್ಯೂ ನಲ್ಲಿ ನಮ್ಮ ವೀಕ್ಷಕರ ಮುಂದೆ ನಾನು ಹೇಳ್ತಾ ಇದ್ದೀನಿ, ಆ ಚಾನ್ಸ್ ನಿಮಗೆ ಸಿಗ್ಲಿ, ದೇವ್ರು ನಿಮಗೆ ಒಳ್ಳೇದ್ ಮಾಡ್ಲಿ. ಅಂಡ್ ದೆನ್ ಫೈನಲಿ ಜನರಿಂದ ಇಷ್ಟೊಂದು ಪ್ರೀತಿ ನಿಮಗೆ ಸಿಗ್ತಾ ಇದೆ, ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನನ್ಗೆ ಏನ್ ಹೇಳೋದು ಅಂತಾನೆ ಗೊತ್ತಿಲ್ಲ. ನನ್ಗೆ ಇಷ್ಟು ಪ್ರೀತಿ ಜೀವನದಲ್ಲಿ ಯಾವತ್ತೂ ಸಿಕ್ಕೇ ಇಲ್ಲ. ನಾನ್ ನನ್ನ ಜೀವನ ಪೂರ್ತಿ ನಿಮಗೆ ಚಿರಋಣಿ ಆಗಿರ್ತೀನಿ. ನಿಮ್ಮ ಮೆಸೇಜಸ್, DMs ಮತ್ತೆ ಕಮೆಂಟ್ಸ್, ನಾನು ಪ್ರತಿಯೊಂದು ಕಮೆಂಟ್ ಮೆಸೇಜಸ್ಗೆ ರಿಪ್ಲೈ ಮಾಡಕ್ ನನಗೆ ಆದಷ್ಟು ಟ್ರೈ ಮಾಡಿದೀನಿ. ಎಲ್ಲರಿಗೂ ರಿಪ್ಲೈ ಮಾಡೇ ಮಾಡ್ತೀನಿ. ಐ ಆಮ್ ಜಸ್ಟ್ ಸೋ ಥ್ಯಾಂಕ್ಫುಲ್. ತುಂಬಾ ಧನ್ಯವಾದ. ನನಗೆ ಇಷ್ಟು ಖುಷಿ ನನ್ನ ಜೀವನದಲ್ಲಿ ಯಾವತ್ತೂ ಆಗಿಲ್ಲ. ನಿಮ್ಮಿಂದನೇ ಇಷ್ಟು ಖುಷಿ ನನಗೆ ಜೀವನದಲ್ಲಿ ಸಿಕ್ಕಿರೋದು. ಸೊ ಹೀಗೆ ಮುಂದೆನೂ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನಾವು ಕಾಮನರ್ಸ್ ಆಗಿ ಎಲ್ಲರ ಜೊತೆಗೆ ಬೆಳೆಯೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.